ಅಕಸ್ಮಾತ್ ಈಗ ಸಿನಿಮಾ ಮಾಡಿದ್ರೆ ದುಡ್ಡು ಸಿಗ್ಬೋದೋ ಹೋಗ್ತಿತ್ತ ಗೊತ್ತಿಲ್ಲ, ಬಟ್ ಆ ಸಂತೋಷ ಸಿಗ್ತದೆ. ನಿಮಗೆ ಅದು ಸ್ಟೋರಿ ಎಲ್ಲಿಂದ ಹೇಗೆ ಬಂತು? ಅದು ಅಲ್ಲಿಂದ ಎಲ್ಲಿಂದ ಎಲ್ಲೋ ಸುತ್ತರದ ಮಾಡಿ ಕೊನೆಗೆ ಸುದೀಪ್ ಅವರಿಗೆ ಬಂತು. ಯಜಮಾನ ಹೇಗೆ ಸರ್? ಅವ್ರದ್ದು ಬಿಡಿಸ್ತಾರೆ, ನಾವು ನಡವಳಿಕೆನೇ ಬೇರೆ. ಕೆಲವು ಫಿಲ್ಮಿನ ಬಗ್ಗೆ ಅದೇನೋ ಟೈಟ್ಲೇ ಅಪಶಕುನ. ಬೇರೆ ಎಲ್ಲಿಗೆ ಯಾಕೆ ಹೋಗ್ತೀವಿ? ಹುಚ್ಚ ಅಂತ ಟೈಟ್ಲ್ ಇಟ್ಟು ನಾನೇ ಹುಚ್ಚಾಗಿಲ್ವ? ರಾಜ್ಕುಮಾರ್ ಫಿಲ್ಮ್ ಯಾಕೆ ಸರ್ ಅವಕಾಶ ಸಿಗ್ಲಿಲ್ಲ? ದೇವ್ರಿಗೆ ಭಕ್ತ ಬರ್ಬೇಕು, ಭಕ್ತನ ಮನೆಗೆ ದೇವ್ರು ಬರಬಾರ್ದು. ಅಯ್ಯೋ, ಆ ಪಿಕ್ಚರ್ ನೋಡಿ ವರದಣ್ಣನ ಪಕ್ಕ ಕುಂಡಿಸ್ಕೊಂಡು ಒಂದ್ ಸೀನ್ ನೋಡ್ತಾರೆ ಹಿಂಗೆ ಅಳ್ತಾರೆ, ಒಂದ್ ಸೀನ್ ನೋಡ್ತಾರೆ ಅಳ್ತಾರೆ. ಅಣ್ಣ ತಮ್ಮದ ಪ್ರೀತಿ ವಿಶ್ವಾಸ. ಗಲಾಟೆ. ಸರ್ ಈಗ ಈ ಕ್ಷಣದಲ್ಲಿ ಸುದೀಪ್ ಅವರು ಬಂದು ನಿಮಗೊಂದು ಕಾಲ್ ಶೀಟ್ ಕೊಡ್ತಾರೆ, ಆಗಲ್ಲ. ಆ ಶಕ್ತಿ ನಮ್ಮಲ್ಲಿ ಉಳಿದಿಲ್ಲ. ಅದ್ರ ಏನೋ ಬೆಟ್ಟಕ್ಕೆ ಆಸೆ ಪಟ್ಟಂಗಾಗುತ್ತೆ. ದರ್ಶನ್ ಸಿನಿಮಾ ಮಾಡೋ ಸಂದರ್ಭನೇ ಬರಲಿಲ್ಲ ಸರ್ ನಿಮಗೆ? ನಾವೊಂದು ಕ್ಯಾರೆಕ್ಟರ್ ಕೇಳಕ್ಕೆ ಹೋಗಿದ್ರೆ ಕೊಡ್ಲಿಲ್ಲ ರೇಮತ್ ಸರ್. ನಂತರ ಡೇಟಿ ಬರಲ್ಲ ಅವಾಗ ಹೇಳ್ತೀನಿ ಅಂದ್ರು. ನೀವು ಮಾಡಿದ್ದೀರಾ ಸಹಾಯವನ್ನು? ಸಹಾಯ ಅಂತ ಬೇಕಾದಷ್ಟು ಮಾಡಿದ್ವಿ, ನಮ್ಗೆ ಆ ರೀತಿ ಯಾರು ಬಂದಿಲ್ಲ. ಚಿತ್ರರಂಗ ಯಾವ ರೀತಿಯಲ್ಲೂ ಕೂಡ ಸ್ಪಂದಿಸೋದಿಲ್ಲ. ಸಾಧ್ಯನೇ ಇಲ್ಲ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಈಗ ನಾವು ಕೂತ್ಕೊಂಡಿರುವ ಮಹಾನ್ ವ್ಯಕ್ತಿ ನಿಜವಾಗ್ಲೂ ಬಿಯಾಂಡ್ ಲಿಮಿಟ್ಸ್ ಆದವರೇ. ಚಿತ್ರರಂಗದಲ್ಲಿ ತುಂಬ ದೊಡ್ಡ ಹೆಸರು. ರೆಹಮಾನ್, ಯಜಮಾನ ರೆಹಮಾನ್. ನಾನು ಇದನ್ನು ಯಜಮಾನ ರೆಹಮಾನ್ ಅಂತ ಯಾಕೆ ಹೇಳಿದೆ ಅಂದರೆ, ಅದರ ಮೊದಲಿನ ಸಿನಿಮಾ ಹುಚ್ಚ ಅಂತ ಹೇಳ್ಬಾರ್ದು, ಅದಕ್ಕೆ ಯಜಮಾನ ರೆಹಮಾನ್ ಅಂತೇಳಿದೆ. ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಹಾಗೆ ಮಾತಾಡೋಕೆ ಹೋಗೋಣ. ಕ್ಯಾಶುವಲ್ ಆಗಿ ಅವ್ರು ಮಾತಾಡಲಿಕ್ಕೆ ರೆಡಿ ಇದ್ದಾರೆ. ನಮ್ಮ ರೆಹಮಾನ್ ಸಾಹೇಬ್ರು, ಯಜಮಾನ ರೆಹಮಾನ್ ಸಾಹೇಬ್. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಫೈನ್ ಸರ್. ಒಂದೇ ಪದದಲ್ಲಿ ನೀವೆಲ್ಲವನ್ನು ಮುಗಿಸ್ಬಿಟ್ರೆ ಹೆಂಗೆ ಸರ್? ಹೋಗಲಿ, ನನ್ನ ನೆನಪಿದೆಯಾ ನಿಮಗೆ? ಅಯ್ಯೋ ಹೇಗೆ ಸರ್, 30 ವರ್ಷದ ಸ್ನೇಹ. ನೀವೆಲ್ಲ ಬಂದರೆ ಅವಾಗ ಪಿಕ್ಚರು ಆ ಥರ ಇತ್ತು. ಪತ್ರಿಕೋದ್ಯಮ ಅದ್ರ ಕಥೆನೇ ಬೇರೆ ಇತ್ತು. ಎಸ್. ಇವತ್ತು ನಮ್ದೇನೇ ಇಟ್ಟು ಫ್ಲಾಪ್ ಅವೆಲ್ಲ ಅಂದರೆ ನೀವು ಬರೆದ್ರೆ ಅಲ್ಲಿ ಕಾಣ್ತಿದ್ದು. ಎಸ್ ಎಸ್. ನೀವು ಬರಿತಿದ್ರೆ ಏನೋ ಬರ್ತಾ ಇಲ್ಲ. ಯಾವ ಚಾನಲ್, ಯೂಟ್ಯೂಬ್ ಯಾವುದೂ ಇರಲಿಲ್ಲ. ಅವತ್ತು ಮಾಧ್ಯಮದಲ್ಲಿ ನೀವು ಕನ್ನಡ ಚಿತ್ರರಂಗ ಹೆಂಗಿದೆ ಎಲ್ಲಿದೆ ಅಂತ ತೋರಿಸ್ತಾರೆ ನೀವು. ಎಸ್. ಅದನ್ನು ಯಾವತ್ತು ಮರೆಯೋಕ್ಕಾಗಲ್ಲ. ಮೊದಲನೇದಾಗಿ ಗಣೇಶ್ ಕಾಸರಗೋಡು ಅವರು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬ ಸಂತೋಷ. ಥ್ಯಾಂಕ್ ಯು ಸರ್. ಹಳೆ ನೆನಪುಗಳೆಲ್ಲ ಬರುತ್ತೆ. ಹಳೆ ಸ್ನೇಹಿತರೆಲ್ಲ ನೆನಪಿಗೆ ಬರ್ತಾರೆ ನೀವು ನೋಡಿದ ತಕ್ಷಣ ಅಲ್ವಾ? ಈಗ ಒಂದೆರಡು ಹೆಸರು ಹೇಳಿದ್ರಿ ನೀವು. ನಮ್ಮ ಜೋಗಿ, ನಮ್ಮ ಉದಯ ಮರ್ಕಿಣಿ, ಶೆಣೈ, ಸುಬ್ರಹ್ಮಣ್ಯ, ನಮ್ಮ ಸುಬ್ರಹ್ಮಣ್ಯ ಅವರು, ನಮ್ಮ ರೈಟ್ರು ಬೇರೆ ಅವರು. ಹೌದು. ಅದಕ್ಕೆ ಇದೆಲ್ಲ ಒಂದು ಒಳ್ಳೆ ಕಾಲ. ಅದು ಸುವರ್ಣ ಯುಗ ಸರ್. ಸಿನಿಮಾ ಪತ್ರಿಕೋದ್ಯಮದ ಸುವರ್ಣ ಯುಗ. ಮುಂದೆ ಬರಲ್ಲ ಅದು. ಇಲ್ಲ ಇಲ್ಲ, ಅದು ಹೋಯ್ತು. ಚಾನ್ಸ್ ಇಲ್ಲ. ಆಮೇಲೆ ನಮ್ಮದು ಅವಾಗಿಗೂ ಈಗ ಏನು ಡಿಫ್ರೆನ್ಸ್ ಅಂದರೆ, ನಾವು ಏನು ಮಾಡಿದ್ದು ರೆಕಾರ್ಡ್ ಇರೋದು. ಹೌದು, ಅಪ್ ಟು ರೆಕಾರ್ಡ್. ಹೌದು, ಈ ರಸೀಟ್ ಇದ್ದಂಗೆ. ಹೌದು, ರಸೀಟ್. ಪ್ರಿಂಟ್ ಮೀಡಿಯಾ ಅಲ್ವಾ? ಪ್ರಿಂಟ್ ಮೀಡಿಯಾ. ಈಗ ನಾವು ಏನು ಮಾಡಿದ್ದು ಹೇಳ್ಕೋಬೇಕಷ್ಟೇ. ಹೌದು. ಅದು ನಂಬೋದು ಬಿಟ್ಟರೆ ಬಿಡ್ಬೋದು. ಎಸ್. ಆ ರೀತಿ ಇದೆ ಇವತ್ತು ಚಿತ್ರೋದ್ಯಮ. ನಿಮಗೆ ಇದು ನೆನಪಿರ್ಬೋದೇನೋ. ಬಟ್ ನನಗೆ ಇನ್ನೊಂದೇನು ಸಂತೋಷ ಅಂದರೆ, ಆ ಸುವರ್ಣ ಯುಗದಲ್ಲಿ ನಾವು ಸಿನಿಮಾ ಪ್ರೊಡ್ಯೂಸರ್ ಆಗಿದ್ವಲ್ಲ, ಸದ್ಯ ಪುಣ್ಯಕ್ಕೆ ಈಗಾಗಲಿಲ್ಲ ಅನ್ನೋದು ಒಂದು ಯಾಕೆ ಸಂತೋಷ. ಯಾಕೆ ಈ ವ್ಯವಸ್ಥೆ ಯಾಕೆ ಸಂತೋಷ? ಯಾಕೆ ಹಾಗೆ ಅನಿಸ್ತು ಅನ್ಸುತ್ತೆ. ಡಿಫ್ರೆನ್ಸ್ ನೋಡಿದಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಕಸ್ಮಾತ್ ಈಗ ಸಿನಿಮಾ ಮಾಡಿದ್ರೆ ಯಾವ ಸುಖ ಸಿಗ್ತಿರ್ಲಿಲ್ಲ. ದುಡ್ಡು ಸಿಗ್ಬೋದೋ ಹೋಗ್ತಿತ್ತ ಗೊತ್ತಿಲ್ಲ, ಬಟ್ ಆ ಸಂತೋಷ ಸಿಗ್ತದೆ. ಎಸ್ ಎಸ್. ನಾನು ಸಣ್ಣ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತೀನಿ. ಹುಚ್ಚ ಸಿನಿಮಾ ಪ್ರೆಸ್ ಮೀಟ್ ಎಲ್ಲಿ ಅಂದರೆ ಸರೋವರ. ಹೌದು, ಹೋಟೆಲ್. ಕರೆಕ್ಟಾ? ಅಲ್ಲಿ ಹುಚ್ಚ ಟೈಟ್ಲಿಗೆ ಸಂಬಂಧಪಟ್ಟು ಮೊದಲು ಪ್ರತಿಭಟನೆ ವ್ಯಕ್ತಿ ನಾನು, ಗಣೇಶ್ ಕಾಸರಗೋಡು. ಹುಚ್ಚ ಬೇಡ ಅಂತೇಳಿ ನೀವು ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರಿ. ಯಾಕೆ ಸರ್ ಅಷ್ಟೊಂದು? ಇಲ್ಲ, ಅಷ್ಟೊಂದು ಅಂದರೆ ನೀವು ಅಂದರೆ ಬೇಡ.
ಏನ್ರಿ ಯಜಮಾನ ಮಾಡಿದ ನಿರ್ಮಾಪಕ ನೀವು ಹುಚ್ಚ ಟೈಟ್ಲ್ ಇಡ್ತಿದ್ರಿ ಹಿಂದೆನೆ, ರಾಂಗ್ ಟೈಟ್ಲ್ ಇದು ಹುಚ್ಚ. ಯಜಮಾನ ಅಂತ ನಿರ್ಮಾಪಕ ಹುಚ್ಚ ಮಾಡಬಾರ್ದು ಅಂತ ಅಂದ್ರಿ. ಹೌದು, ಎಸ್. ಇನ್ನು ಹಂಗಂದ ತಕ್ಷಣ ಎಸ್ ಮೂರ್ತಿರೋ ಒಂದು ಸಿಗರೇಟ್ ಹಚ್ಕೊಂಡ್ರು. ಹಚ್ಕೊಂಡು ರೆಹಮಾನ್ ಅವರೇ ಹುಚ್ಚ ಅಲ್ಲ ಟೈಟ್ಲ್ ಇದು, ನಿಮಗೆ ಎಫೆಕ್ಟ್ ಆಗುತ್ತೆ ಅಂದರು. ನಾನು ಯೋಚನೆ ಮಾಡಿ ಏನೇ ಇಬ್ಬರು ಸೀನಿಯರ್ ಹಿಂಗೆ ಅಂದ್ಬಿಟ್ರು, ಬಟ್ ಇವ್ರಿಗೇನು ಉತ್ತರ ಹೇಳಲೇಬೇಕಲ್ಲ. ಹೌದೌದು, ಖಂಡಿತ. ಇಲ್ಲ ನಾನು ಸೋತಂಗಾಗುತ್ತೆ. ಸರ್ ಯಾಕೆ ಸರ್ ಹಂಗೆ ಹೇಳ್ತೀರಾ, ಡಾಕ್ಟರ್ ರಾಜ್ಕುಮಾರ್ ಅವರೇ ಬಲೆ ಹುಚ್ಚ ಅಂತ ಇಟ್ಟಿದ್ರು, ನಾನು ಬಲೆ ಹುಚ್ಚ ಇಟ್ಟಿದ್ದೀನಿ. ನೆನಪಿದೆ. ಏನು ಸರ್ ಡಿಫ್ರೆನ್ಸ್, ಅಣ್ಣರೇ ಇಟ್ಟಿದ್ರಲ್ಲ ಬಲೆ ಹುಚ್ಚ ಅಂತ ನಾನು ಉತ್ತರ ಹೇಳಿದೆ. ಮೂರ್ತಿಯವರು ನೀವು ಏನಕ್ಕಾದರೂ ಹೇಳ್ತೀರಿ ಉತ್ತರನ ಅಂತಂದ್ರು. ಅದು ಹುಚ್ಚ ಎಲ್ಲರೂ ರಾಂಗ್ ಹೇಳಿದ್ರು, ಬಟ್ ಜನ ತಗೊಂಬಿಟ್ರು. ಅದರ ಮೊದಲು ಪ್ರೆಸ್ ಮೀಟಿನ ಮಧ್ಯದಲ್ಲಿ, ಪ್ರೆಸ್ ಮೀಟ್ ಆದಮೇಲೆ ನಾನು ಸುದೀಪನ್ನು ಸ್ವಲ್ಪ ಕತ್ಲೆಗೆ ಕರೆದೆ. ಅಲ್ಲೊಂದು ರೌಂಡ್ ಟೇಬಲ್ ಇದೆ, ಅಲ್ಲಿ ಕೂರಿಸಿ ಹೇಳಿದೆ, ಹುಚ್ಚ ಅಂತ ಹೇಳಿದರೆ ಹುಚ್ಚ ಸುದೀಪ್ ಅಂತೇಳಿ ಆಗಿಬಿಟ್ಟಿದ್ದೀನಿ. ಇಲ್ಲ ಗುರುಗಳೇ, ಖಂಡಿತ ಆಗಲ್ಲ. ಯಾಕೆಂದರೆ ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಫೇಮಸ್ ಆಗುತ್ತೆ. ಅದು ಹೀರೋನ ಕ್ಯಾರೆಕ್ಟರ್. ಹೌದೌದು, ಕೃಷ್ಣಮೂರ್ತಿ. ಅದಕ್ಕೆ ಕಿಚ್ಚ ಅಂತ ಹೆಸರು ಇದಾದ್ದು. ಯಾವತ್ತು ಕಿಚ್ಚ ಫೇಮಸ್ ಆಗ್ತದೆ ಅಂತ ಹೇಳಿದ್ರು, ಇವತ್ತು ಆಯಿತು ಅಲ್ವಾ? ಅಯ್ಯ, ಆಗ ನಾನೇ ಸೋತ್ಬಿಟ್ಟೆ. ಬಟ್ ಏನಂದ್ರೂ ಅವರು ಹುಚ್ಚ ಪಿಕ್ಚರ್ ಅಂತಲೇ ಹೇಳ್ಕೋಬೇಕು, ಕಿಚ್ಚ ಪಿಕ್ಚರ್ ಅಂತ ಹೇಳಿ ಕಿಚ್ಚ ಕ್ರಿಯೇಷನ್ಸ್ ಅದು ಬೇರೆ, ಅದು ಬ್ಯಾನರ್, ಆ ಹೆಸರಿನ ಮೇಲೆ ಮಾಡಿರೋ ಬ್ಯಾನರ್. ಆಮೇಲೆ ರಾಮ್ ಅವರು ಕಿಚ್ಚ ಅಂತ ಮಾಡಿದ್ರು. ಕಿಚ್ಚ ಅಂತ ಮಾಡಿದ್ರು. ನಿಮಗೆ ಅದು ಸ್ಟೋರಿ ಎಲ್ಲಿಂದ ಹೇಗೆ ಬಂತು, ಅದರ ಹಿನ್ನೆಲೆ ಏನಾದರೂ ಬಂತು? ಸರ್ ಅದು ನಾನು ನಮ್ಮ ಯಜಮಾನ ಇದ್ರ ಓಡಾಟದಲ್ಲಿ ಇದ್ದೆ, ಮಂಗಳೂರು ಇದಕ್ಕೆ ಮಡ್ರಾಸ್ಗೆ. ಅವಾಗ ಒಂದು ದಿವಸ ನಮ್ಮ ಹೀರೋಯಿನ್ನು ವಿನೀತಾ ದಣಿ ಮಾಡಿದ್ರಲ್ಲ, ಓಕೆ, ಆ ಹೀರೋಯಿನ್ನೇ ಯಜಮಾನ ಕೊಡಿಸಿದ್ದು ನಮಗೆ. ಯಜಮಾನದಾಗ ಎಮ್ಮ ಮಾಡಿದ್ಲು. ಓಕೆ, ಅವರೇ ಕರ್ಕೊಂಡೋಗಿ ಮಾತಾಡಿ ಎಲ್ಲ ಕೊಡಿಸಿದ್ದು, ಒಳ್ಳೆ ಪ್ರೊಡ್ಯೂಸರ್ ಕೊಡಿ ಅಂದರು. ಸರ್ ಇನ್ನೊಂದು ಪಿಕ್ಚರ್ ಇದೆ, ಇದನ್ನು ಬ್ಲಾಕ್ ಮಾಡಿ ತಗೊಂಬಿಡಿ ಸರ್, ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದ್ದೆ ಅಮ್ಮ. ಯಾವುದೋ ಅಂದೆ, ಹಿಂಗೆ ಸೇತು ಅಂತ ರಿಲೀಸ್ ಮಾಡಿದ್ದಾರೆ. ಎಷ್ಟು ಥಿಯೇಟರ್ ರಿಲೀಸ್ ಮಾಡಿದ್ದಾರೆ? 2 ಥಿಯೇಟರ್ ರಿಲೀಸ್ ಮಾಡಿದ್ದಾರೆ, 2 ಶೋ. ಮೇನ್ ರಿಲೀಸ್ 2 ಥಿಯೇಟ್ರು, ಅದು 2 ಶೋ. ಮತ್ತು ಅದು ಇನ್ನೇನು ಚೆನ್ನಾಗಿದೆ ಅಂತ ಹೇಳ್ತೀರ ನೀವು? ರಿಲೀಸ್ ಮಾಡೋಕ್ಕೆ ಆಗಿಲ್ಲ ಅವರಿಗೆ. ಕಂದಸ್ವಾಮಿ ಅಂತ ಪ್ರೊಡ್ಯೂಸರು, ಪೇಂಟ್ರು, ಕಾಂಟ್ರಾಕ್ಟ್ರು. ಏನು ಬಲವಂತ ಮಾಡಿ ಪಿಕ್ಚರ್ ನೋಡಿ ಸರ್ ನೀವು ತಾಳ್ರಿ ಬಿಡ್ರಿ, ಒಂದ್ಸಲ ನೋಡಿಬಿಡಿ ಪಿಕ್ಚರು ಅಂತ ಶೋ ಕರ್ಕೊಂಡೋದ್ರು. ಅದು ಮಾಲ್ನಾಗ ಹಾಕಿದ್ರು 2 ಶೋ. ಓಕೆ, ನಾನು ನೋಡಿದೆ ಪಿಕ್ಚರ್. ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಕಮರ್ಷಿಯಲ್ ಆಗಿತ್ತು. ಸೆಕೆಂಡ್ ಹಾಫು ಪಿಕ್ಚರ್ ಓವರ್ ಆದಮೇಲೆ ನನಗೆ ಎದ್ದಳಕ್ಕೆ ಆಗಲಿಲ್ಲ. ಒಂಥರ ಮೈಂಡ್ ಒಂಥರ ಆಗ್ಬಿಡ್ತು. ಗುಂಗು ಅವನು ಮೆಂಟ್ಲಾಗೋದು, ಅವ್ನು ಮತ್ತೆ ಹೊರಗೆ ಬರೋದು, ಅದೆಲ್ಲ ಅಯ್ಯಪ್ಪ. ನಾನು ಇದು ಕಷ್ಟ ಇದು ನಮ್ಮಲ್ಲಿ. ಬಟ್ ಪಿಕ್ಚರ್ ಹಿಡಿಸ್ತು ನನಗೆ, ಡೆಫಿನೆಟ್ ಪಿಕ್ಚರ್ ಫಿಲ್ಮ್ ಹಿಡಿಸ್ತು. ಆ ಸೀಕ್ವೆನ್ಸ್ ಮಾತ್ರ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲ, ಇದು ಯಾರು ಮಾಡೋದು, ಯಾರು ಮಾಡಲ್ಲ. ಬೋಡ ಬಡ ಹೊಡಿಸ್ಬೇಕು, ಯಾರು ಮಾಡಲ್ಲ. ಬಟ್ ಪಿಕ್ಚರ್ ಚೆನ್ನಾಗಿದೆ, ನೋಡೋಣ ಅಂತೇಳಿ ಮಾತಾಡಿ. ಶಿಲ್ಪ ಶ್ರೀನಿವಾಸ್ ಮಾತಾಡಿದ್ದ ಆಲ್ರೆಡಿ, ಅವ್ರ ಹತ್ರನೇ ಮಾತಾಡಿ ಬಿದ್ದಿರಲಿ, ನೋಡೋಣ ಯಾವಾಗಾದರೂ ಸಮಯಕ್ಕೆ ಬರುತ್ತೆ ಅಂತೇಳಿ ಬ್ಲಾಕ್ ಮಾಡಿ ದುಡ್ಡು ಕೊಡ್ತಾಳೆ ರೈಟ್ಸ್. ಅವರೇ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತಲ್ವಾ? ಯಾರು ಸರ್? ಶಿಲ್ಪ ಶ್ರೀನಿವಾಸೇ ಆ ಕ್ಯಾರೆಕ್ಟರ್ ಮಾಡಿ 4-5 ದಿವಸ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರು. ಅವ್ರು ನಮಗೆ ಕೊಟ್ಟರು ಮಾಡಿ ಅಂತ. ಅದು ಅಲ್ಲಿಂದ ಇಲ್ಲಿಂದ ಎಲ್ಲೋ ಸುತ್ತರದು ಮಾಡಿ ಕೊನೆಗೆ ನಿಮ್ಮ ಹತ್ರ ಬಂತು. ಅಲ್ಲ, ಇವು ನಮ್ಮ ದೊಡ್ಡ ಹೀರೋ ಸುದೀಪ್ ಅವರಿಗೆ ಬಂತು. ಫಸ್ಟು ಶಿವಣ್ಣಗೆ ಹೋಯ್ತು. ನೀವು ಕಾಂಟ್ಯಾಕ್ಟ್ ಮಾಡಿದ್ರಾ? ಶಿವಣ್ಣ ನಾನು ಗೀತಮ್ಮ ಕ್ಯಾಸೆಟ್ ಕೊಟ್ಟಿದ್ದೆ. ಓಕೆ, ಅವ್ರು ನೋಡಿ ಯಾಕ್ರೆ ಮಾಡೋರೆ ನಮ್ಮ ಮನೆಯ ಮೇಲೆ ಬೇಜಾರ. 3 ಸಿನಿಮಾ ಮಾಡಿದ್ದೆ ಆಲ್ರೆಡಿ ಶಿವಣ್ಣಂದು. ಓಕೆ, ಅದಕ್ಕೆ ಬಿಫೋರು ಆ ಲಿಂಕ್ ಚೆನ್ನಾಗಿತ್ತು. ಅವ್ರು ಮಾಡಿ ಅಂತ ಇಲ್ಲ ಬೇಡ ಅಂದರು. ಆಮೇಲೆ ಅಲ್ಲಿಂದ ಇಲ್ಲ ಇದು ಕರೆಕ್ಟ್ ಹುಚ್ಚ ಅಂದರೆ ಉಪೇಂದ್ರನೇ, ಈ ಟೈಟ್ಲಿಗೆ ಹೊಂದಾಣಿಕೆ ಚೆನ್ನಾಗಾಗುತ್ತೆ ಅಂತ. ಅವಾಗ ರಾಜ್ಕುಮಾರ್ ಕಾಡಿಗೆ ಹೋಗಿದ್ರಲ್ಲ, ಫ್ರೀ ಇದ್ವಿ, ನಮ್ಮದು ಯಜಮಾನದ್ದೆಲ್ಲ ವರ್ಕ್ ನಡೀತಾ ಇತ್ತು.
ಮಡ್ರಾಸ್ನಾಗ ಇದ್ದಾರೆ ಉಪೇಂದ್ರ ಅಂದರು. ಹೋಗಿ ಒಂದ್ಸಲ ಕೇಳಿಬರೋಣ ಅಂತ ಹೋದ್ವಿ. ಓಕೆ. ಅವ್ರಿಗೆ ಹೋಗಿ ಕೇಳಿದ್ವಿ, ಹಿಂಗೆ ಸೇತು ಅಂತ ನಾನು ತಂದ್ರೆ ಕೇಳಿದ್ದೇನೆ ಪಿಕ್ಚರ್ ತುಂಬ ಚೆನ್ನಾಗಿದೆ ಅಂತ. ಈಗ ರೈಸ್ ಆಗ್ಬಿಟ್ಟಿದೆ ಅಲ್ಲಿ ತಮಿಳ್ನಾಡು, 60 ಪ್ರಿಂಟ್ ಹಾಕಿದ್ದಾರೆ. ಓಕೆ. ವಿಕ್ರಮನ್ಗೆ ಒಂದು ಲೈಫು ಮಾಡಿಬಿಡೋಣ ಅಂದರು. ಎಸ್ ಆಗೋಯ್ತು. ರವಿ ಸಿವತ್ಸ ನಾನು ಹೋಗಿದ್ವಿ. ನಾವು ಹೊರಡ್ತೀವಿ ಸರ್, ನಾನು ರೆಡಿ ಮಾಡ್ಕೊಳ್ತೀನಿ, ಯಜಮಾನ್ ರಿಲೀಸ್ ಇದೆ, ಅದು ಮುಗಿಸಿ ರೆಡಿ ಮಾಡಿ. ಅಂದರೆ ಈ ನೈಟ್ ಏನು ಹೋಗ್ತೀರ ಊಟ ಮಾಡೋರು ರಾಮಾಜಿ ಫಿಲಮ್ ಸಿಟಿಯಾಗಿದ್ದರು. ಊಟ ಮಾಡ್ಕೊಂಡು ಬೆಳಗ್ಗೆ ಹೋಗಿ ಅಂದರು. ಅದು ಹಾಲ್ಟ್ ಆಗಿದ್ದೆ ಮಿಸ್ ಆಯ್ತು ನೋಡಿ. ಇಲ್ಲಾಂದ್ರೆ ಉಪೇಂದ್ರ ಆಗಿರೋದು. ಹಾಲ್ಟ್ ಅದರಲ್ಲಿ ಏನು ಸಮಸ್ಯೆ ಆಯಿತು? ಸಮಸ್ಯೆ ಏನಾಯಿತು, ಎಲ್ಲ ರಾತ್ರಿ ಪಾರ್ಟಿ ಮಾಡಿದ್ವಿ. ಸರ್ ಟೈಟ್ಲು ರೆಡಿ ಮಾಡಿಸ್ಬಿಟ್ಟಿದ್ದೀನಿ ಸರ್, ಆಲ್ರೆಡಿ ರಿಜಿಸ್ಟರ್ ಮಾಡಿಸಿದ್ನಿ. ಹೌದಾ, ಏನು ಮಾಡಿದ್ದೀರ? ಹುಚ್ಚ ಅಂತ ಸರ್ ಅದು. ಉಪೇಂದ್ರ ಅವರು ಅಲ್ಲ ರೀ, ನಾನು ಈಗಲೇ ಜನ ಹುಚ್ಚ ಅಂತಿದ್ದಾರೆ. ನೀವು ಟೈಟ್ಲ್ ಬೇರೆ ಕನ್ಫರ್ಮ್ ಮಾಡ್ತಿದ್ದೀರ. ನಾನು ಹುಚ್ಚನ್ನ, ನಾನು ಹುಚ್ಚ ಟೈಟ್ಲ್ ಆದ್ರೆ ಮಾಡಲ್ಲ, ಬೇರೆ ಚೇಂಜ್ ಮಾಡಿ. ಟೈಟ್ಲಿಗಾಗಿ ಮಾತ್ರ? ಟೈಟ್ಲಿಗೆ ಅವರೇ ಹೇಳಿದ್ರು 3-4 ಇಂಟರ್ನಲ್ಲಿ. ಓಕೆ. ಟೈಟ್ಲು ನಾನು ಹೆಸರಿದ್ರೆ ಅವತ್ತು ಪಿಕ್ಚರ್ ಆಗಿರೋದು. ಇನ್ನೆಲ್ಲ ಓಕೆ, ಹೀರೋಯಿನ್ ಎಲ್ಲ ಓಕೆ. ಅವಾಗ ಯೋಚನೆ ಮಾಡಿ ಇಲ್ಲ ಸರ್ ನಾನು ಚೇಂಜ್ ಮಾಡೋಕ್ಕಾಗಲ್ಲ, ಹಾಗೆ ನಾನು ಮಾಡೋಕ್ಕಾಗಲ್ಲ. ಎಲ್ಲ ಇದರಲ್ಲಿ ನಶೆ ಇತ್ತಲ್ಲ. ಹೌದೌದು, ರಾತ್ರಿ ಪಾರ್ಟಿ. ಅವರ ಕ್ಯಾನ್ಸಲ್ ಆಯ್ತು. ಅದು ನಿಮಗೆ ಟೈಟ್ಲ್ ಬೇಕು, ಅವರಿಗೆ ಅದು ಬೇಡ 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 ಅದು ಕ್ಯಾನ್ಸಲ್ ಆಯಿತು. ಉಪೇಂದ್ರ ಕ್ಯಾನ್ಸಲ್. ನೆಕ್ಸ್ಟು ಹಿಂಗೆ ಸುಮ್ಮನೆ ಬಿಟ್ವಿ, ನೋಡೋಣ ಯಾರನ್ನ ಇಟ್ಕೊಂಡು ಮಾಡಿದ್ರೆ ಆಯಿತು ಹೊಸಬ್ರನ್ನ ಅಂತ ಸುಮ್ಮನೆ ಆಗ್ಬಿಟ್ವಿ ನಾವಪ್ಪ. ಅದು ಸಬ್ಜೆಕ್ಟೇ ಮರ್ತೋಗ್ಬಿಟ್ಟೆ. ಒಂದೊಂದು ದಿವಸ ನಮ್ಮ ಮಗಳು, ದೊಡ್ಡ ಮಗಳು ಟಿ ವಿನಾಗೆ ಸ್ಪರ್ಶ ರಿಲೀಸ್ ಆಯ್ತು, ಸಾಂಗ್ ಬರ್ತಾಯಿತ್ತು. ಓಕೆ. ಚಂದಕ್ಕಿಂತ ಚಂದ ಸಾಂಗ್. ಆ ಸಾಂಗ್ ನೋಡಿ ಡ್ಯಾಡಿ ದೊಡ್ಡ ಹೀರೋ ಆಗ್ತಾರೆ ಇವರು, ನಿಮ್ಮ ಹತ್ರ ಹುಚ್ಚ ಆಯ್ತಲ್ಲ, ಇವ್ರನ್ನ ಯಾಕೆ ಮಾಡಿ ಅಂತ ಹೇಳಿದ್ಲು. ನಾನು ನೋಡಿದೆ, ಏನಮ್ಮ ಮುಖ ಹಿಂಗಿದೆ, ಕಷ್ಟ ಆಗುತ್ತೆ ಕ್ಯಾರೆಕ್ಟ್ರು. ಅದು ರ್ಯಾಶ್ ವಿಕ್ರಮನ್ ಮಾಡ್ರೆ ಕ್ಯಾರೆಕ್ಟ್ರು. ಇಲ್ಲ ದೊಡ್ಡ ಹೀರೋ ಅವರು ಚೆನ್ನಾಗಿ ಮಾಡ್ತಾರೆ. ನನಗೆ ನಾನು ಕೂತ್ಕೊಂಡು ನೋಡಿದೆ, ನನಗೇನು ಅಷ್ಟು ಎಫೆಕ್ಟ್ ಅನ್ನಿಸ್ಲಿಲ್ಲ. ಬಿಡಮ್ಮ ಬೇಡ ಅಂತ ಸುಮ್ಮನೆ ಆದ್ವಿ. ಆಮೇಲೆ ಮೈಸೂರು ಹೋದ್ವಿ, ರಾಜ್ಕುಮಾರ್ ಇದಕ್ಕೆ ಫಂಕ್ಷನ್ಗೆ, ಅಂದರೆ ಪ್ರೊಸೆಷನ್ ಬಿಡುಗಡೆ ಮಾಡ್ಸೋಕ್ಕೆ. ಓಕೆ. ಲಾರಿ ಒಳಗೆ ನಾನು ಹತ್ಕೊಂಡೆ, ಎಲ್ಲ ಹೀರೋಯಿನ್ಸ್ ಎಲ್ಲ ಭಾಳ ಜನ ನನ್ನ ಗಾಡಿಗೆ ಹತ್ತಿದ್ರು. ಸರೋವರ ಸಂಜೀವ್ ಹತ್ತಿದ್ರು. ಅದ್ರಾಗೆ ಏನು ರೇಮನ್ ಸರ್ ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಅಷ್ಟೇ. ಯಾವಾಗ ಪಾಮ್ರದಲ್ಲಿ ಸಿಕ್ಕಾಗ ಮಾತಾಡ್ಸರು. ಯಜಮಾನ ಎಲ್ಲಿಗೆ ಬಂತು, ಎಲ್ಲ ಮುಗೀತು ಸರ್, ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ, ಅಣ್ಣವ್ರು ಬಂದಮೇಲೆ ಸಾಂಗ್ ಮುಗಿಸ್ತೀವಿ ಅಂತ ಮಾತಾಡಿದೆ. ಅದ್ರಾಗ ಅಷ್ಟಾಗಿ ಇವರು ಹೀರೋ ಹತ್ತಿದ್ರು. ದೀಪು ಬಾಯಿಲೆ ಅಂತ ಕರೆದ್ರು. ದೀಪು ಅಂತ ಅವಾಗ ಅವ್ರ ಹೆಸರು ಗೊತ್ತಾಯಿದ್ದೆ ಅವತ್ತು. ಸುದೀಪ್ ಅಂತ ಗೊತ್ತಿರಲ್ಲ ನನಗೆ. ಅವ್ರು ರೇಮನ್ ಸರ್ ಅಂತ ಯಜಮಾನ ಗೊತ್ತು ಡ್ಯಾಡಿ ಅಂದರು. ನಮಸ್ಕಾರ ಮಾಡೋಣ, ನಮಸ್ಕಾರ ಮಾಡಿದರು. ನನ್ನ ಮಗಂದು ಯಾವ್ದಾದ್ರು ನೋಡಿ ಸರ್. ಅಷ್ಟಾಗಿ 2-3 ಸಲ ಅವರು ನನಗೆ ಸಿಕ್ಕಿದ್ರು. ಮಣಿರತ್ನಮ್ಮ ಹತ್ರ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಇಲ್ಲಿ ಆಗಲಿಲ್ಲ ಅಂತ ಹೇಳ್ತಾಯಿದ್ರು. ನಾನು ಸಡನ್ನಾಗಿ ನನ್ನ ಮಗಳು ಹೇಳಿದ್ದು ನೆನಪಿಗೆ ಬಂತು. ಓಕೆ. ಅಷ್ಟಾಗಿ ಒಂದು ಸ್ವಲ್ಪ ಲಾರಿಯಲ್ಲಿ ಎಲ್ಲ ಈ ಹುಡುಗಿಯರು ಸುದೀಪ್ ಅಂತ ಕೂಗರು ಫ್ಯಾನ್ಸು. ಅಬ್ಬಬ್ಬ ಪಿಕ್ಚರ್ ನೋಡಿದರೆ 3 ದಿವಸ, ಆದರೆ ಫ್ಯಾನ್ಸ್ ಶುರುವಾಗಿದ್ದಾರೆ, ಪರವಾಗಿಲ್ಲ ಅಂದ್ಕೊಂಡು ಅಲ್ಲೇ ತೀರ್ಮಾನ ಮಾಡಿದೆ. ಓಕೆ. ಸಂಜೀವರೇ, ನಿನ್ನ ಮಗನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತೀನಿ ಬಿಡಿ, ನನ್ನ ಸಬ್ಜೆಕ್ಟ್ ನನ್ನ ಹತ್ರ ಒಳ್ಳೆಯದು, ಮಾಡ್ತೀನಿ ಗ್ಯಾರಂಟಿ. ಹಂಗೆ ಅಂದೇಟಿಗೆ ಹೌಚ್ಕೊಂಡು ಬಂದು ಎಲ್ಲ ಮಾಡಲೇಬೇಕು ಸರ್. ಅಲ್ಲಿಂದ ಸ್ಟಾರ್ಟ್ ಆಯಿತು. ಓಕೆ. ಆಮೇಲೆ ಆಯಿತು, ಡೈರೆಕ್ಟರ್ ನಾನು ಎಸ್ ಮಹೇಂದರ್ ಫಿಕ್ಸ್ ಮಾಡಿದ್ದೆ. ಇವರು ಓಂ ಪ್ರಕಾಶ್ ಕರ್ಕೊಂಬಂದರು. ಅದಕ್ಕೆ ಅದು ಕ್ಯಾನ್ಸಲ್ ಮಾಡಿದೆ ಬೇಡ ಅಂತ. ತಿರ್ಗಾ ಬಂದು ಚಂದ್ರು ನಮ್ಮ ಕಡಿಪುಡಿ ಪ್ರೊಡ್ಯೂಸರು, ಇವರು ಬಂದು ನಾನು ಮಾಡೋದೇ ಬೇಡ ಅಂತ ಚಿತ್ರದುರ್ಗ ವಾಪಸ್ ಹೋಗ್ಬಿಟ್ಟೆ. ಇಲ್ಲಿದ್ರೆ ಕಾಟ ಅಂತ. ಯಾರ್ದು? ಚಿತ್ರದುರ್ಗಕ್ಕೆ. ಅಲ್ಲ, ಯಾರ ಕಾಟ? ಇವರೇ ಹೀರೋ ಹಗಲೆಲ್ಲ ಬರೋರಲ್ಲ,
ಸುದೀಪ್ ಅವ್ರು ಸರ್, ಹಾಂ ಸುದೀಪ್ ಚಂದ್ರು ಏನು ಸರ್ ಸ್ಟಾರ್ಟ್ ಏನು ಮಾಡಿದ್ರೆ ಬರೋರು. ಹಾಂ ನಾವು ಬ್ರಾಡ್ವೇದಾಗ ಆಫೀಸು, ಓಕೆ ಅಲ್ಲಿ ನಮ್ಮದು ವರ್ಕ್ ನಡೀತಿತ್ತು ಯಜಮಾನ. ಇವ್ರದ್ದು ಕಾಟ ಜಾಸ್ತಿ ಆಯಿತು ಅಂತ ನಾನು ಒಂದು ವಾರ ಚಿತ್ರದುರ್ಗ ಹೋದೆ. ಇವರೆಲ್ಲ ಕೇಳಿದ್ರೆ ಹಿಂಗೆ ಊರಿಗೆ ಹೋಗಿದ್ದಾರೆ ಅಂತ ಅಲ್ಲಿಗೆ ಬಂದರು, ಚಿತ್ರದುರ್ಗಕ್ಕೆ ಬಂದರು. ಓಕೆ ಸರ್ ಯಾಕೆ ಸರ್ ಹಿಂಗೆ? ಇಲ್ಲ ನಾನು ಡೈರೆಕ್ಟ್ರ್ ಚೇಂಜ್ ಮಾಡಿದರೆ ಮಾಡ್ತೀನಿ, ಇಲ್ಲ ಮಾಡಲ್ಲ ಅಂತ ಅಂದಾಗ, ಇಲ್ಲ ಸರ್ ದಯವಿಟ್ಟು ಆಕ್ಷನ್ ಫಸ್ಟ್ ಸ್ಟಾಪ್ ಇದೆ, ಆಕ್ಷನ್ ಚೆನ್ನಾಗಿ ಮಾಡ್ತಾನೆ ಪ್ರಕಾಶ್, ಆಯಿತು ನೆಕ್ಸ್ಟ್ ವೀಕ್ ಬರ್ತೀನಿ ನೋಡೋಣ ಅಂತ ಕಳಿಸ್ದೆ ಹೇಳಿ. ಆಮೇಲೆ ಮತ್ತೆ ಮಾಮೂಲಿ ಅಲ್ಲ ಸರ್ ಸಿನಿಮಾದಲ್ಲಿ ಫಾಲೋಅಪ್ ಮಾಡೋದು, ಹೀರೋಗೆ ಪ್ರೊಡ್ಯೂಸರ್ ಫಾಲೋಅಪ್ ಮಾಡೋದು, ಪ್ರೊಡ್ಯೂಸರ್ಗೆ ಹೀರೋ ಫಾಲೋಅಪ್ ಮಾಡೋದು ಸಾಮಾನ್ಯ. ಆಮೇಲೆ ಒಂದು ವಾರ ಆಯಿತು, ನಾನೇ ಒಂದು ಸಲ ಊಟಕ್ಕೆ ಕರೆದು ಹೇಳಿದರು ಸರೋವರದಾಗೆ, ಸರ್ ನಿಲ್ಲಿಸ್ಬೇಡಿ ಸರ್, ಈ ಪಿಕ್ಚರ್ ಬೇರೆ ನಿಂತೋಗಿದೆ, ಸ್ಪರ್ಶ ಮಾಡಿ ಸರ್ ಪ್ಲೀಸ್ ಅಂದರು. ನಾನಿಲ್ಲ ಸಬ್ಜೆಕ್ಟ್ ನಿಮಗೆ ಕೊಡ್ತೀನಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂದೆ. ಇಲ್ಲ ಸರ್ ಬೇಡ ಸರ್, ನಿಮಗೆ ಆ ಶಕ್ತಿ ಇಲ್ಲ ಈಗ, ಫುಲ್ಲು ಶಕ್ತಿ ಕಮ್ಮಿ ಆಗಿದೆ ಈಗ, ಮಾಡೋಣ ಅಂದರು. ಆಮೇಲೆ ನಾನು ಯೋಚನೆ ಮಾಡಿ ಆ ಪ್ರಕಾಶರಿಗೆ ಪಾಪ ಯಾಕೆ ಬೇಡ ಅಂತೇಳಿ ಇದು ಮಾಡೋದು ಅಂತ ನಾನು ಕಂಡೀಷನ್ ಹೇಳಿದೆ ಕೆಲವು ಕುಂಡಿಸಿ. ನಾನು ಹೇಳಿದ ಲೊಕೇಶನ್ನು, ನಾನು ಹೇಳಿದ ಆರ್ಟಿಸ್ಟು, ಓಕೆ ನಾನು ಹೇಳಿದ ಸಾಂಗ್ ರೆಕಾರ್ಡಿಂಗು, ಪ್ರತಿಯೊಂದು ನಾನು ಏನು ಹೇಳ್ತೀನಿ ಅದಾಗಬೇಕು. ನೀವು ಬರಬೇಕು, ಡೈರೆಕ್ಷನ್ ಮಾಡಬೇಕು, ಹೋಗ್ಬೇಕು, ಹಿಂಗಾದರೆ ಮಾಡ್ತೀನಿ. ಆಯಿತು ಸರ್ ನೀವು ಹೇಳ್ದಂಗೆಲ್ಲ. ನಾನು ಹೇಳ್ದಂಗೆ ಪ್ಲ್ಯಾನ್ ಮಾಡಿದ್ವಿ. ಚಿತ್ರದುರ್ಗ ಲೊಕೇಶನ್ ಮಾಡಿದೆ, ಸಾಗರ ಸ್ವಲ್ಪ ಲೊಕೇಶನ್ ಮಾಡಿದ್ವಿ, ಅಲ್ಲಿ ಇಲ್ಲಿ ಎಲ್ಲ ಶೂಟಿಂಗ್ ಮಾಡಿ ಮುಗಿಸಿದ್ವಿ ಸಿನಿಮಾ. ಎಷ್ಟಾಯ್ತು ಸರ್ ಅದಕ್ಕೆ ಬಜೆಟ್ ಆಗ? ಕಡಿಮೆ ಸರ್, 110 ಆಯಿತು. 110 ಲಾಭ? ಇಲ್ಲ ಲಾಭ ಇಲ್ಲ, ಅದು ಹುಚ್ಚದು ಹೆಂಗೆ? ಅಯ್ಯ ಅದು ಪಿಕ್ಚರು ಪ್ರೊಜೆಕ್ಷನ್ ಆಗಿದೆ ಸಂತೋಷ್ನಾಗೆ. ಹಾಂ ಎಲ್ಲ ನಮ್ಮ ನಾಗೇಶ್ ಕುಮಾರ್ ಎಲ್ಲ ಭಾಳ ಜನ, ರಾಮು ಎಲ್ಲ ಬಂದರು. ಓಕೆ ಒಂದು ನೋಡು ಅಯ್ಯೋ ಎಲ್ಲ ಮಕ್ಕಳು ಹಿಂಗೆ ಮಾಡ್ಕೊಂಡು ಎಲ್ಲ ಹೊರಗೆ ಬಂದರು. ನಾನು ಅಲ್ಲಿ ನಾಗೇಶ್ ಕುಮಾರ್ ನಮ್ಮ ಪಿತಮ್ಮ ಅಲ್ಲ, ಈಗ ಕೇಳಿದೆ ಏನ್ರಿ ಯಾಕೆ ಪಿಕ್ಚರು ಎಲ್ಲ ಹಿಂಗೆ ಒಬ್ಬರು ಮಾತಾಡ್ತಿಲ್ಲ, ಹಂಗೆ ಹೋಗ್ತಿದ್ದಾರೆ. ಸೈಲೆಂಟಾಗಿ ಅವನು ಹೆಂಗೆ ಹೋಗ್ತಾನೋ ಲಾಸ್ಟ್ಗೆ ಹಂಗೆ ಹೋಗ್ತದಲ್ಲ. ಅವಾಗ ಕೇಳಿದಾಗ ಸರ್ ಏನಿಲ್ಲ ಬೇಜಾರಾಗಬೇಡಿ, ಹೆಂಗೆ ಯಜಮಾನ ದುಡ್ಡು ಬಂದೈತೆ ಹಾಕಿದ್ದೀರ ಮಾಡಿದ್ದೀರ, ಹೋಗಿದ್ದು ಹೋಗ್ಬಿಡಿ, ಕೊಟ್ಟು ಕೇಳಿದಷ್ಟು ಕೊಟ್ಬಿಡಿ, ನೀವೇನಾರು ರಿಲೀಸ್ ಮಾಡಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ನೋಡ್ಬೇಕಷ್ಟೇ, ಪಬ್ಲಿಕ್ ಅಂತೂ ಬರಲ್ಲ. ಇದೆಂತ ಒಪಿನಿಯನ್ ಇದು? ಇದು ಒಪಿನಿಯನ್ ಹೇಳಿ ನನಗೆ ಗಾಬರಿ ಆಗ್ಬಿಡ್ತು. ಇದು ಏನು ಗಾಚಾರ, ಯಜಮಾನ ಒಳ್ಳೆ ಪಿಕ್ಚರ್ನು ಅದನ್ನು ಕೈಗೆ ಇಟ್ಕೊಳಕ್ಕಾಗಿಲ್ಲ ಅಂತೇಳಿ ರಾಮನು ಕೇಳಿದ್ರು ಒಂದು ರೇಟ್ಗೆ. ರಾಮಗೆ ಒಂದು BKT ಕೊಟ್ಟೆ 36 ಲಕ್ಷ. ಸುದೀಪ್ ಸಾರ್ ಶಿವಮೊಗ್ಗ ನನಗೇ ಬೇಕು ಅಂದರು. ಎಷ್ಟನ್ನ ಕೊಡ್ರಿ? 4.5 ಲಕ್ಷ ಕೊಡ್ತೀನಿ ಸರ್ ಕೊಡಿ ಅಂದೆ. ಕಮ್ಮಿ ರೇಟ್, ಓಕೆ. ಬಟ್ ಅಷ್ಟಾಗಿದ್ದ ಒಂದು ಪುಣ್ಯ ಅದು. ಆ ಟೈಮಲ್ಲಿ ಒಂದು 70 ಲಕ್ಷ ಕಲೆಕ್ಟ್ ಆಯಿತು. 75 7 ಕೋಟಿ ಆದಂಗೆ. ಹೌದು, ನೋಡೋರೇ ಇಲ್ಲ ಅಂದರೆ. ಹೌದೌದು. ಹಂಗಾಗಿ ರಿಲೀಸ್ ಮಾಡಿದ್ವಿ. ಅವರು ಒಳ್ಳೆ ಲಾಭ ಮಾಡ್ಕೊಂಡು. ಅಯ್ಯೋ ಎಲ್ಲ ಕಡೆ ಸಿಲ್ವರ್ ಜೂಬ್ಲಿ. ನಾವೀಗ ನಾರಾಯಣ ರೆಡ್ಡಿ 2 ವಾರ ಡೇಟ್ ಕೇಳಿದ್ವಿ, 2 ವಾರ ಕೊಡಿ ಮೇನ್ಕಾ ಅಂತ. ಡೇಟೇ ಕೊಡಲಿಲ್ಲ ಯಾರು, ಹೊಸ ಹೀರೋ ಅಂತೇಳಿ ಯಾವ ಡೇಟ್ರೂ ಡೇಟ್ ಕೊಡಲಿಲ್ಲ. ನಾ ಮೇನ್ಕಾ ಖಾಲಿ ಇತ್ತು. ಅವರು ನೋಡಿ ತೆಲುಗು ಸಿನಿಮಾ ನಾನು ಕಮಿಟ್ ಆಗಿದ್ದೀನಿ, ಬಟ್ ಕೊಡ್ತೀನಿ 2 ವಾರ. ಅದು 2 ವಾರದ್ದು ನೀವು ದುಡ್ಡು ಕಟ್ಟಬೇಕು ಥಿಯೇಟ್ರ್ ಬಾಡಿಗೆ. ಇದು ಬಾಡಿಗೆ ಬರುತ್ತಿಲ್ಲ ಗೊತ್ತಿಲ್ಲ. ಓಕೆ, ಅದು ಕಟ್ಟಿದರೆ ಕೊಡ್ತೀನಿ ಅಂದರು. ಆಯಿತು ಕೊಡಿ 2 ವಾರ ಸಾಕು ಅಂತ ಅಗ್ರಿಮೆಂಟ್ ಹಾಕಿಸಿ 2 ವಾರದ ಅಡ್ವಾನ್ಸ್ ಕೊಟ್ಟು ಪಿಕ್ಚರ್ ರಿಲೀಸ್ ಮಾಡಿದ್ವಿ. ಅವರೇ 175 days ನಮ್ಮ ಥಿಯೇಟ್ರ್ ಅಂತ ಲೆಟ್ರ್ ಕೊಟ್ಟರು ನೋಡಿ. ಬಟ್ ಆಗ ಅನಿಸಿಲ್ವಾ ನಾನೇ ಇಟ್ಕೊಳ್ಬೇಕಾಗಿತ್ತು, ನಾನೇ ಏನು ಕೈ ಮುಗಿದು ಹೋದ್ಮೇಲೆ ಅಲ್ವಾ? ಲಾಸ್ಟ್ ಕ್ಯಾರೆಕ್ಟರ್ ಇರ್ತಲ್ಲ ಹುಚ್ಚೆಲ್ಲ ಎಲ್ಲ ಇತ್ತು ಹಂಗೆ. ಈಗ ಶ್ರೀದೇವಿ ಇದು ಮುಗಿದೋದ್ಮೇಲೆ ನಾನು ಮದುವೆ ಹೋಗ್ಬೇಕಾಯ್ತು ಅಂದ್ರೆ ಏನು? ಯಜಮಾನ ಹೇಗೆ ಸರ್? ಯಜಮಾನ ಅದನ್ನು ನಮಗೆ ಒಂದು 2.15 ಲಕ್ಷ ಖರ್ಚಾಯಿತು. ಹಾಂ, ಆಗಲೇ ಆ ಕಾಲದಲ್ಲಿ. ಹಾಂ, ಏನು ಸರ್ ಎಲ್ಲ ಸ್ಟಾರ್ ಈಗ ಎಷ್ಟಾಗಿರ್ತದೆ ಅದು? ಈಗ ಇದ್ರೆ ಒಂದು 20 ಆಗಿರೋದು ಅಲ್ವಾ? ಹಾಂ, ಅವಾಗ ಒಂದು ಸ್ವಲ್ಪ ಸ್ಟಾರ್ ಕ್ಯಾಶ್ ಜಾಸ್ತಿ ಇತ್ತು. ಸೆಟ್ ಹಾಕ್ಸಿದ್ವಿ,
ಚಿಕ್ಕಮಗಳೂರಿನ ಸೆಟ್ಟು, ಆಮೇಲೆ ನೇಪಾಳಲ್ಲ ಶೂಟಿಂಗ್ ಹೋಗಿದ್ವಿ. ಓಕೆ. ಆರ್ಟಿಸ್ಟ್ ತುಂಬಿದಂಗೆ ಇದ್ರೆ ಹಿಂಗೆ. ಹೌದೌದು ಯಜಮಾನ. ಅದು 2:15 ಆಯಿತು. ನಮಗೆ 3:15 ಕೇಳಿದ್ರು ಟೋಟ್ಲು. ಅದ್ರ ಹಿಂದೆ ಜನ್ಮದಾತ ಅಂತ ಒಂದು ಮಾಡಿದ್ವಿ. ನಮ್ಮ ಸುಬ್ರಹ್ಮಣ್ಯ ಅವ್ರ ಕತೆ ಮಾಡಿಕೊಟ್ಟಿದ್ವಿ. ದೊಡ್ಡೂರು ಕೋಚಿ ಸುಬ್ರಹ್ಮಣ್ಯ. ಓಕೆ. ಅದು ₹1 ಬರಲಿಲ್ಲ, ಅಷ್ಟು ಹೋಗ್ಬಿಟ್ಟಿತ್ತು. ಓ ಜನ್ಮದಾತ, ಕರೆಕ್ಟ್, ಗೊತ್ತಾಯ್ತು. ನಾಗಬಾಣ ಡೈರೆಕ್ಟ್. ಹೌದು. ಆ ಲಾಸು ತಡೆಯೋಕ್ಕಾಗಿರಲಿಲ್ಲ, ಲಾಸ್ ಹಂಗೆ ಇತ್ತು. ಆ ಬೈಕೆ 1 ಕೋಟಿ 1.5 ಕೋಟಿ ಬರುತ್ತಲ್ಲ ಲಾಭ, ಕೊಟ್ಬಿಟ್ರಿ ಮೊದಲು ಕೊಟ್ಟು ನಡಿ ಅಂತ. ಅದು ಆ ಟೈಮಲ್ಲೇ 50 ಕೋಟಿ ಕಲೆಕ್ಟ್ ಮಾಡ್ತು. ಅಯ್ಯೋ ಅಯ್ಯೋ ಅಯ್ಯೋ. ಬರೀ ಆಡಿಯೋ 8 ಲಕ್ಷ ಕೊಟ್ಟಿದ್ದೆ ನಾನು. ಅಂದು ಆಡಿಯೋ 8 ಕೋಟಿ ಬಂತು ಆಡಿಯೋ. ಅದು ಇಷ್ಟೇ ರೆಕಾರ್ಡು. ಅದು ಹೆಂಗೆ ಅಂದರೆ ರೆಕಾರ್ಡ್ ಅಂದರೆ ಎಂತೆಂಥ ಹಾಡು ಸರ್ ಅದರಲ್ಲಿ. ಹೆಂಗೆ ರೆಕಾರ್ಡ್ ಸರ್ ಅಂದರೆ ಬೇರೆವೆಲ್ಲ ಬಂದವು ರೆಕಾರ್ಡ್ ಆಯ್ದವು. ಬೇರೆವೆಲ್ಲ ಒಂದು 5 ಸೆಂಟ್ರ್ 6 ಸೆಂಟ್ರ್ ಸಿಲ್ವರ್ ಜೂಬ್ಲಿ ಒಂದು ಶೋ ಆಗಿ ಬೇರೆ ಸೆಂಟ್ರ್ನಾಗ 2,200 300 ತೆಗೆದುಬಿಡ್ತಾರೆ. ಈಗ ಉದಾಹರಣೆ ಸಂತೋಷ್ 175 ಡೇಸ್ ಅಂದರೆ ಪ್ರಸನ್ನದಾಗ ಒಂದು 25 ದಿವಸ ಹೋಗುತ್ತೆ, ಇಲ್ಲ 50 ದಿವಸ ಹೋಗುತ್ತೆ. ಇದು ಹಂಗಲ್ಲ, 175 ಡೇಸ್ ಅಲ್ಲಿ, ಇಲ್ಲಿನೂ 175 ಡೇಸ್. ಹಂಗೆ BC ಸೆಂಟರ್ಸ್ ಏನಿದಾವೆ ಎಲ್ಲ ಕಡೆ ಸಿಟಿಯಲ್ಲಿ ಹೆಂಗೆ ಹೋಗುತ್ತೆ ಹಂಗೆ ಹೋಯ್ತು ಪಿಕ್ಚರ್. ಹುಬ್ಳಿಗೆ ಏನು ಕಲೆಕ್ಷನ್ ಬಂತು, ರಾಣಿಬೆನ್ನೂರು ಅದೇ ಕಲೆಕ್ಷನ್. ಅದು ಇಟ್ಟು ಆ ನಾಯಕ ವಿಷ್ಣುವರ್ಧನ್ ಅಂತ ಮೊದಲೇ ತೀರ್ಮಾನ ಮಾಡ್ಕೊಂಡಿದ್ದೀರಾ ಸಬ್ಜೆಕ್ಟ್? ಇಲ್ಲ ಸರ್, ಅದು ಫಸ್ಟು ವಿಷ್ಣು ಸರ್ದು 2 ಪಿಕ್ಚರ್ ಮಾಡಿದ್ದೆ ನಾನು. ದಣಿ ಮಂಗಳಸೂತ್ರ. ಇದನ್ನು ಮಾಡೋದಕ್ಕಿಂತ ಮುಂಚೆ ಅವರು ಒಂದು ಸಬ್ಜೆಕ್ಟ್ ಮಾಡಿಸಿದ್ರು, ದೀಪಾವಳಿ ಅಂತ, ಅಲ್ಲ ಉಗಾದಿ ಅಂತ. ಅವ್ರು ಬಾಮೆಯಿಂದಾನೇ ಮಾಡಿದರು. ದೊಡ್ಡಣ್ಣ ಇವರು ಮಾಡೋದು ಅಂತ ಕಾಂಬಿನೇಷನ್ ಕಾಮಿಡಿ. ಅದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿದ್ರು ಸಬ್ಜೆಕ್ಟ್. ಹೀರೋಯಿನ್ನು ಖುಷ್ಬು ಹಾಕೋದು ಅಂತ ಪ್ಲ್ಯಾನ್ ಮಾಡಿ. ಓಕೆ. ಖುಷ್ಬು ಫಿಕ್ಸ್ ಮಾಡೋಣ ಅಂತ ಹೋದೆ ನಾನು ಮಂಗಳೂರು ಇದಕ್ಕೆ ಮಡ್ರಾಸ್ಗೆ. ಹೋಗಿ ಮಾತಾಡಿದ್ವಿ. ಅಯ್ಯಮ್ಮ ಕತೆ ಎಲ್ಲ ಕೇಳ್ತು. ನಾಳೆ ಪೊಂಗಲ್ ಇದೆ, 1 ದಿವಸ ಬಿಟ್ಬಿಡಿ, ನಾಡ್ದು ಬನ್ನಿ ಅಡ್ವಾನ್ಸ್ ಮಾಡಿದೆ. ಅವತ್ತು ಆ ಪೊಂಗಲ್ದು ಅಡ್ಡ ಬರೆದ್ರೆ ಅಡ್ವಾನ್ಸ್ ಮಾಡಿ ಬಂದುಬಿಡ್ತಿದ್ವಿ. ನಾವು ಇನ್ನೇನು 1 ದಿವ್ಸಕ್ಕೆ ವಾಪಸ್ ಹೋಗೋದು ಅಂತ ಅಲ್ಲೇ ಆಟ ಆದ್ವಿ. ಪಾಮ್ರದಾಗ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಹಿಂಗೆ ಬರ್ತಿದ್ದೆ. ಈ ಒಣದ ಪೋಲದ ಗಾಡಿ ಬರ್ತಾಯಿತ್ತು. ಗಾಡಿ ಮೆರವಣಿಗೆ ತಪ್ಪಡೆ ಹೊಡ್ಕೊಂಡು ಅದನ್ನು ನೋಡಿದ್ರೆ ಎಲ್ಲ ವಿಷ್ಣುವರ್ಧನ್ ಟೈಪ್ ಕ್ಯಾರೆಕ್ಟ್ರು. ಪಂಚೆ ಛತ್ರಿ, ಅಣ್ಣ ತಮ್ಮಗಳೆಲ್ಲ ಗಾಡಿ ಕುಂಡಿಸ್ಕೊಂಡು ಬರ್ತಕ್ಕದು, ಎಲ್ಲ ಸೊಸೆಯರು ಪಕ್ಕದಾಗೆ, ಒಂದು ಟೋಟಲ್ ಫ್ಯಾಮ್ಲಿ, ಪ್ಯಾಕೇಜ್ ಫ್ಯಾಮ್ಲಿ ಅನ್ನಂಗಿತ್ತು. ಸೂರ್ಯವಂಶ ಬೇರೆ ಚೆನ್ನಾಗಿ ಹೋಯಿತು. ಇದನ್ನೇ ಮಾಡಿದರೆ ಚೆನ್ನಾಗಿರುತ್ತಲ್ಲ, ಉಗಾದಿ ಪಕ್ಕಕ್ಕೆ ಇಟ್ಟುಬಿಡೋಣ ಅಂಥೇಳಿ ಉಗಾದಿ ಸ್ಟಾಪ್ ಮಾಡಿ ಇದನ್ನು ಮಾಡೋಣ ಅಂತ ಬಂದು ವಿಷ್ಣು ಸರ್ಗೆ ಹೇಳಿ, ಅವರು ಬೇಡ ಸುಮ್ಮನೆ ಯಾಕೆ, ಈಗ ಮೊನ್ನೆ ಮಾಡಿದ್ದೀನಿ ಮೀಸೆ ಗಡ್ಡ ಎಲ್ಲ, ತಿರುಗಿ ಅದೇ ಛತ್ರಿ ಅದೇ ಮೀಸೆ ಬೇಡ ಅಂತ. ಇಲ್ಲ ಸರ್, ಗ್ಯಾರಂಟಿ ಐತೆ ನನಗೆ, 100ಕ್ಕೆ 100 ಸಿನಿಮಾ ಹೋಗುತ್ತೆ, ಹಾಕಿದ್ದಾಗೆಲ್ಲ 100 ಡೇಸ್ ಹೋಗುತ್ತೆ ಆ ಸಿನಿಮಾ ಅಂಥೇಳಿ ಅವೆಲ್ಲ ರೈಟ್ಸ್ ತಗೊಂಡು ಮಾತಾಡಿ, ಅವರು ಹೆದರಿಕೆಯಾಗಿ ವಿಜಯಕಾಂತ್ ಆಕ್ಷನ್ ಹೀರೋ ಅಂಥೇಳಿ ಬರೀ 20 ಪ್ರಿಂಟ್ ಹಾಕಿ ರಿಲೀಸ್ ಮಾಡಿದರು. ಅವರು ನಾನು ರೈಟ್ಸ್ ತರಕ್ಕೆ ಹೋಗಿದ್ದೆ ಫಸ್ಟ್ ಡೇನೆ. ವಿಕ್ರಮ ಡೈರೆಕ್ಟ್ರಿಗೆ ಹೇಳಿದೆ, ನೋಡಿ ಕನ್ನಡ ಪ್ರೊಡ್ಯೂಸರ್ ಬಂತಾರೆ, ಇವರು ಹೇಳ್ತಾರೆ ಸಿಲ್ವರ್ ಜೂಬ್ಲಿ ಹೋಗುತ್ತೆ ಸಿನಿಮಾ ಅಂತ. ಅವಾಗ ಸ್ವೀಟ್ ತರಿಸಿ ಅವ್ರು ನನಗೆ ಸ್ವೀಟ್ ತಿನ್ನಿಸಿ ನಾವು ಹೋಗಲ್ಲ ಅಂತ 25 ಪ್ರಿಂಟ್ ಹಾಕ್ಸಿದ್ವಿ. ಇಲ್ಲ ಸರ್, ಗ್ಯಾರಂಟಿ ಹೋಗುತ್ತೆ, ನೀವು ಮತ್ತೆ ಪ್ರಿಂಟ್ ಹಾಕ್ಸ್ಬೇಕು, ಬಟ್ ನಂದೊಂದು ಸ್ವಾರ್ಥ ಇದೆ, ಬಟ್ ರೈಟ್ಸ್ ನನಗೆ ಕೊಡಬೇಕು. ರೇಟ್ಸ್ ಏನೋ ಮಾತಾಡಿ ನಿಮಗೆ 100% ನಿಮಗೆ, ಬೇರೆ ಯಾರಿಗೆ ಕೊಡೋಲ್ಲ ಮಾತು ಕೊಟ್ಟು ಕಳಿಸಿದ್ರು. ಸೆಕೆಂಡ್ ವೀಕಿಗೆ 50 ಪ್ರಿಂಟು, ಥರ್ಡ್ ವೀಕಿಗೆ 75 ಪ್ರಿಂಟು, 150 ಪ್ರಿಂಟಿಗೆ ಹೋಗ್ಬಿಡ್ತು. ಓಕೆ. ತಮಿಳು ಅವಾಗ ಡೇಟ್ ಭಾಳ ಜನ ಹೋಗಿದ್ರು ರೈಟ್ಸ್ಗೆ. ಇಲ್ಲಿಂದ ನಮ್ಮ ಗಾಂಧಿನಗರದ ಮಹಾನ್ ಭಾವರೆಲ್ಲ ಅಲ್ಲೇ ಇದ್ದರು, ಪಾಮ್ರ ಹೋಟ್ಲಾಗೆ ಇದ್ರು ಎಲ್ಲ. ಕುಮಾರಸ್ವಾಮಿ ಬ್ಲಾಂಕ್ ಚೆಕ್ ಕೊಟ್ಟಿದ್ರು ವಿಕ್ರಮನ್ಗೆ, ಅವರೆಲ್ಲ ಬಿಟ್ಟು ನನಗೆ ಕೊಟ್ಟರು. ನಿಮಗೆ ವರದರಾಜ ಪೈ ಅಂತ ಗೊತ್ತಾ? ಬಂಟ್ವಾಳದ ಒಬ್ಬರು ಬಿಸ್ನೆಸ್ ಮ್ಯಾನ್.
ಇಲ್ಲ ಸರ್ ಅವ್ರು ಉಪ್ಪಿನಕಾಯಿ ಇದೆ ಎಸ್ 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 ಕೇಳಿದ್ದೀನಿ ಒಂದ್ಸಲ ಫೋನಾಗೂ ಮಾತಾಡಿ. ಯಜಮಾನ ಟೈಟ್ಲ್ ಇಟ್ಕೊಂಡು ಕೋಟ್ಯಾಧಿಪತಿ ಆದ ಒಬ್ಬ ವ್ಯಕ್ತಿ. ಇಲ್ಲಿ ಸಿನಿಮಾದಲ್ಲಿ ಏನು ನೀವು ತೋರಿಸಿದ್ರೆ ಉಪ್ಪಿನಕಾಯಿ ವ್ಯಾಪಾರ, ಅದೇ ಅವರು ನಿಜ ಜೀವನದಲ್ಲಿ ಮಾಡಿ ಯಜಮಾನ ಉಪ್ಪಿನಕಾಯಿ ಅಂತ ಉಪ್ಪಿನಕಾಯಿಗೆ ಹೆಸರಿಟ್ಟು ಅವರು ಕೋಟ್ಯಾಧಿಪತಿ ಆದ. ಹೌದು, ವರದರಾಜ ಪೈ ಅಂತ. ಕೇಳಿದ್ದೀನಿ ಅವ್ರದ್ದು ಇಷ್ಟೇ ಇದು ನೋಡಿದ್ದೀನಿ. ಒಂದ್ಸಲ ಬನ್ನಿ ಮೀಟ್ ಮಾಡಬೇಕು ಅಂತ ಕರೆದ್ರು. ನಾನು ಫಸ್ಟ್ ಬಂದು ನನ್ನ ಹತ್ರ ಬಂದಿದ್ರು ಅವರು. ನಾನು ಅವಾಗ ಇರಲಿಲ್ಲ, ಅವರು ಎಲ್ಲ ಊರಿಗೂ ಹೋಗಿದ್ದೆ. ಅವ್ರು ಟೈಟ್ಲ್ ಕೇಳಕ್ಕೆ ಬಂದಾರೆ, ಓಕೆ ಯಜಮಾನ ಉಪ್ಪಿನಕಾಯಿ ಇಡ್ತೀವಿ ಅಂತ. ಅವರು ಯಾವಾಗ ನಾನು ಇಲ್ಲ ಅಂದರೆ ವಿಷ್ಣು ಸರ್ ಹತ್ರ ಹೋಯ್ತು. ವಿಷ್ಣು ಸರ್ ಇಲ್ಲ ಪ್ರೊಡ್ಯೂಸರ್ ಅದು ಅವ್ರಿಗೆ ಇಲ್ಲ ಕೊಡಿಸಿ ಸರ್ ಹಂಗೆ ಹಂಗೆ ಅಂತ ಹೇಳಿದೆ. ನೀವು ಹೇಳಿದ್ರೆ ಕೊಡ್ತಾರೆ. ಒಂದು ಮಾಡಿ ಏನ್ರಿ ನಿಮ್ಮ ಪಿಕ್ಚರಿಗೆಲ್ಲ ಬರೀ ಟೈಟ್ಲಿಗೂ ಡಿಮ್ಯಾಂಡ್ ಬಂದ್ಬಿಡ್ತು. ಏನು ಸರ್ ಅಂದೆ. ಹಿಂಗೆ ನಮಗೆ ಬೇಕಾದ್ರೆ ಭಾಳ ಹತ್ರ ಇರೋರು ಆ ಟೈಟ್ಲ್ ಇಟ್ಕೊಂಡು ಉಪ್ಪಿಗೆ ವ್ಯಾಪಾರ ಮಾಡ್ತಾರಂತೆ. ಈಗ ದಯವಿಟ್ಟು ಮಾಡ್ಕೊಳ್ಳಿ ಸರ್, ಯಾರು ಬೇಡ ಅಂದರು. ಒಳ್ಳೇದಲ್ವ ಸರ್ ಮಾಡಿದ್ರಿ. ಅವಾಗ ಟೈಟ್ಲ್ ವಿಷ್ಣು ಸರೇ ಕೊಟ್ಟಿದ್ರು. ವಿಷ್ಣು ಹೇಗಿದ್ರು ಸರ್ ಆ ಟೈಮ್ನಲ್ಲಿ ನಿಮ್ಮ ಜೊತೆ? ಬರ್ತಾರೆ, ಭಾಳ ಚೆನ್ನಾಗಿದೆ ಅವರು. ಅಯ್ಯ ಸರ್ ಅವ್ರದ್ದು ಬಿಡಿಸ್ತಾರೆ, ನಾವು ನಡವಳಿಕೆನೇ ಬೇರೆ. ಅವ್ರು ಇದ್ದಿದ್ರೆ ಇನ್ನು 5 ಸಿನಿಮಾ ಮಾಡ್ತಿದ್ದೆ. ನೀವು ಮಾಡ್ತಿದ್ರಿ? ಅಲ್ಲೋ ಒಂದು ಪಿಕ್ಚರ್ ರೆಡಿ ಮಾಡಿ ಸೆಟ್ ಹಾಕ್ಸಿದ್ದೆ, ದೊಡ್ಡ ಮನುಷ್ಯ ಅಂತ. ದೊಡ್ಡ ಮನುಷ್ಯ ಅಂತೇಳಿ ವಿಷ್ಣುವರ್ಧನ್ ಹೀರೋ, ವಿಷ್ಣುವರ್ಧನ್ ಎಸ್ ನಾರಾಯಣ್ ಡೈರೆಕ್ಟ್ರು. ಓಕೆ. ಟೈಟ್ಲ ಇದು ಪೊಲಾಚಿ ಹತ್ರ ಸೆಟ್ ಹಾಕ್ಸಿದ್ದೆ. ಏನಾಯಿತು? ಅಂದರೆ ಜನವರಿ ಸ್ಟಾರ್ಟ್ ಮಾಡಿಬಿಡೋಣ ಅಂದರು. ಡಿಸೆಂಬರ್ನಲ್ಲಿ ಮಾತಾಡಿದ್ವಿ. ಓಕೆ. ಜನವರಿ ಎಂಡಿಂಗ್ ಮಾಡಿಬಿಡೋಣ ಅಂದರು. ಡಿಸೆಂಬರ್ ಎಂಡ್ ಆಗ್ಬಿಡ್ತು. ಓ, ಸೆಟ್ ಎಲ್ಲ ಹೋಯ್ತು. ಸೆಟ್ ಹಾಕಿದ್ರಿ? ರೈಟ್ ಸ್ಟಾರ್ಟ್ ಇದ್ವಿ, ಅದನ್ನು ಮರ್ಯಾದೆ ಅಂತ ತಮಿಳು. ಅದು ಬರ್ತಿದ್ರೆ ಸ್ವಲ್ಪ ಸುಧಾರಿಸ್ಕೊಳ್ತಿದ್ರಿ? ಅಯ್ಯೋ ಸುಧಾರಿಸೋದೇನು ಸರ್, ಸುಧಾರಿಸೋದಲ್ಲ ಸರ್. ಅವ್ರು ಇದ್ದಿದ್ರೆ ನಾನು ಈಗ ಸುಮ್ಮನೆ ಬಿಡ್ತಿರಲಿಲ್ಲ. ಅವರು ನಾವು ಯಜಮಾನ ಮಾಡ್ಬೇಕಾದ್ರೂ ಅಷ್ಟೇ. ನಾನು ಯಜಮಾನ ಮಾಡೋದು ಬಿಫೋರ್ ಅವ್ರ ಹತ್ರ ಹೋಗಿಲ್ಲ ಒಂದು 6 ತಿಂಗಳು. ಮಂಗಳಸೂತ್ರ ಲಾಸ್ ಆಯಿತು, ದಣಿ ಎಲ್ಲ ಇದೆಲ್ಲ ಆಯಿತು. ಬೇರೆ ಶಿವರಾಜ್ ಕುಮಾರ್ದವು ಮಾಡ್ತಾಯಿದ್ದೆ. ಅವರೇ ನಂದಕುಮಾರ್ ಇದೆ ನಮ್ಮ ಪ್ರೆಸ್ಸು, ರೆಹಮಾನ್ ಎಲ್ಲಿದ್ದಾರೆ ಕರ್ಕೊಂಬನ್ನಿ. ಅವ್ರಿಗೆ ಸಾರ್ ಕರೀತಾರೆ ಅಂದ್ರೆ ನಾನು ಪಿಕ್ಚರ್ ಮಾಡೋ ಅಂತಾರೆ. ಅವ್ರ ಎದುರಿಗೆ ನಾವು ಮಾತಾಡೋಕ್ಕಾಗಲ್ಲ ಅಂತ ಬರ್ತೀನಿ ಅಂದರೆ ಕಾಲೇಜ್ ಅವ್ರ ಹತ್ರ ನಿಂತಿದ್ದೆ. ಫೋನ್ ಮಾಡಿದ್ದಾರೆ ಇವರು ಲ್ಯಾಂಡ್ ಫೋನಿಂದ, ರೆಹಮಾನ್ ಇದ್ದಾರೆ ಇಲ್ಲಿ ಕರೆಯೋದು. ಸಾರ್ ಕರೀತಾರೆ ಅಂದ್ಬಿಟ್ಟು ಅನಿವಾರ್ಯ ಹೋಗ್ಲೇಬೇಕಾಯ್ತು. ಯಾಕ್ರಿ ಏನು ಬರ್ತಿಲ್ವಾ? ಬರಂಗೆ ಮಾಡಲ ನಾನು ಅಂದರು. ಇಲ್ಲ ಸರ್, ಈಗ ಹಂಗೆ ಹೊರಟು ಬರಬೇಕು. ಯಾಕೆ ಪಿಕ್ಚರ್ ಮಾಡಿಲ್ಲ? ಹಿಂಗೆ ಸರ್ ತಾಪತ್ರಯದಾಗೆ ಸಿನಿಮಾ ಮಾಡ್ಬೇಕ್ರಿ. ಟಾಟಾ ಬಿರ್ಲಾ ದುಡ್ಡು ಇಟ್ಕೊಂಡ್ರೆ ಸಿನಿಮಾ ಮಾಡ್ತಾರೆ. ನೋಡೋಣ ಸರ್, ಮಾಡಿ ಯಾವ್ದಾನ ಪ್ಲಾನ್ ಮಾಡಿ ನಾನು ಮಾಡಿಕೊಡ್ತೀನಿ. ದುಡ್ಡು ಯಾರು ಕೇಳಿದಾರೆ ನಿಮಗೆ? ಅಯ್ಯೋ, ನಾನು ದುಡ್ಡು ಕೇಳಿದ್ನ 2 ಪಿಕ್ಚರ್ ಮಾಡಿದ್ರಲ್ಲ, ಯಾವತ್ತೂ ಒಂದು ದುಡ್ಡು ಕೇಳಿದ್ದೆ, ನೀವೇ ತಂದು ಕೊಟ್ಟಿದ್ದೀರ. ನಾನು ಯಜಮಾನ ಮಾಡಿದಾಗ ತೊಂದರೆ ಇತ್ತು ಸ್ವಲ್ಪ. ಲಾಸ್ಟ್ ಒಂದು 5 ಲಕ್ಷ ಕೊಡ್ಬೇಕಾಯ್ತು. ನಾನು ಡಬ್ಬಿಂಗ್ ಬರ್ತಾಯಿದ್ದೀನಿ, ದುಡ್ಡು ರೆಡಿ ಮಾಡಿ ಅಂದರು. ಅಲ್ಲ ಅವ್ರ ಸಿಸ್ಟಮ್ಮು. ಹೌದು, ಡಬ್ಬಿಂಗ್ 3 ಪೇಮೆಂಟು ಶೂಟಿಂಗಲ್ಲಿ. ಅಡ್ವಾನ್ಸ್ ಒಂದು 5 ಲಕ್ಷ, ಶೂಟಿಂಗಲ್ಲಿ 10 ಲಕ್ಷ, ಡಬ್ಬಿಂಗ್ 5 ಲಕ್ಷ. ನಾನು ನಾಗೇಶ್ ಕುಮಾರ್ಗೆ ಯಾರಿಗೆ ಹೇಳಿದೆ ರೆಡಿ ಐತಿ ಅಂದರು. ಇವ್ರ ಮಾತು ಕೇಳಿ ನಾನು ಸರ್ ಬಂದ್ಬಿಡಿ ಬೆಳಗ್ಗೆ ಡಬ್ಬಿಂಗ್ಗೆ ಬಂದ್ಬಿಟ್ರು ಚಾಮುಂಡೇಶ್ವರಿ. ಇವರು 11 ಗಂಟೆಗೆ ಹೇಳಿದ್ರೆ ಕೈ ಕೊಟ್ಬಿಟ್ರು. ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ. ಈ ಡಬ್ಬಿಂಗ್ ನಡೀತಾ ಇದೆ. 5:15 ಆಯಿತು. ನನಗೆ ಟೆನ್ಷನ್ ಆಗ್ಬಿಡ್ತು. ಫೋನ್ ಮಾಡಿದ್ರು, ಎಲ್ಲಿದ್ರಿ? ಏನು ರೀ ಡಬ್ಬಿಂಗ್ ಖರ್ಚು ಹಂಗೆ ಹೋಗ್ಬಿಟ್ಟಿದ್ರಿ? ಇಲ್ಲ ಸರ್, ಏನೋ ಪ್ರಾಬ್ಲಮ್ ಇತ್ತು, ಬರೀಲಿ ಫಸ್ಟು. ನಾನು ಅಲ್ಲಿಗೆ ದೇವಗೆ ಫೋನ್ ಮಾಡಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ದೇವ ಒಂದು 2 ರೀಲ್ ಪೆಂಡಿಂಗ್ ಮಾಡಿಬಿಡು, ನಾಳೆ ದುಡ್ಡು ಕೊಡ್ತಾರೆ ಸರ್, ಬಂದು 5 ಲಕ್ಷ ಕೊಟ್ಟ ಮೇಲೆ ಮಾಡಿಕೊಡಿ ಅಂತ ಹೇಳಿ ಸಾರ್ ಕಳಿಸ್ಬಿಡು, ಅವ್ರು ಹೋದ್ಮೇಲೆ ಬರ್ತೀನಿ ನಾನು ಅಂತ ಹೇಳಿದೆ. ಆಯಿತು ಸರ್ ಅಂದು 1 ಗಂಟೆ ಆಯಿತು. ಬಿಡು ಹೋಗಿರ್ತಾರೆ ಅಂತ ನಾನು ಎಂಟ್ರಿ ಆದೆ. ದೇವಿಗೆ ಹೇಳಿದ್ರು ಹೋದ್ರು ಅಂತ ಹೇಳೋ ಅಂತ. ನಾನು ಎಂಟ್ರಿ ಆದೆ, ಗೇಟ್ನಾಗೆ ಇದ್ದರು. ಇವು ಬೇರೆ ಕಲ್ತಿದ್ರ ನೀವು? 2 ರೀಲ್ ಪೆಂಡಿಂಗ್ ಇಟ್ಟಿದ್ದೀನಿ.
ನಾಳೆ ಬಂದು ಮಾಡ್ತೀನಿ. ಆಯಿತಾ? ಸಂತೋಷನಾ? ಓಕೆ ಸರ್. ಬಂದು ದೇವ್ರಿಗೆ ಹೇಳಿದೆ, ಏನೋ ಬೇಜಾರಾದರೆ, ಇಲ್ಲ ಸರ್ ಪೂರ ಪಿಕ್ಚರ್ ಮಾಡಿ ಹೋಗಿದ್ದಾರೆ, ಅಯ್ಯೋ ಕಳಿಸಿ ಮನೆ ಹತ್ರ ಅಂತ. ಆಮೇಲೆ ಫೋನ್ ಮಾಡಿ, ಏನ್ರಿ ನನಗೆ ಯಾರೋ ಹೊಸಬರಿಗೆ ಹೇಳ್ದಂಗೆ ಹೇಳ್ತೀರಾ, ಎಲ್ರಲ್ಲಿ ಪೆಂಡಿಂಗ್ ಇಡಿ ಅಂತ. ಪುರುಗ್ ಮಾಡಿ ಬಂದಿದ್ನಿ, ನಾಳೆ ಅಲ್ಲ ಸೋಮವಾರ ಅಲ್ಲ ಮುಂದಿನ ವಾರ ಆದರೂ ತಂದು ಕೊಡಿ. ಓಕೆ ಸರ್, ತಗೊಂಡೋಗಿ ಕೊಟ್ಟೆ. ಎಷ್ಟು ತೊಗೊಳ್ತಿದೆ ಸರ್ ಹಾಗೆ? ಈ 3 ಪಿಕ್ಚರ್ 20 ಲಕ್ಷ ಸರ್. 20 ಲಕ್ಷ. ಅವರವೆಲ್ಲ ಸ್ಟ್ಯಾಂಡರ್ಡ್ ಸರ್. ಇವ್ರಂಗೆ ಒಂದು ಪಿಕ್ಚರ್ ಹೋದ ಏಟಿಗೆ ಕೋಟಿ 3 ಕೋಟಿ ಸೊನ್ನಿಲ್ದಂಗೆ ಕೇಳ್ತಾರೆ ಇವರು. ಸೊನ್ನೆಗಳು ಎಷ್ಟು ಗೊತ್ತೇ ಇರಲ್ಲ ಇವ್ರಿಗೇನೆ, ಹಂಗೆ ಕೇಳ್ತಾರೆ ಅವರು. ನಾನು ನೋಡಿದಾಗ 200 ಪಿಕ್ಚರ್ಗೆ 20 ಲಕ್ಷ ಸರ್. ನಂಬ್ತೀರ ನೀವು? ನಮ್ಮ 87ರಲ್ಲಿ ನಮ್ಮ ನಾಗೇಂದ್ರಪ್ಪ ಅಂತ ನಮ್ಮ ಚಿತ್ರದುರ್ಗದಲ್ಲಿ ಸಿನಿಮಾ ಮಾಡಿದರು, ಶುಭ ಮಿಲನ ಅಂತ. ಅವತ್ತು 20 ಲಕ್ಷ. ನಮ್ಮ ದಣಿಗೆ 20, ಓಕೆ, ಮಂಗಳಸೂತ್ರಕ್ಕೆ 20, ಯಜಮಾನಕ್ಕೆ 20. ಈಗ ಯಾಕೆ ಹೀಗೆ ಆಯಿತು? ಅಯ್ಯೋ, ಅದು ಇವರು ಮನುಷ್ಯ ಚೇಂಜ್ ಆಗ್ತಾನಲ್ಲ ಸರ್. ಆ ನೀತಿ, ಆ ರೀತಿ, ಈ ಕೆಲವರಿಗೆ ಎಲ್ಲ ಆರ್ಟಿಸ್ಟ್ ಇಷ್ಟಿಷ್ಟಂತೂ ಫಿಕ್ಸ್ ಆಗಿರೋದು ಸರ್ ರೈಟು. ಪಾಪ ಅವ್ರು ಅದ್ರ ಮೇಲೆ ಕೇಳಕ್ಕೆ ನಾಚಿಕೆಣರು, ಏನು ತಿದ್ಕೊಂಡ್ಬಿಡ್ತಾರೋ ಜಾಸ್ತಿ ಕೇಳೋದು ಆ ಕಾಲದಲ್ಲಿ. ನಮ್ಮ ಶರಣ್ಗೆ 30 ದಿವಸ ಪಿಕ್ಚರ್ ಡೇಟ್ ನಮ್ಮದು. ಶರಣ್, ಸರ್ ನೀವೇನು ಸರ್, ನಮ್ಮ ದೊಡ್ಡ ಪ್ರೊಡ್ಯೂಸರು ನೀವು ನನ್ನ ಹಾಕಿರೋದು ಹೆಚ್ಚು, ನೀವು ಎಷ್ಟು ಹಣ ಕೊಡಿ ಸರ್. ನೋಡಪ್ಪ, ಆಮೇಲೆ ನೀನು ಕಮ್ಮಿ ಆಯಿತು ಅದಾಯಿತು ಅಂದ್ಬೇಡ, ನಾನು ದಿನಕ್ಕೆ 1,000 ರೂಪಾಯಿ ಕೊಡ್ತೀನಿ, 30,000 ಕೊಡ್ತೀನಿ. ಆಯಿತು ಸರ್, ಹಂಗೆ ಮಾಡಿದರು. ಈಗ ಯಾರು ಸರ್ ಮಾಡ್ತಾರೆ? ಸಾಧಕ ಹೋಗಿಲ್ಲ 3,000 ಕೊಟ್ಟಿದ್ದೆ ಒಂದು ದಿನಕ್ಕೆ. ನನಗೆ 2.25 ಲಕ್ಷ ಕೇಳ್ದೆ ಒಂದು ದಿನಕ್ಕೆ. ಒಂದಿನಕ್ಕೆ? ಹಂಗೆ ಅದು ಇದೇ ನೀವು ಹೇಳ್ದಂಗೆ ಹಳೆಯ ಕಾಲ ಇತ್ತು ಅಂತ ಹೇಳ್ತಾರೆ ದೊಡ್ಡವರು. ಮಾತಿನ ಮೇಲೆ ನಡೆಯೋರು, ಪ್ರಾಂಸರಿ ಇಲ್ದಂಗೆ ದುಡ್ಡು ಕೊಡೋರು, ಇವೆಲ್ಲ ಏನಿದು ನಡೀತಿದ್ದು ಕೇಳಿದ್ವಿ ನಾವು. ಹಂಗೆ ಇದು ನಮ್ಮದು ನಡೀತಲೇ ಇತ್ತು. ಬರ್ತಾ 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 ಇದು ನಮ್ಮವರು ಕೆಡಿಸಿದ್ರು ಪ್ರೊಡ್ಯೂಸರು, ಇಲ್ಲ ಅಂತಲ್ಲ, ಅವರು ಕೆಟ್ಟರು. ನಮ್ಮ ಪ್ರೊಡ್ಯೂಸರ್ ಏನು ಕಮ್ಮಿ ಇಲ್ಲ, ಕೆಡ್ಸಿದ್ರೆ ನಿಸೀಮ್ರು. ಅವ್ರಿಗೆ ಡೇಟ್ ಐತೆ ಅಂತ ಹೋದ್ರೆ ಇವರೇ ಮುಂಚೆ ಹೋಗಿರ್ತಾರೆ. ಅಷ್ಟೇ ಕೊಟ್ಟೆ ನಮಗೆ ಹೇಳಿ ಇವರೇ ಹೋಗಿ ಕೊಟ್ಟಿರ್ತಾರೆ. ನೀವು ಆ್ಯಕ್ಚುಲಿ ಈ ಮುಖ್ಯವಾಹಿನಿಯ ನಿರ್ಮಾಪಕರಾಗಿರ್ಬೇಕಿತ್ತು. ಯಾರು ಹೇಳಿ, ದಾಖಲೆನೋ ಹಂಗೆ ಇದ್ವಿ ನಾವು. ಮುಖ್ಯವಾಹಿನಿಯಾಗಿದ್ವಿ. ಎಲೆಕ್ಷನ್ನಾಗೆ ಪಾರ್ವತಮ್ಮರ ಗೆಲ್ಸಿದ್ರು ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ. ಯಾರಪ್ಪ ಪ್ರೊಡ್ಯೂಸರ್ ಅಂದ್ರೆ ಒಂದು 6 ಜನ ಹೆಸರು ಹಂಗಿದ್ವಿ. ಹೌದು, ಧನರಾಜು, ಜಯಶ್ರೀದೇವಿ, ನಾನು, ರಾಕ್ಲೈನು, ಕೆ ಮಂಜು, ಇನ್ನು ಅವಾಗ ಎಂಟ್ರಿ ನಾವೇ ಕರ್ಕೊಂಬಂದಿದ್ದು. ಅವಾಗ ಎಂಟ್ರಿ ಇನ್ನು ಹಂಗೆಲ್ಲ ಇದ್ದಿದ್ದ ಟೈಮಲ್ಲಿ ಇದ್ವಿ. ಬಟ್ ಸೈಡ್ ದಪ್ತಾರಲ್ಲ ಸರ್, ಕ್ಯೂ ನಿಂತಾಗ ಒಬ್ಬರು ದೌರ್ಜನ್ಯ ಮಾಡಿ ಹಿಂದಕ್ಕೆ ಹಾಕ್ತಾರೆ. ಮಂಜುನ ನೀವು ಕರ್ಕೊಂಬಂದ್ವಿ ಅಂದ್ರೆ ಹಂಗಲ್ಲ, ಮಂಜು ಪಾಪ ಬಂದಿದ್ರು ಮುಂಚೆ. ವಿಷ್ಣು ಸರ್ ಹತ್ರ ಕರ್ಕೊಂಡು ಹೋಗಿ ಹೇಳಿ, ಒಳ್ಳೆ ಪ್ರೊಡ್ಯೂಸರ್ ಮಾಡಿ ಸರ್ ಅಂತ. ಆತ್ಮೀಯತೆ ಚೆನ್ನಾಗಿತ್ತು. ನನಗೂ ಮಂಜುಗೂ ಬ್ರದರ್ ಇದ್ದಂಗಿದ್ವಿ. ನಾನು ಕರ್ಕೊಂಬಂದು ಇನ್ನೊಬ್ರು ಕರ್ಕೊಂಬಂದು ತಪ್ಪಾಗುತ್ತೆ ಪ್ರಶ್ನೆ. ಪರಿಚಯ ಮಾಡಿಕೊಟ್ರೆ ವಿಷ್ಣು ಸರ್ ಹತ್ರ ನಮ್ಮ ಶೂಟಿಂಗ್ನಾಗೆ ಬಂದಿದ್ದರು. ಮಾಡಿ ತುಂಬ ಒಳ್ಳೆ ಪ್ರೊಡ್ಯೂಸರ್ ಸರ್ ಅಂತ ಹೇಳಿ ಮಾಡಿ, ಅದು ಕೊನೆಗೆ ನಾನೇ ಮಂಜುನ ವಿಷ್ಣು ಸರ್ ಹತ್ರ ಕರ್ಕೊಂಡು ಹಂಗಾಯ್ತು. ಅಷ್ಟು ಕ್ಲೋಸ್ ಆಗ್ಬಿಟ್ರು ಅವರು. ಅಂದರೆ ನಿಮ್ಮನ್ನು ಅವರು ಕರ್ಕೊಂಡು ಹೋಗಾಯ್ತು? ಅಲ್ಲ ಸರ್, ನಾನೀಗ ಮಂಜು ಕರ್ಕೊಂಡು ನೀವು ಆಯಿತು. ಬರ್ತಾ ಬರ್ತಾ ಇವ್ರು ಹತ್ರ ಆಗಿದ್ದು ಹೆಂಗಾದ್ರು ಅಂದರೆ ಮಂಜು ವಿಷ್ಣು ಸರ್ ಏನೋ 1 ಗಂಟೆ ಬಿಟ್ಟಿರೋಂಗಿಲ್ಲ, ಹಂಗಾಗ್ಬಿಟ್ರು. ಅವ್ರು ನಾನು ಕೇಳಂಗಾಯ್ತು, ವಿಷ್ಣು ಸರ್ ಇಲ್ಲಿದ್ದಾರೆ, ಭೇಟಿ ಮಾಡ್ಬೇಕು ಅಂತ. ಓಕೆ. ಆ ಮನೆ ಸಿನಿಮಾದ ಯಾವುದು ಹೇಳಿದಾರಲ್ಲ ಸರ್, ಮದುವೆ ಮನೆ, ಅದೇನು ಕತೆ? ಏನೆಲ್ಲ ಮಾಡಿದ್ವಿ ಪಿಕ್ಚರು, ಖರ್ಚು ಜಾಸ್ತಿ ಆಯಿತು. ರಿಮೇಕ್ ಅದು? ರಿಮೇಕ್ ಅಲ್ಲ, ಸ್ಟ್ರೈಟ್. ಅವಾಗ ಗಣೇಶನ ಮಾರ್ಕೆಟು ಟೋಟಲ್ ಡಲ್ ಆಗಿತ್ತು, ಎಲ್ಲ ಪಿಕ್ಚರು ಫ್ಲಾಪ್ ಆಯಿತು. ಆ ಟೈಮಲ್ಲಿ ನಾವು ಸಿಗಾಕೊಂಡ್ವಿ. ಅವು ಮಾರ್ಕೆಟೇ ಇರಲಿಲ್ಲ.
ಅದು ನಮ್ಮ ಬ್ಯಾಡ್ ಟೈಮು ಹೊರಟೋಯ್ತು. ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರಾ? ಒಂದು 5 ಕೋಟಿ ಅಂದ್ಕೊಂಡಿದ್ವಿ. ಅದು ಟ್ರೈನಿಗಿನ ಎಪಿಸೋಡು ಒಂದು 8 ದಿವಸ ಟ್ರೈನ್ ಮಾಡಬೇಕು ಅಂದರು, ಒಂದು 8 ಕೋಟಿ ಆಗಿಬಿಡ್ತು. ಅಯ್ಯೋ, ಹಾಂ. ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಅದೊಂದು ಸ್ವಲ್ಪ ಜಾಸ್ತಿ ಆಯಿತು, ಲಾಸ್ ಆಯಿತು. ಸ್ವಲ್ಪ ಬರಲೇ ಇಲ್ಲ, ಹೋಗಲೇ ಇಲ್ಲ ಪಿಕ್ಚರು. ಈ ಚಿತ್ರದುರ್ಗದಿಂದ ಇಲ್ಲಿ ಬಂದ ಮೇಲೆ ನಿಮ್ಮ ಸಂಪಾದನೆ ಅದರ ಸ್ವಂತ ಮನೆ ಮಾಡಿದ್ರಿ ಅಲ್ವಾ? ಮನೆಯಲ್ಲಿ ಅರಮನೆ, ಅರಮನೆ ಅಂತ ಬಂಗ್ಲಾ, ಬಂಗ್ಲೇನೆ. ಅದಕ್ಕೆ ಎಷ್ಟು ಖರ್ಚಾಗಿತ್ತು? ಅದು ತಗೊಂಡಿದ್ದು ಹೊಸ ಬಿಲ್ಡಿಂಗೆ ಬಿಲ್ಡಿಂಗ್ ಪರ್ಚೇಸ್ ಮಾಡಿ. ಆಮೇಲೆ ಅದನ್ನು ಹಾಗೇ ಕೊಟ್ಟರೆ ಇನ್ನೊಂದು ಫ್ಲೋರ್ ಕಟ್ಟಿದ್ದೆ ಮೇಲೆ, ಹಂಗೆ ಕೊಟ್ಟು ಸೇಲ್ ಮಾಡಿಬಿಟ್ಟೆ ಸಿನಿಮಾಕ್ಕಾಗಿ. ಸಿನಿಮಾಕ್ಕೆ ಬೇರೆ ಏನು ಮಗಳ ಮದುವೆ ಇಲ್ಲ, ಮಗನ ಮದುವೆ ಇಲ್ಲ, ಎಂಥದ್ದು ಇಲ್ಲ. ನಮ್ಮ ಮದುವೆ ಮಾಡಿ ಮಾರಿದ್ವಿ ಅಂದರೆ ಪ್ರಶ್ನೆ ಬೇರೆ. ಹೌದು, ಸಿನಿಮಾಕ್ಕಾಗಿ ಮಾರಿದರೆ 2 ಕೋಟಿ ಬಡ್ಡಿ ಆಗಿತ್ತು. ಆ ಬಡ್ಡಿ ಕಾಟ ತಡೆಯೋಕ್ಕಾಗದ. ನಮಗೆ ಸಾಲ ಅಂದ್ರೆ ಸ್ವಲ್ಪ ಭಯ ಜಾಸ್ತಿ. ಆಮೇಲೆ ನಮಗೆ ಫೈಟ್ ಮಾಡೋಕ್ಕೆ ಬರಲ್ಲ, ಮಾತಾಡ್ತೀವಿ ಅಷ್ಟೇ. ಯಾರಾದರೂ ಫೈಟ್ ಬಂದರೆ ಅಂದರೆ ನಾವು ಒಂದು ಸ್ವಲ್ಪ ದೂರ ಇರ್ತೀವಿ. ಅದೆಲ್ಲ ಸ್ವಲ್ಪ ಮೈನಸ್ ಆಯಿತು. ಈಗಿನ ಸಿನಿಮಾ ಬಗ್ಗೆ, ಚಿತ್ರರಂಗದ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಸರ್, ಈಗಿನ ಚಿತ್ರರಂಗ ನಾನು ಸರ್ವೆ ಮಾಡ್ದಂಗೆ ನೋಡ್ದಂಗೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಬಟ್ ದುಡ್ಡು ಈಗ ಬಂದಂಗೆ ಯಾವ ಟೈಮಲ್ಲೂ ಬರಲ್ಲ, ಹಂಗೆ ಬರುತ್ತೆ ದುಡ್ಡು. ಹೌದು. ಯಾಕಂದರೆ ಮುಂಚೆ ನಾವು ಕರ್ನಾಟಕ ರಿಲೀಸ್ ಮಾಡಿದರೆ ಒಂದು 30 ಥಿಯೇಟರ್ ರಿಲೀಸ್ ಮಾಡ್ತಿದ್ವಿ. ಆಮೇಲೆ B ಸೆಂಟ್ರ್, C ಸೆಂಟ್ರ್ ಈಗ ಹೋಗ್ತಿದ್ವಿ. ಟೋಟಲ್ ಸಿನಿಮಾ ಮುಗಿಯತಿ 4 ವರ್ಷ ಆಗೋದು. ಈಗ ಇವತ್ತು ಪಿಕ್ಚರ್ ರಿಲೀಸ್ ಮಾಡಿದ್ರೆ ಒಂದು ವಾರದಾಗ ಟೋಟಲ್ ಕಂಪ್ಲೀಟ್ ಬರೋದು ಕ್ಲಿಯರ್ ಆಗ್ಬಿಡುತ್ತೆ. ಈಗ 300 ಥಿಯೇಟ್ರ್ 400 ಥಿಯೇಟ್ರ್ ರಿಲೀಸ್ ಮಾಡ್ತಾರೆ. ರಿಕವರಿ ಹಂಗೆ ಇದೆ. ಬಟ್ ಕತೆ ಒಳ್ಳೆ ಕತೆ ಇದ್ದು ಸಿನಿಮಾ ಜನ ನೋಡ್ತಾರೆ ಅನ್ನೋಂಥ ಸಿನಿಮಾ ಮಾಡಿದರೆ ಈಗ ನೋಡಿ ಸುಖ ಯಾವಾಗಲೂ ಇಲ್ಲ. ಬಟ್ ಯಾಕೆ ಹೀಗೆ ಆಗ್ತಾ ಇದೆ? ಕತೆಗಳಿಲ್ಲ, ಸಬ್ಜೆಕ್ಟ್ ಇಲ್ಲ, ಸುಮ್ಮನೆ ಮಾಡಿದ್ದೆ ಯಾವುದೋ ಮಾಡ್ತಾರೆ. ವಾರಕ್ಕೆ 4 ಸಿನಿಮಾ ಬರ್ತಿದೆ ಜನಕ್ಕೆ. ಈ ಮೊದಲು ಯಾವ ಸಿನಿಮಾ ಬರ್ತಿದೆ, ಸುದೀಪ್ದಿದು, ದರ್ಶನ್ದಿದು, ಉಪೇಂದ್ರದಿದು, ಒಂದು 8-10 ಸೆಲೆಕ್ಟೆಡ್ಡು ಕಾಯರ ಆಡಿಯನ್ಸ್ ಈ ಪಿಕ್ಚರ್ ಬರ್ತಾಯಿದೆ ನೋಡೋಣ. ಈಗ ಯಾವ ಬರ್ತಿದೆ ಅಂದರೆ ಹೇಳೋಕ್ಕೆ ಬರಲ್ಲ. ಓಕೆ, ಮುಗಿದ ಕತೆ ಬರ್ತೈತೆ, ಏನೇನೋ ಟೈಟ್ಲ್ ಅವು, ಇಂಟ್ರೋಲು ಆಫ್ಟರ್ ಇಂಟ್ರೋಲು ಅಂತ ಬರ್ತವೆ. ಜನ ಯಾರು ಕಾಯ್ತಾರೆ ಇಂಥ ಟೈಟ್ಲ್ ನೋಡಿದ್ರೆ? ಓಕೆ, ಟೈಟ್ಲ್ ಮೇಲೇನೂ ಇದೆ. ಏನು ಸರ್ ಅಲ್ವಾ, ಒಳಗೆ ಕರ್ಕೊಂಬರೋದೇ ಅದಲ್ವ ಸರ್. ಟೈಟ್ಲ್ ಕೇಳಿದ್ರೆ ನೋಡೋಣ ಪಿಕ್ಚರ್ ಅನ್ನಿಸ್ಬೇಕು. ಮೊನ್ನೆ ಎಲ್ಲ ಟೈಟ್ಲ್ ಪಿಕ್ಚರ್ ಹಿಂಗೆ ಓಪನ್ ಮಾಡಿ ಉದಯವಾಣಿ ನೋಡಿಬಿಟ್ರೆ ಒಂದು 2 ನಿಮಿಷ ಬಿಟ್ಟರೆ ನಮಗೆ ಬರೋಕ್ಕೆ ಬರಲ್ಲ ಅವನ್ನ. ಓಕೆ, ಆ ಥರ ಬಂದರೆ ಆಮೇಲೆ ಆ ಹೀರೋಗಳ ಮಗ ಯಾರು, ಯಾವ ಹೀರೋನು ಅವನಿಗೆ ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡಿರಲ್ಲ. ಒಂದು ಹೀರೋ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಬೂಸ್ಟಪ್ ಮಾಡಬೇಕು, ಪಬ್ಲಿಸಿಟಿ ಮಾಡಬೇಕು. ಯಾರ್ಯಾರೋ ಹೀರೋ, ಯಾರೋ ಹೀರೋಯಿನ್ನು, ಆರ್ಯಾಗಿ ಬರೋರೆಲ್ಲ ಮಾಡಿಬಿಟ್ರು ಸಿನಿಮಾ. ಹಿಂಗಾದರೆ ಥಿಯೇಟ್ರಿಗೆ ಕನ್ನಡ ಸಿನಿಮಾ ನೋಡೋದೇ ಬೇಡ ಅಂತ ಜನ ಸೀರಿಯಲ್, ಫಸ್ಟ್ ಕ್ಲಾಸ್ 4 ಸೀರಿಯಲ್ ಬರ್ತವೆ, ಆ ಬೆಸ್ಟ್ ಸಿನಿಮಾಗಿಂತ ಚೆನ್ನಾಗಿರ್ತವೆ ಸೀರಿಯಲ್ಲು. ಸೆಟ್ಗೆ ಟ್ಯಾಕ್ಸಿ ಪರ ಮಾಡ್ತಾರೆ ಸಿನಿಮಾ, ಸೀರಿಯಲ್. ಫಾರಿನ್ ಶೂಟಿಂಗ್ ಇರ್ತದೆ. ಫಾರಿನ್ ಮೊದಲು ಬಸವನಗುಡಿ ಶೂಟಿಂಗ್ ಹೋಗ್ತಿರಲಿಲ್ಲ ಸೀರಿಯಲ್ಲಲ್ಲಿ. ಮೊನ್ನೆ ನಾನು ನೋಡ್ತೀನಿ ಶ್ರೀಲಂಕಲ್ ಶೂಟಿಂಗ್, ಫ್ಲೈಟಲ್ಲಿ ಶೂಟಿಂಗ್. ನಾವು ಸಿನಿಮಾದಾದ್ರು ಮಾಡಿಲ್ಲ. ಅಂಥದ್ರಾಗೆ ಇವನ್ನ ಸಿನಿಮಾ ಟೈಟ್ಲೇ ನೋಡಿಬಿಟ್ರೆ, ಈಗ ನೀವು ಪೇಪರ್ ತಗೊಂಡು ನೋಡಿ ಏನೇನೋ ಟೈಟ್ಲ್ ಇರ್ತವೆ, ಯಾರು ನೋಡ್ತಾರೆ? ಸಿನಿಮಾ ಅಂದರೆ ಒಂದು ಅಭಿರುಚಿ ಇತ್ತು ಮುಂಚೆ. ಈ ಸಿನಿಮಾ ನೋಡು, ನಾವು ಉಪೇಂದ್ರ ಫ್ಯಾನ್, ನಾನು ಅದು ಸಿನಿಮಾ ನೋಡಲೇಬೇಕು, ಶಿವಾನಂದ್ ಈ ಸಿನಿಮಾ ನೋಡಲೇಬೇಕು. ಹಿಂಗಿದ್ದಾಗ ಅವಾಗಲೇ ಒಳ್ಳೊಳ್ಳೆ ಹೀರೋನೇ ರಿಜೆಕ್ಟ್ ಮಾಡಿದ್ರು ಜನ. ರಾಮ್ಕುಮಾರು, ರಾಘವೇಂದ್ರ ಇವರೆಲ್ಲ ಅವಾಗ ಕಮ್ಮಿ ಆಗಿದ್ರು, ಜನ ನೋಡ್ದಂಗೆ ಆಗಿದ್ರು. ಈಗ ಇವ್ರು ಯಾರ್ಯಾರನ್ನೋ ತಂದು ಯಾರ್ಯಾರನ್ನೋ ಹೀರೋ ಮಾಡಿ
ಯಾರು ಹೀರೋಯಿನ್ನು ಎಮ್ನ ಹೆಸರೇನು ಗೊತ್ತಿರಲ್ಲ. ಮೊದಲು ಹೀರೋಯಿನ್ ಅಂದರೆ ಒಂದು 10 ಜನ ಸೆಲೆಕ್ಟೆಡ್ ಕನಸಿನ ಕಣ್ಣು ಮುಚ್ಕೊಂಡ್ರೆ ಹೆಸರು ಹೇಳ್ಬೋದು. ಹೌದು, ಎಸ್. ಈಗ ಯಾರು ಹೆಸರು ಹೇಳ್ತೀರಿ ಸರ್? ಹೇಳಿ ಸರ್. ಈಗ ಬೇಡ, ಒಂದು 5 ವರ್ಷ ಆಯ್ತಲ್ಲ ಸರ್, ನಿಜ. ಒಂದು ಹೀರೋ, ಒಂದು ಹೀರೋಯಿನ್ನು, ಒಂದು ವಿಲನ್ನು ಹೊಸಬರು ಬಂದರೆ ಹೆಸರು ಹೇಳಿ ಸರ್. ನಮಸ್ಕಾರ. ದಯವಿಟ್ಟು ಹೇಳಿ. ನೀವೇ ಹೇಳಿಲ್ಲ ಅಂದ್ರೆ ನಾವು ಮತ್ತೆ ಫ್ಲಾಶಿಗೆ ಹೋಗೋ ನಮ್ಮ ಕಾಲದಲ್ಲಿ ಅಂತ ಹೋಗ್ಬೋದು ಅಲ್ವಾ? ನೀವು ಯಾರನ್ನ ಹೆಸರು ಹೇಳೋಕ್ಕೆ ಇಲ್ಲ, ಅವಾಗ ಹೆಸರು ಹೇಳೋಕ್ಕೆ ಖುಷಿ ಬರೋದು. ನಾನು ವಿಷ್ಣುವರ್ಧನ್ ಸಿನಿಮಾ ಮಾಡ್ತೀನಿ, ಅದು ಹೇಳ್ಕೊಳಕ್ಕೆ ಹೆಮ್ಮೆ. ಆಮೇಲೆ ವಾಯ್ಸೇ ಗಡ್ಸಕ್ಕೆ ಬರೋದು. ಕೆಲವು ಫಿಲ್ಮಿನ ಬಗ್ಗೆ ಅದೇನೋ ಟೈಟ್ಲೇ ಅಪಶಕುನ ಅಂತೇಳಿ ಏನೋ ಹೇಳಿದ್ರಲ್ಲ, ಬೇಕಾದಷ್ಟು ಆಯ್ತು. ಹೇಳಿ ಸರ್ ಅದು. ಬೇಕಾದಷ್ಟು ಟೈಟ್ಲು ನಾನು ನೋಡಿದ್ದೇನೆ. ಬೇಕಾದಷ್ಟು ಟೈಟ್ಲು, ಎಫೆಕ್ಟಿವ್ ಟೈಟ್ಲು. ಒಂದು ಕೆಲವು ಉದಾಹರಣೆ ಹೇಳಿದ್ರಲ್ಲ. ಅಣ್ಣರು ಒಂದು ಸ್ವಲ್ಪ ಲೇಟಾಗಿ ಮಾಡಿದ್ರು, ಆಕಸ್ಮಿಕ ಅಂತ ಅವ್ರ ಪಿಕ್ಚರೇ ಲೇಟ್ ಆಯಿತು. ಆಕ್ಸಿಡೆಂಟ್ ಅಂತ ಶಂಕರ್ನಾಗ್ ಮಾಡಿದ್ರು, ಪಾಪ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬಿಟ್ರು. ಆಮೇಲೆ ತನಿಖೆ ಅಂತ ಗುಲ್ಜಾರ್ ಖಾನ್ ಎಂಕ್ವೈರಿಗೆ ಸತ್ತು ಹೋದ. ಎಂಕ್ವೈರಿ ಆಗ್ತಾ ಇತ್ತಲ್ಲ ಅವರಿಗೆ. ಆ ಥರ ಟೈಟ್ಲ್ ಯಾವತ್ತೂ ಭಾಳ ಯೋಚನೆ ಮಾಡಿ ಇಡ್ಬೇಕಂತೆ. ದೂರದ ಬೆಟ್ಟ ಅಂತ ಇಟ್ಟಿದ್ರು ಅಣ್ಣವ್ರದ್ದು. ಹೌದು. ಆ ಟೈಟ್ಲಿಂದ ಸಿದ್ಲಿಂಗಯ್ಯ, ರಾಜ್ಕುಮಾರು, ಭಾರತಿ ಮೇಡಮ್ ಎಲ್ಲ ದೂರ ಆದರು. ಹೌದು, ಅದು ನಂಬಿಕೆನಾ ಅಲ್ಲ ಫ್ಯಾಕ್ಟು? ನಂಬಿಕೆ ಇಲ್ಲ ಸರ್, ನಾನು ಹೇಳವು ನಡೆದಿರೋವು. ಬೇರೆ ಎಲ್ಲಿಗೆ ಯಾಕೆ ಹೋಗ್ತೀರ? ಹುಚ್ಚ ಅಂತ ಟೈಟ್ಲ್ ಇಟ್ಟು ನಾನೇ ಹುಚ್ಚಾಗಿಲ್ವ? ಏನು ಸರ್ ಈಗ ನಾನು ಜಾಸ್ತಿ ನಾನು ಫೋನ್ ಮಾಡ್ತೀನಲ್ಲ, ನಾನು ರೇಮನ್ ಮಾತಾಡೋದು, ಯಾರೋ ಹುಚ್ಚ ರೇಮನ್ ಓ ಅಂತಾರೆ. ಹಂಗೆ ನೋಡಿ, ನನಗೆ ಟೈಟ್ಲು ಭಾಳ ಜನ ಹೇಳಿದ್ರು, ಯಾರಿಗೇನೋ ಒಬ್ರಿಗೆ ಎಫೆಕ್ಟ್ ಆಗುತ್ತಿದ್ದು, ಹೀರೋಗಾಗ್ಬೋದು, ಇಲ್ಲ ಒಬ್ರಿಗೆ ಡೈರೆಕ್ಟ್ರಿಗೆ ಆಗ್ಬೋದು, ಇಲ್ಲ ನಿಮಗಾಗ್ಬೋದು ಅಂತ ಹೇಳಿದರು. ನನಗಂತೂ ಆಗಲ್ಲ, ನಾನು ತೀರ ಹುಚ್ಚಲ್ಲ. ಅಕಸ್ಮಾತ್ ಆದರೆ ಇವನಿಗಾಗ್ಬೋದು, ಓಂ ಪ್ರಕಾಶ್ಗೆ. ಹುಚ್ಚಲ್ಲ, ನಾನೇನು ಹೇಳಲ್ಲ. ಸುದೀಪ್ ಬುದ್ಧಿವಂತ, ಅವ್ರಿಗೆ ಎಫೆಕ್ಟ್ ಆಗಲ್ಲ ಅಂದರೆ ಅದೆಲ್ಲ ಹೋಗಿ ನನಗೆ ಟೈಟ್ಲ್ ಇಟ್ಟಿದ್ದು ನಿಮಗೂ ಅನ್ವಯ ಆಗೋದು. ಹಂಗೆ ಟೈಟ್ಲು ಸ್ವಲ್ಪ ಭಾಳ ಯೋಚನೆ ಮಾಡಿ ಇಡ್ಬೇಕು ಯಾವತ್ತು. ಯಜಮಾನ ಇಟ್ಟಾಗ ಯಜಮಾನಾಗೇ ಇದ್ರಿ. ಯಜಮಾನ್ ನೋಡಿ ಅಲ್ವಾ? ಮತ್ತೆ ಸಿಂಹಾದ್ರಿ ಸಿಂಹ ಇವೆಲ್ಲ ಟೈಟ್ಲ್ ನೋಡಿ ನೀವು, ಆ ಪೋರ್ಸನೇ ಹೆಂಗೆ ಬಂದ್ಬಿಡುತ್ತೆ ಟೈಟ್ಲ್ ಮೇಲೆ. ಇಲ್ಲಾಂದ್ರೆ ಪೋರ್ಸ್ ಬರೋದೇ ಇಲ್ಲ. ವೆಜ್ಜು ನಾನ್ ವೆಜ್ ಇದ್ದಂಗೆ. ವೆಜ್ ತರಕಾರಿ ನಾವು ಎಷ್ಟು ತಂದ್ರೂ ನೀಟಾಗಿ ಕೂತ್ಕೊಂಡು ಇದರಲ್ಲಿ ಹಿಂಗೆ ಸಮಾಧಾನವಾಗಿ ಹಿಂಗೆ ಕಟ್ ಮಾಡಿ ಎಲ್ಲ ತೊಳೆದು ನಾವು ಊಟ ಮಾಡ್ತೀವಿ. ಹೌದು. ವೆಜ್ಜು. ನಾನ್ ವೆಜ್ಗೆ ಹೋಗ್ಬಿಟ್ರೆ ನೀವಿನ್ನ ಒಂದು KG ಅಂತಿದ್ದಂಗೆ ಇಂತ ಅಂತಂದ್ಬಿಟ್ಟು ಅಲ್ಲಿ ಕಡಿತಿದ್ದಂಗೆ ಸ್ಟಾರ್ಟ್ ಆಗುತ್ತೆ ಅದ್ರ ರಾಂಗು. ಅದು ತಿಂದರೆ ರಾಂಗಾಗಿ ಇರ್ತಾರೆ ಅಲ್ವಾ? ವೆಜ್ಜು ನಾನ್ ವೆಜ್ಜಿಗೆ ಈ ರೀತಿ ವಿವರಣೆ ನಾನು ಎಲ್ಲೂ ಕೇಳಿರಲಿಲ್ಲ. ಅಲ್ಲಿ ಕರೆಕ್ಟ್ ಇಲ್ಲ. ಸರಿ ಇದೆ, ಕರೆಕ್ಟ್ ಆಗಿದೆ. ನೀವು ಇದನ್ನು ಹೇಳಿದಾಗ ನಾನು ಮಚ್ಚೇ ನೆನಪಾಯ್ತು. ನೆಕ್ಸ್ಟ್ ಅದನ್ನು ಹೇಳ್ತೀರಿ. ಈಗ ಒಂದು KG ಅಂದ್ರೆ ಅವ್ನು KG ನಾನು ಹಿಂಗೆ ಕಟ್ ಮಾಡಲ್ಲ. ಇಲ್ಲ, ಅಂಗಡಿಗೆ ಹೋಗಿ ಒಂದು ಕೆತ್ತ KG ಅಂದೇಳಿ ಟಮಾರ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತಪ್ಪು. ಯಾವ ನುಗ್ಗಿಕಾಯಿ ಯಾವ ತರಕಾರಿ ತಂದ್ರು ಹಿಂಗೆ ಹೊಡಿಯೋದೇ ಇಲ್ಲ. ರಾಜ್ಕುಮಾರ್ ಫಿಲ್ಮ್ ಯಾಕೆ ಸರ್ ಅವಕಾಶ ಸಿಗಲಿಲ್ವ? ಇಲ್ಲ ಸರ್, ನಾವು ಅದೇ ಅವರು ನಾವು ಬಂದಾಗ ಪಿಕ್ಚರ್ ಕಮ್ಮಿ ಮಾಡಿದ್ರು, ಮಾಡ್ತಿರಲಿಲ್ಲ ಪಿಕ್ಚರ್. ಅವ್ರನ್ನ ಕೇಳೋಕ್ಕೂ ಆಗ್ತಿರ್ಲಿಲ್ಲ. ಪಿಕ್ಚರೇ ಮಾಡ್ತಿಲ್ಲ ಅಂದರೆ ಏನು ಕೇಳೋದು. ಬಟ್ ಅವ್ರ ಹತ್ರನೇ ಹೋಗಿ ನಾನು ಕತೆ ಹೇಳಿ, ಜನ್ಮದತ್ತ ಕತೆ ಅವರೇ ಕೇಳಿದ್ದು, ಆಮೇಲೆ ಗಂಗಾಯಮ್ಮನ ಅವರೇ ಕೇಳಿದ್ದು, ಇನ್ನೊಂದು ನಿನ್ನೆ ಪ್ರೀತಿಸುವೆ ಅವರೇ ಕೇಳಿದ್ದು, ಎಲ್ಲ ಕತೆ ಅವರೇ ಕೇಳೋರು. ಬಟ್ ಅವರಂಥ ವ್ಯಕ್ತಿತ್ವ ದೊಡ್ಡ ಗುಣ ನನ್ನ ಲೈಫಲ್ಲಿ ನೋಡೇ ಇಲ್ಲ, ಯಾರನ್ನು ನೋಡೋದು ಇಲ್ಲ ಮುಂದೆ. ಹೆಂಗೆ ಅಂದರೆ 83ರಲ್ಲಿ ನಮ್ಮ ಮದುವೆ ಆಗಿತ್ತು. ನಾವು ನಮ್ಮ ಮಿಸ್ಸಸ್ಸು, ನಮ್ಮ ತಂಗಿ ಗಂಡ ಬೆಂಗಳೂರು ಬಂದಿದ್ವಿ. ನಮಗೊಂದು ಸ್ವಲ್ಪ ಸಿನಿಮಾ ಶೋಕಿ. ಸ್ಟುಡಿಯೋ ನೋಡಬೇಕು, ಆರ್ಟಿಸ್ಟ್ ನೋಡಬೇಕು, ಅದು ನೋಡಿ ಅವಾಗಿಂದ ಬಂದಿದೆ.
ಅವಾಗ ಕಂಟಿನ್ಯೂ ಇದು ಚಾಮುಂಡೇಶ್ವರಿ ಸ್ಟುಡಿಯೋ ನೋಡಬೇಕು ಅನ್ಸುತ್ತೆ. ನಾವು ಹೋದ್ವಿ. ಈ ವಾಚ್ಮನ್ ಇದ್ನಲ್ಲ ಅವನೇ ಇದ್ದ. ನಡಿ ಬಿಡಲ್ಲ, ಕಳಿಸ್ತು ಹೊರಗೆ. ಏನಪ್ಪ ಸ್ಟುಡಿಯೋ ನೋಡೋಣ ಅಂದರೆ ಬಿಡಲಿಲ್ಲ ಅಂತ. ಹಿಂಗೆ ಬಂದ್ವಿ, ಚೆನ್ನಾಗೌಡರು ಬಂದರು. ಕಾರು ನೋಡಿದ್ರು. ಸರ್ ನಮಸ್ಕಾರ. ಹೇಳ್ರಿ ಸರ್, ನಮ್ಮ ಚಿತ್ರದುರ್ಗ ಈ ಫ್ಯಾಮಿಲಿ ಬಂದಿದ್ವಿ ಸ್ಟುಡಿಯೋ ನೋಡೋಕೆ. ಕಳಿಸಿ ಹೊರಗೆ ಕಳಿಸಿ ಅವ್ರಿಗೆ. ಒಳಗೆ ಹೋದ್ವಿ. ಸ್ಟುಡಿಯೋ ಎಲ್ಲ ನೋಡ್ಕೊಂಬಂದ್ವಿ. ಹಿಂಗೆ ನೋಡ್ತೀವಿ, ಅಣ್ಣವರು ಡಬ್ಬಿಂಗ್ ಮಾಡ್ತಿದ್ದಾರೆ. ಭಕ್ತ ಪ್ರಹ್ಲಾದ. ಓಕೆ. ನಮಗೆ ದೇವ್ರನ್ನೇ ನೋಡ್ದಂಗೆ ಆಗ್ಬಿಡ್ತು. ಆ ಕಲರು ಅವ್ರು ಇದ್ದಿದ್ದು. ಅಣ್ಣ ನಮಸ್ಕಾರ ಅಣ್ಣ ಅಂತ. ನಮಸ್ಕಾರ. ಕಾಲಿಗೆ ಬಿದ್ವಿ. ಯಾವರು? ಚಿತ್ರದುರ್ಗ. ಹೌದಾ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಹಳಬರ್ನೆಲ್ಲ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಸರ್ ಅಂತ. ಆಮೇಲೆ ನೋಡಿ, ಊಟ ಮಾಡೋ ಹೋಗ್ಬೇಕು, ಹಂಗೆ ಹೋಗಿ ಕೊಡೋದು. ಬನ್ನಿ ಕೂತ್ಕೊಳ್ಳಿ ಅಂತ ಕೊಟ್ಟಿಸಿರಲ್ಲ ಹೊರಗೆ. ನಾವು ಯಾರು ಗೊತ್ತಿಲ್ಲ ಅವರಿಗೆ. ಊಟಕ್ಕೆಲ್ಲ ರೆಡಿ ಮಾಡಿದರು. ಕೆಳಗೆ ಎಲ್ಲ ಕೂತ್ಕೊಂಡು ಸರಿತಾ ಎಲ್ಲ ಇದ್ದರು. ಅವ್ರಿಗೆ ಕರೀರಿ ಫಸ್ಟು. ಪಕ್ಕದಾಗ ಕೊಂಡಿಸ್ಕೊಂಡು ಚಿಕನ್ ಚೆನ್ನಾಗಿ ತಿನ್ನಬೇಕು ನೀವು, ಚಿತ್ರದುರ್ಗದ ಕಡೆ ಚೆನ್ನಾಗಿ ಊಟ ಮಾಡ್ತೀರ, ಚೆನ್ನಾಗಿ ಊಟ ಮಾಡಿ ಅಂತ ಊಟ ಮಾಡಿಸಿ ಬನ್ನಿ ಒಳಗೆ ಅಂತ ಕರ್ಕೊಂಡೋಗಿ ಲಾರಿ ಕುಮಾರಿ ಸಾಂಗ್ ಆಡಿಸಿ, ಸಾಂಗ್ ತೋರಿಸಿ ಹೋಗಿ ಬನ್ನಿ ಒಳ್ಳೆಯದಾಗಲ್ಲ. ನಮಗೆ ಈಗ ಏನು ಹೇಳೋದು ಇಲ್ಲ, ಏನೂ ಇಲ್ಲ, ಏನಿಲ್ಲ. ಯಾರನ್ನ ಹೆಸರು ಹೇಳ್ಕೊಂಡು ಹೋಗಿಲ್ಲ. ಇಲ್ಲ, ಅಂಥ ದೊಡ್ಡ ವ್ಯಕ್ತಿತ್ವ ಬರುತ್ತಾ ಯಾರಿಗಾದ್ರು? ನಾನು ಮತ್ತೆ ಅಣ್ಣವ್ರ ಮನೆಗೆ ಹೋದ್ವಿ ಕತೆ ಕೇಳೋಕ್ಕೆ ಅಂತ. ಕೂತ್ಕೊಂಡಾಗ ಬರೋಣ ಎಲ್ಲ ಕೂತಿದ್ರು. ಅಣ್ಣ ಒಂದು ಮಾತಿದೆ, ಮರ್ತೋಗಿದ್ದೀರ ನೀವು, ನಿಮಗೆ ನೆನಪಿರೋದು ನಾನು ಹೇಳ್ಬೇಕಾಯ್ತೆ. ಊಟಕ್ಕೆ ಕೂತ್ಕೊಂಡ್ವಿಲ್ಲ. ಅಣ್ಣ ಇದು 2ನೇ ಸರಿ ನಿಮ್ಮ ಕೈಗೆ ಊಟ ಮಾಡ್ತಿರೋದು. ಹಿಂಗೆ ಅಣ್ಣ ಇನ್ನು ಚಾಮುಂಡೇಶ್ವರಿಗೆ ಬಂದಿದ್ವಿ. ಹೌದಾ? ಓಹೋ, ಭಾಳ ಕಿಲಾಡಿ ಇದ್ರಿ ನೀವು, ಎಲ್ಲ ನೆನ್ಪಿಟ್ಕೊಂಡಿದ್ದೀರ. ಸರ್ ನಾನು ನಿಮ್ಮನ್ನು ಮರೆಯೋಕ್ಕಾಗುತ್ತೆ ಅಣ್ಣ, ನೆನಪು ಅಂತ. ಅವತ್ತು ಹಿಂಗೆ ಊಟ ಮಾಡಿಸಿ ಎಲ್ಲ ಮಾಡಿಸಿ ಮಾತಾಡಿಸಿ ಭಾಳ ಚೆನ್ನಾಗಿ ಕಂಡು ಕಳಿಸಿದ್ರಿ ಅಣ್ಣ. ನೋಡಿ ದೇವರದನ್ನ ಅನ್ನೋದು ಇದಕ್ಕೆ ಬರೋಣ, ತಿಳ್ಕೊಳ್ಳಿ. ನಿಮ್ಮ ಕತೆಗೂ ಬರೆಯೋಕ್ಕಾಗಲಿದ್ನ ನನ್ನ ಹತ್ರ ಬಂದು ಫ್ಯಾನ್ ಆಗಿ ಊಟ ಮಾಡೋಗಿ ಏನೂ ಅಲ್ಲ ಅವತ್ತು. ಈಗ ಬಂದು ನನ್ನ ಬಗ್ಗೆ ಪ್ರೊಡ್ಯೂಸರಾಗಿ ಕತೆ ಹೇಳ್ತದಲ್ಲ. ಹೆಂಗಿದೆ ಜೀವನ? ಇದೇ ಹೇಳೋದು, ತಿರುಗುವಂಥ ಮನುಷ್ಯನಿಗೆ. ವರ್ಣ ಏನು ಹೇಳಿದ್ರು? ಅವರು ಅದ್ಭುತ ಅದ್ಭುತ. 3 ಸಿನಿಮಾಕ್ಕೂ ಕತೆ ಕೇಳಿದ್ರು ಅಣ್ಣವರು. ಓಕೆ, ಯಾವುದಿಲ್ಲ ಸರ್? ಜನ್ಮದಾತ, ನಿನ್ನೆ ಪ್ರೀತಿಸುವೆ, ಗಂಗಾಯಮನ. ಆಮೇಲೆ ಒಂದು ದಿವಸ ಹುಚ್ಚ ಸ್ಟಿಲ್ ರನ್ನಿಂಗ್ ನಡೀತಾ ಇತ್ತು. ಅವಾಗ ಚೆನ್ನಾಗಿ ಫೋನ್ ಮಾಡಿದರು. ಸರ್ ನಾನು ಚೆನ್ನಾಗಿ ಮಾತಾಡ್ತಿರೋದು. ಹೇಳಿ ಚೆನ್ನಾಗಿ. ಅಣ್ಣವ್ರು ಮಾತಾಡ್ತಿರೋದು. ತಮಾಷೆ ಮಾಡ್ಬೇಡಿ ಹೇಳ್ರಿ. ನನ್ನ ಹತ್ರ ಯಾಕ್ರಿ ಪಾಪ ಅವ್ರು ದೊಡ್ಡವ್ರನ್ನ. ಇಲ್ಲ ಮಾತಾಡ್ತಾರೆ ತಾಳಿ ಅಂತ ಕೊಟ್ಟೆ ಬಿಡ. ಏನ್ರಿ ನಾನು ದುರ್ಗದವರೇ. ಅಣ್ಣ ಏನಿಲ್ಲ, ನಿಮ್ಮಿದ್ದ ಒಂದು ಸಣ್ಣದು ಇದಾಗಬೇಕಲ್ಲ, ಹೇಳೋಣ. ಏನ್ರಿ ನೀವು ತುಂಬ ಮತ್ತೆ ನಿಮ್ಮ ಪಿಕ್ಚರ್ ನೋಡಂಗೆ ಮಾಡ್ತೀರ. ನನಗೆ ನನ್ನ ಯಜಮಾನ ನೋಡಾಯಿತು, ಮತ್ತೆ ಹುಚ್ಚ ಅಂತ ಯಾರು ಮಾಡಿದಿರಂತೆ, ಅದು ತುಂಬ ಚೆನ್ನಾಗಿದೆ ಅಂತ. ನಿಮ್ಮ ಪಿಕ್ಚರ್ ನೋಡೋಕೆ ಅವಕಾಶ ಮಾಡಿಕೊಡಿ. ಅಣ್ಣ ಹೇಳೋಣ, ಯಾವಾಗ ಹೇಳಿದ್ರು ನಾನು ರೆಡಿ ಅಣ್ಣ. ಇಂಥ ದಿವಸ ಟೈಮ್ ಮಧ್ಯಾಹ್ನ ಭಾನುವಾರ 7 ಗಂಟೆ ಮನೆಗೆ ಬಂದುಬಿಡಿ, ಊಟ ಮಾಡೋಂಗೆ ಹೋಗೋಣ. ಹೋಗಿ ಹುಚ್ಚ ನೋಡಿ ಸುದೀಪನ ಕರೆಸ್ತೇನೆ ನಾನು ಅಲ್ಲೇ. ಓಕೆ. ಇವರು ವಾಲಿ ಶೂಟಿಂಗಲ್ಲಿದ್ದರು. ಶೂಟಿಂಗ್ ಅಂದರೆ ಶೂಟಿಂಗ್ ಇರಲಿ, ಬರ್ರಿ ಅಣ್ಣರ ಸಿನಿಮಾ ನೋಡೋಕೆ ಬಂದಾರೆ, ದೊಡ್ಡ ಪಬ್ಲಿಸಿಟಿ ಆಗುತ್ತೆ ಅಂತ ಪ್ರೆಸ್ನವರೆಲ್ಲ ಬಂದಿದ್ದರು. ಕರೆಸಿ ಅಣ್ಣವರು ಆಶೀರ್ವಾದ ಮಾಡಿ, ಭಾಳ ಎತ್ತರವಾಗಿ ಬೆಳಿತೀಯ ನೀನು, ನಾನು ಏನು ಹೇಳಿದ್ದೆ ನೆನ್ಪಿಟ್ಗ ಅಂದರು. ಓಕೆ, ಹಾಗೆ ಆಯ್ತಲ್ಲ. ಯಜಮಾನ ನೋಡಿ
ವಿಷ್ಣು ಸರ್ ಮನೆಗೆ ಹೋಗೋಣ ಅಂತ ಹೊರಟ್ರು. ವಿಷ್ಣು ಸರ್ ಇರಲಿಲ್ಲ, ಅವರು ಮೈಸೂರು ಹೋಗಿದ್ರು. ತಿರುಗಿ ಫೋನ್ನಾಗೇನೆ ಫೋನ್ ಮಾಡಿಕೊಡು ಅಂದರು, ಮಾಡಿಕೊಟ್ಟೆ. ಹಿಂಗೆ ಮನೆಗೆ ಬರ್ತಿದ್ವಿ, ನೀವು ಇಲ್ಲ ಅಂತಾರೆ. ಇಲ್ಲ ಮೈಸೂರು ಹತ್ರ ಇದ್ದೀನಿ. ನಂದೇ ಫೋನ್ ಆನ್ ಮಾಡಿದ್ದೆ ಸ್ಪೀಕರು. ಅವ್ರು ಆ ಕಡೆಯಿಂದ ನಾನು ಬಂದ ತಕ್ಷಣ ನಿಮ್ಮ ಹತ್ರ ಬರ್ತೀನಿ, ದೇವರಿಗೆ ಭಕ್ತ ಬರ್ಬೇಕು, ಭಕ್ತನ ಮನೆಗೆ ದೇವ್ರು ಬರಬಾರ್ದು, ನೀವು ದೇವರಿದ್ದಂಗೆ ನಾವು ಭಕ್ತರು, ನಾನೇ ಬಂದು ನಿಮ್ಮನ್ನು ಕಾಣ್ತೀನಿ ಅಂತ ಅವರು. ಅಯ್ಯೋ ಆ ದೊಡ್ಡ ಮಾತೆಲ್ಲ ಬೇಡ ಅಂತ ಇವರು ಒಂದು 10 ನಿಮಿಷ ಮಾತಾಡಿ ಬಾದಾಮಿ ಸೂತ್ರ. ಓಕೆ. ಅಯ್ಯೋ ಆ ಪಿಕ್ಚರ್ ನೋಡಿ ವರದಣ್ಣನ ಪಕ್ಕ ಕುಂಡಿಸ್ಕೊಂಡು ಒಂದು ಸೀನ್ ನೋಡ್ತಾರೆ ಹಿಂಗೆ ಅಳ್ತಾರೆ, ಒಂದು ಸೀನ್ ನೋಡ್ತಾರೆ ಅಳ್ತಾರೆ. ಅಣ್ಣ ತಮ್ಮದ ಪ್ರೀತಿ ವಿಶ್ವಾಸ ಹೆಚ್ಚಿಗೆಮ್ಮ ಒಂದು 10 ಸರಿ ಹತ್ತಿರ್ಬೋದು. ಆಮೇಲೆ ಕರೆದು ನನಗೆ ಹೌಚ್ಕೊಂಡು ಒಂದು 5 ನಿಮಿಷ ಉಸಿರಾಡೋಕ್ಕಾಗ್ತಿಲ್ಲ, ಹಂಗೆ ಹಿಡ್ಕೊಂಡ್ಬಿಡಿದಾರೆ. ಹಿಂದೆಲ್ಲ ನೆಂದೋಗಿದೆ ಬೆನ್ನೊಂದು, ಹಂಗೆ ನೀರು ಬರ್ತದ. ಒಂದು ಯಜಮಾನ ನೀವು ದುಡ್ಡು ಹಾಕಿ ರೈಟ್ಸ್ ತಂದು ಕಷ್ಟಪಟ್ಟು ಬಂಡವಾಳ ಹಾಕಿ ಮಾಡಿರೋ ನೀವು, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಅವೆಲ್ಲ ಘಟನೆಗಳು ನಡೀತಾವ ಸರಿ. ಈಗ ನಾನು ಈಗ ಕತೆ ಹೇಳ್ದಂಗೆ ಆಗುತ್ತೆ. ಹೌದು. ಒಂದೂರಾಗ ಅಜ್ಜಿ ಇದ್ದ ಅಂತ ಮೊದಲು ನಮ್ಮ ಅಜ್ಜಿ ಕತೆ ಹೇಳೋರಲ್ಲ, ಹಂಗಾಗುತ್ತೆ. ಸುದೀಪ್ ಆಮೇಲೆ ಸಿನಿಮಾ ಯಾಕೆ ಮಾಡಲಿಲ್ಲ ಸರ್ ನೀವು? ಅದೊಂದು ದೊಡ್ಡ ಎಪಿಸೋಡ್ ಆಯ್ತು, ಬೇಡ ಬಿಡಿಸಿ, ಸುದ್ದಿನೇ ಬೇಡ. ಕೆಲವರು ಭಾಳ ದೊಡ್ಡ ವ್ಯಕ್ತಿಗಳು ದೂರದಿಂದ ನೋಡಿ ಸುಮ್ಮನೆ ಆಗ್ಬಿಡ್ಬೇಕಂತ. ಈಗ ಸೂರ್ಯ ಚಂದ್ರಲೋಕಕ್ಕೆ ಹೋಗ್ಬಿಡ್ತಾರೆ, ಸೂರ್ಯಂತಕ್ಕೆ ಹೋಗ್ತಾರೆ, ಹೆದರಿಕೆ ಬೇಡ ಸುದ್ದಿ. ಅದು ಒಂದು ದೊಡ್ಡ ಎಪಿಸೋಡ್ ಕತೆ ಆಗಿಬಿಡುತ್ತೆ. ಪಾಪ ಮನುಷ್ಯ ಚೆನ್ನಾಗಿಟ್ಟಿರಲಿ, ಇನ್ನೂ ದೊಡ್ಡದಾಗಿ ಬೆಳೀಲಿ, ನಮ್ಮದೇನೋ ಅವ್ರಿಗೆ ಶಾಪ ಇಲ್ಲ. ಬಟ್ ನಾವೊಂದು ಮಾತು ನಾನು ಕೇಳೋದು, ಬೇರೆ ಏನೇನೂ ಇಲ್ಲ. ನಮ್ಮಪ್ಪ ನಮ್ಮಮ್ಮ ನಮ್ಮನ್ನು ಸಾಕಿರ್ತಾರೆ, ಬೆಳೆಸಿರ್ತಾರೆ. ನಾವು ಕೃತಜ್ಞರಾಗಿ ಅವ್ರ ಹೆಸರು ಹೇಳಿದರೆ ಅವ್ರಿಗೆ ಅದಕ್ಕಿಂತ ಪ್ರೀತಿ, ಅದಕ್ಕಿಂತ ದೊಡ್ಡ ವಿಶ್ವಾಸ ಎಲ್ಲಿ ಸಿಗಲ್ಲ. ನೀನು ತಗೊಂಡೋಗಪ್ಪ ನಾನು ಲಕ್ಷ ರೂಪಾಯಿ ದುಡ್ತೀನಿ ಅಂತ ದುಡ್ಡು ಕೊಟ್ಟರು ಪ್ರೀತಿ ಬರಲ್ಲ. ಅಪ್ಪಂತ ಹೋಗಿ ಸೀದಾ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದೆಗೆ ನೀರು ಹಂಗೆ ಕಣ್ಣಾಗ ಬಂದು ಬಿಡ್ತೀನಿ. ಹಂಗೆ ಮನುಷ್ಯನಿಗೆ ಪ್ರೀತಿ ವಿಶ್ವಾಸ ಬೇಕು. ಅದು ದೇವರು ಅವ್ರಿಗೆ ಕೊಟ್ಟಿಲ್ಲ, ಅದನ್ನು ಮಾತುಗಳಲ್ಲ. ಅಲ್ಲೇ 4-5 ಚಾನಲ್ ಮಾತಾಡಿ ಅನಾಹುತ ಆಗಿದೆ. ಅನಾಹುತಿ ನನ್ನೇನು ಮಾಡೋಕ್ಕಲ್ಲ ಬಿಡಿ. ಅನಾಹುತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳಲ್ಲ. ನಾನು ಮನೆಗೆ ಹೋಗೋ ಪೈಕಿ ನಾವು ಸುಮ್ಮನೆ ಬೇರೆಯವ್ರಲ್ಲಿ ಯಾಕೆ ಸುಮ್ಮನೆ ಮಾತಾಡ್ತೀರ, ಅದರಿಂದ ಏನು ಲಾಭ ಇಲ್ಲ, ಬಿಟ್ಬಿಡಿ ಸುಮ್ಮನೆ ಆಗ್ಬಿಟ್ಟು ನಾವು. ಬಟ್ ಅವರು ನಾನು ಒಂದೇ ನಿಮ್ಮನ್ನು ಒಂದು ಇದು ಹೇಳೋದು ಅವ್ರಿಗೆ. ಅವ್ರು ಯಾವಾಗನ್ನು ತಿರುಗಿ ಅರ್ಥ ಮಾಡ್ಕೋಬೋದಿಲ್ಲ, ಬಿಡ್ಬೋದು, ಅವ್ರಿಗೆ ಸೇರಿದ್ದು. ಮನುಷ್ಯನಿಗೆ ಕೃತಜ್ಞತೆ ಬೇಕು. ಒಂದು ಈ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಪರಿಚಯ ಬೇಡ. ಅವನು ಬರ ಟೀ ಕುಡಿಯೋಣ ಅಂತ ಒಂದು ಅರ್ಧ ಟೀ ಕುಡಿಸ್ಬಿಡಿ. ನೀವು ರೋಡ್ನಾಗ ಸಿಕ್ಕಾಗೆಲ್ಲ ಹೇಳ್ತಾನೆ, ಇವ್ರು ಟೀ ಕುಡಿಸಿದ್ರು ನನಗೆ. ದೊಡ್ಡ ವಿಷಯ ಅಲ್ಲ ಅದು, ಆದರೂ ಹೇಳ್ತಾನೆ. ಹಂಗೆ ಕೃತಜ್ಞತೆ ಇರುತ್ತೆ, ಅದು ಬೇಕು ಮನುಷ್ಯನಿಗೆ, ದುಡ್ಡಲ್ಲ. ಅದು ಇಲ್ಲ. ಆಮೇಲೆ ಒಬ್ಬೊಬ್ಬರು ಸ್ವಯಂ ಘೋಷಿತ ಮಾನವರು ಇರ್ತಾರೆ. ಅಪ್ಪ ಅಮ್ಮ ಯಾರು ಇಲ್ದಂಗೆ ಇವರೇ ಉದ್ಭವ ಆಗಿ ಬೆಳೆದ್ಬಿಟ್ರು ಅನ್ನೋ ಅಂಥವ್ರು ಇರ್ತಾರೆ. ಹಂಗೆ ಮಾತಾಡ್ತಲೂ ಇರ್ತಾರೆ. ಆ ಜಾತಿ ಸೇರಿದವ್ರಿಗೆ ಏನು ಮಾತಾಡೋಕ್ಕಾಗಲ್ಲ. ಆಮೇಲೆ ನಾವು ತಪ್ಪೇನೂ ಮಾಡಿಲ್ಲ. ನಮಗೆ ತಪ್ಪಾಗಿದ್ದರೆ ಹುಚ್ಚ ಅಂತ ಒಂದು ಡಬ್ಬ ಸಿನಿಮಾ ಕೊಟ್ಟು ನಾನು ಹಾಳು ಮಾಡ್ದ. ಅದಕ್ಕೆ ಮುಂಚೆ 3 ಪಿಕ್ಚರ್ ಹಾಳಾಗೋದು. ತಾಯವ್ವ ಯಾವ ಮಾಡಿದ್ರು ಅವ್ರನ್ನ ಬೈಕೊಂಡ್ರೆ ಅದಕ್ಕೆ ಆ ಊರ ಜನ ಎಲ್ಲ ಬೇಡ ಅಂದು ಇಡೀ ಗಾಂಧಿನಗರ ಬೈದು, ಜರ್ನಲಿಸ್ಟ್ ನಿಮ್ಮಂಥರೆಲ್ಲ ಹುಚ್ಚ ಟೈಟ್ಲ್ ಯಾಕೆ ಅಂತ ಬೈದು ಹಠ ಮಾಡಿ ನಾವು ಸಿನಿಮಾ ಮಾಡಿದ್ವಿ ಅಂದರೆ ನಿನ್ನ ಮೇಲೆ ಕಾನ್ಫಿಡೆನ್ಸ್ ಮೇಲೆ ತಾನು ನಾವು ಮಾಡಿದ್ದು. ಅದಕ್ಕೆ ನಂಗೆ ಬೇಕಲ್ಲ ರೀತಿ ನೀತಿ ಅಷ್ಟೇ. ಸರ್, ಈಗ ಈ ಕ್ಷಣದಲ್ಲಿ ಸುದೀಪ್ ಅವರು ಬಂದು ನಿಮಗೊಂದು ಕಾಲ್ ಶೀಟ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಿ?
ಸಿನಿಮಾ ಮಾಡಲ್ವಾ? ಯಾಕೆ? ಯಾಕಂದ್ರೆ ಅವ್ರದ್ದು ಈ ಬಡ್ಜೆಟ್ಟು ಈ ರೇಂಜ್ಗೆ ಆ ಶಕ್ತಿ ನಮ್ಮಲ್ಲಿ ಉಳಿದಿಲ್ಲ. ಅವ್ರು ಏನಂದ್ರೆ ಕಾರ್ಪೊರೇಟ್ರು ದೊಡ್ಡವರು ಈ ನಮ್ಮ ಇವರು ಅದರಲ್ಲ ಯಾರು KGF ಮಾಡಿದ್ರಲ್ಲ ಆ ಥರ ಪ್ರೊಡ್ಯೂಸರು, ಇಲ್ಲ ಓನ್ ಪ್ರೊಡ್ಯೂಸರು, ಇಲ್ಲ ತೆಲುಗಿನವ್ರು ಯಾರು ಆ ಥರ ಮಾಡ್ಬೋದು. ನಾವು ಕನ್ನಡದವರು ಇವು ಕಾಲ್ ಶೀಟ್ ಫ್ರೀ ಕೊಟ್ಟರು ಅಂತ ತಿಳ್ಕೊಳ್ಳಿ, 40 ಕೋಟಿ ಜೋಡಿಸ್ಬೇಕಲ್ಲ ಅಮೌಂಟು, ಆಗಲ್ಲ. ಅದು ಸುಮ್ಮನೆ ಅದೇ ಏನೋ ಬೆಟ್ಟಕ್ಕೆ ಆಸೆ ಪಟ್ಟಂಗೆ ಆಗುತ್ತೆ. ಅಲ್ಲ, ನಿಮ್ಮ ಒಳ್ಳೇದಕ್ಕಾಗಿ ಅವ್ರು ಬಂದು ಕೊಡ್ತಾರೆ ಅಂತ ಹೇಳಿ. ಒಳ್ಳೇದು ಕಾಲ್ ಶೀಟೇ ಕೊಡ್ಬೇಕು ಅಂತೇನಿಲ್ಲ, ಕೈ ಶೀಟು ಕೊಡ್ಬೋದು ಅಲ್ವಾ? ಹಾಗೆ ಕ್ಯಾಶ್ ಕೊಡ್ಬೋದು ಅಂತ. ಕೈ ಶೀಟ್ ಅಂದ್ರೆ ಅದೇ ತಾನೆ. ತಾಳಿ ನೀವು ನಮ್ಮ ಪಿಕ್ಚರ್ ಮಾಡಿದ್ರಿ, ಭಾಳ ತೊಂದರೆ ಆಗಿದ್ರಿ ಅಂತ ಗೊತ್ತಾಯ್ತು, ನನ್ನ ಕೈಲಾಯ್ತು ಇಷ್ಟೇ ಸಹಾಯ, ಯಾರಿಗ ಮೊನ್ನೆ ಮಗುಗೆ ಸಹಾಯ ಮಾಡಿ ಬಂದು ಹೋಗಿ ಆ ಥರ ನೀವು ಒಂದು ಮಗು ಅಂತ ತಿಳ್ಕೊಂಡು ಸಾಯ್ತಾಳೆ ಅಂದರೆ ಭಾಳ ಸಂತೋಷಪ್ಪ ಅಂತ ಹೆಮ್ಮೆಯಿಂದ ನಾವು ಹಿಂಗೆ ನನಗೆ ಸಹಾಯ ಮಾಡಿದ್ರು ಅಂತ ನಾವು ಪ್ರೆಸ್ಗೆಲ್ಲ ಹೇಳ್ಕೊಂಡು ಮಾಡ್ತೀವಿ. ಆ ಥರ ಬೇಕಾದಷ್ಟು ಹೀರೋಗಳು ಮಾಡಿದ್ದಾರೆ, ಬೇರೆಯವರಿಗೆ ಸಹಾಯ ಮಾಡಿದ್ದಾರೆ. ಹೌದು, ಎಸ್. ಮನೆ ಕಳ್ಕೊಂಡ್ರೆ ಮನೆ ಕೊಡಿಸಿದ್ದಾರೆ, ಸಾಲ ಮಾಡಿದ್ರೆ ಸಾಲ ಬಿಟ್ಟಿಸಿದ್ದಾರೆ ಹೇಳಿ ಅಲ್ವಾ? ಹೌದು, ಮಾಡೋ ಮನಸ್ಸಿದ್ರೆ ಈಗ ಮನುಷ್ಯನಿಗೆ ಬೇಕಾದಷ್ಟು ಶ್ರೀಮತಿ ದೇವ್ರು ಕೊಟ್ಟರು ಕೊಡೋ ಮನಸ್ಸು ಕೊಟ್ಟಿರ್ಬೇಕು. ಕೊಡೋ ಮನಸ್ಸು ನಾಕಾಣಿ ಇಲ್ಲ ಅಂದರೆ ಅವ್ನು ತಾಡ ಬಿಡ್ಲ ತಾಂಡು ಏನು ಮಾಡೋದು, ನಮಗೇನು ಲಾಭ? ಈಗ ವಿಷ್ಣುವರ್ಧನ್ನು ಅವಾಗ ಮಾಡಂಗಿದ್ವಿ ಲೆವೆಲ್ ಪಿಕ್ಚರು. ನೀವು 2 ಪಿಕ್ಚರ್ ಮಾಡಿದ್ರಿ, ನೀವು ದುಡ್ಡು ಮಾಡಲಿಲ್ಲ, ಮಾಡಿರಿ ಇನ್ನೊಂದು ಪಿಕ್ಚರು, ದುಡ್ಡು ಮಾಡಿರಿ, ತಾಳಿ ಡೇಟ್ ಕೊಡ್ತೀನಿ ನಾನು. ಎಸ್. ಅದು ದರ್ಶನ್ ಸಿನಿಮಾ ಮಾಡೋ ಸಂದರ್ಭನೇ ಬರಲಿಲ್ಲ ಸರ್ ನಿಮಗೆ? ಇಲ್ಲ ಸರ್, ಅದು ನೋಡಿ ನಮ್ಗೆ ಆಚಾರ ಹೆಂಗಿದೆ ಅಂದರೆ, ಅದು ಒಂದು ಕಥೆನೇ. ನಮ್ಮದು ಹುಚ್ಚ ಶೂಟಿಂಗ್ ನಡೀತಿತ್ತು ಅಲ್ಲಿ ಲಾಲ್ಬಾಗ್ ಲೈಬ್ರರಿ ಇದೆಯಲ್ಲ ಅಲ್ಲಿ. ನಾನು ಸುದೀಪು ಎಲ್ಲ ಇದ್ವಿ, ಹೀರೋಯಿನ್ ಎಲ್ಲ ಇದ್ರು. ನಮ್ಮ ಶ್ರೀನಾಥರಾವ್ ಅಂತಿದ್ದಾನೆ, ಫೋನ್ಗಳಿಗೆಲ್ಲ ಸಿಮ್ ಕಾರ್ಡ್ ಕೊಡಿಸೋದು, ಫೋನ್ ಕೊಡಿಸೋದು. ಈ ಸಿನಿಮಾದವರಿಗೆ ಆತ ಸ್ಥಿಮಿತ ಆಗಿದ್ದ. ಕೆನಡಿ ಕೊಂಡದ ಮೇಲೆ ಬರೋನು, ಎಲ್ಲರಿಗೂ ಹೀರೋಗಳಿಗೆ ಸಿಮ್ ಕೊಡಿಸೋದು, ಚಾರ್ಜ್ ಮಾಡಿಸೋದು. ಅವನು ನಮಗೆ ಭಾಳ ಹತ್ರ, ಒಂದು ಎಲ್ಲರಿಗೂ ಹತ್ರ ಬಿಡಿ. ಅವನು ಇವ್ರಿಗೆ ಕರ್ಕೊಂಬಂದ ದರ್ಶನ್ಗೆ ಬೈಕ್ ಮೇಲೆ. ಸರ್ ಇವರು ತೂಗುದೀಪ ಸಿಂಗ್. ನಾನು ನೋಡಿದೆ, ಏನು ರೀ ಗೀಟಿಂಗ್ ಇದ್ದಾರೆ. ಓ ಬನ್ನಿ ಕೂತ್ಕೊಳ್ಳಿ, ಇಡ್ಲಿ ಸರ್ ಪರವಾಗಿಲ್ಲ, ದಯವಿಟ್ಟು ಬನ್ನಿ, ದೊಡ್ಡ ಕಲಾವಿದ್ರ ಮಗ ನೀವು, ಟೀ ತಮ್ಮ, ಕಾಫಿನ ಟೀನ ತಾಳಿ. ಏನು ಬಂದಿದ್ದು? ಹಾಂ ಸರ್, ಸುದೀಪ್ ಫ್ರೆಂಡ್ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ ನನಗೆ ಕೊಡಿ ಸರ್, ಮಾಡ್ತೀನಿ. ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾವ ಫಿಲ್ಮು? ಹುಚ್ಚ. ಅಯ್ಯೋ ರಮ, ಹೇಳಿ. ತಾರ್ಕೇಶ್ ಪಟೇಲ್ ಮಾಡಿದ್ದು. ಗೊತ್ತಾಯ್ತು. ಎಸ್, ಆ ಕ್ಯಾರೆಕ್ಟರ್. ನಾನು ಬೇಡ ರೀ, ನೀವೇ ಹೀರೋ ಇದ್ದಂಗೆ ಇದ್ದೀರಾ, ಮುಂಚೆ ಏನಾದರೂ ಬಂದಿದ್ರೆ ನಿಮ್ಮನ್ನೇ ಹೀರೋ ಮಾಡಿಬಿಡ್ತಿದ್ದೆ. ಅಪ್ಪ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದರೆ ಅದಕ್ಕೆ ಬ್ರ್ಯಾಂಡ್ ಆಗಿಬಿಡ್ತೀರ, ದಯವಿಟ್ಟು ಬೇಡ. ದರ್ಶನ್ ಅವರೇ ಕೇಳಿದ ಸರ್? ನಾನು ಯಾಕೆ ಸರ್ ಸುಳ್ಳು ಹೇಳಿ? ಅಲ್ಲ, ನಾನು ಕನ್ಫರ್ಮ್ ಮಾಡಿಕೊಂಡೆ ಇದು ಸಾಧ್ಯನಾ ಅಂತ. ಇಂಥದ್ದೊಂದು ಆಗ ಏನೂ ಆಗಿರಲಿಲ್ಲ ಅಲ್ವಾ? ಇಲ್ಲ, ಏನೂ ಇಲ್ಲ, ಮೆಜೆಸ್ಟಿಕ್ ಇಲ್ಲ ಇನ್ನು. ಹೌದು. ಅವ್ರು ಸುದ್ದಾಡ್ತಿದ್ರು ಅವರು. ಎಸ್. ಅವಾಗ ಅಣಜಿ ಬಂದ ಕ್ಯಾಮ್ರಾಮನ್, ನಮ್ಮ ಅಣಜಿ ಅವರು ಜೊತೆಗೆ ವರ್ಕ್ ಮಾಡೋದಂತ. ಅಣ್ಣ ನೋಡೋಣ ಡೈರೆಕ್ಟ್ರಿಗೆ ಹೇಳಿ ನಮ್ಮ ಇವನು ಡೈರೆಕ್ಟ್ರ್ ತಾರ್ಕೇಶ್ ಪಟೇಲ್ ಹತ್ರ ಕಮಿಟ್ ಆಗಿಬಿಡ್ತಾನ ಕ್ಯಾರೆಕ್ಟ್ರಿಗೆ. ಓಕೆ. ನಾನು ಹೇಳಿದೆ ಓಂ ಪ್ರಕಾಶ್ ಗಿರಿ, ಅವ್ರು ಚೆನ್ನಾಗಿದ್ದಾರೆ ಹುಡುಗ ಸರ್, ನೀವೇನು ಸರ್ ಸುಮ್ಮನೆ ಸರ್, ಹೀರೋ ಡಲ್ ಆಗಿಬಿಡ್ತಾರೆ ಆಮೇಲೆ. ಬೇಡಮ್ಮ ದರ್ಶನ್, ಇನ್ನೊಂದು ಸರಿ ಅದನ್ನು ಮಾಡೋಣ. ನಾನು ಹೇಳಿದೆ, ದರ್ಶನ್ ಬೇಜಾರಾಗಬೇಡಿ ದಯಮಾಡಿ, ನೆಕ್ಸ್ಟ್ ನಿಮ್ಮದು ಹಾಕ್ಕೊಂಡು ಒಂದು ಸಿನಿಮಾ ಮಾಡ್ತೀನಿ. ನೀವು ಮುಂಚೆ ಸಿಕ್ಕಿದ್ರೆ ನಿಜವಾಗ್ಲೂ ಹುಚ್ಚಾಗಿ ನೀವೇ ಮಾಡಿಸ್ತಿದ್ದೆ, ನಾನು ಬೇರೆ ನಂಗೆ ಸುಳ್ಳು ಟಕ್ ಕೇಳಲ್ಲ ಅಂದೆ. ಆಯಿತು ಸರ್ ಅಂತ ಹೋದರು. ಹೋದ್ಮೇಲೆ ಅಣಜಿ ನಾಗರಾಜ್ ಸಿನಿಮಾ ಮಾಡಿದ್ರು, ಅಯ್ಯನ ಯಾವುದು, ಮಡ್ರಾಸ್ನ ಶೂಟಿಂಗ್ ನಡೀತಿತ್ತು. ನಾನು ಹೋಗಿದ್ದೆ ಅಲ್ಲಿ.
ಅಣ್ಣ ಊಟಕ್ಕೆ ಬಿಡೋಣ ಅಂತ ಊಟಕ್ಕೆ ಕರೆದ ಅವನು. ನಾನು ಕೆ ಮಂಜು ಎಲ್ಲ ಹೋಯ್ತು. ಊಟಕ್ಕೆ ಹೋಗಿ ದರ್ಶನ ಅಲ್ಲಿದ್ರು. ಯಜಮಾನ್ರು ಬರಬೇಕು, ಯಜಮಾನ್ರು ಯಾವತ್ತು ಮುಂದೆ ಇರ್ಬೇಕು, ಯಾಕೆ ಹಿಂದೆ ಸರಿತೀರಾ ಅಂತ. ಪಾಪ ಎಲ್ಲೋದ್ರೂ ಗೌರವ ಕೊಡ್ತಾರೆ, ಅದ್ರಾಗ ಎರಡು ಮಾತಿಲ್ಲ. ಎಲ್ಲನ ಸಿಗಲಿ, ಯಜಮಾನ್ರು ನೀವು ಯಾಕೆ ಹಿಂದೆ ಹೋಗ್ತಿದ್ರೆ ಮುಂದೆ ಬನ್ನಿ ಮಾತಾಡಿಸ್ತಾರೆ. ನಾನು ಅಣಜಿಗೆ ಹೇಳಿದೆ, ಅಣಜಿ ಒಂದು ಡೇಟ್ ಕೇಳಮ್ಮ ಮಾತಾಡಲ. ಅವ್ನು ಭಾಳ ಕ್ಲೋಸ್ ಇದ್ದು ನಾನು. ಚಡ್ಡಿ ದೋಸ್ತ. ನಾನು ಕೇಳಿ ಹೇಳ್ತೀನಿ ಸರ್ ಸಾಯಂಕಾಲ ನಿಮಗೆ, ಆಮೇಲೆ ಬಂದು ಮಾತಾಡಿ. ಆಯ್ತು, ಸಾಯಂಕಾಲ ಫೋನ್ ಮಾಡಿದೆ, ಅಣ್ಣ ಬರಬೇಡಿ ನೀವು. ಯಾಕಪ್ಪ ನಾನೇನೇ ಮಾಡಿದೆ? ನಾನು ಹಂಗೆ ಯಾರ ತಗೋ ನಡ್ಕೊಳಲ್ಲ ಸಾಮಾನ್ಯವಾಗಿ. ಸಣ್ಣ ಆರ್ಟಿಸ್ಟ್ ಆದ್ರೂ ನಾನು ರಾಂಗಾಗಿ ನಡ್ಕೊಳಲ್ಲ. ಇಲ್ಲ, ನಾವೊಂದು ಕ್ಯಾರೆಕ್ಟರ್ ಕೇಳಕ್ಕೆ ಹೋಗಿದ್ರೆ ಕೊಡಲಿಲ್ಲ ರೇಮನ್ ಸರು, ನನ್ನ ಹತ್ರ ಡೇಟಿಗೆ ಬರಲ್ಲ, ಅವಾಗ ಹೇಳ್ತೀನಿ ಅಂದರು. ಅದಕ್ಕೆ ಕೊಡಲ್ಲ ಅವರು, ಬರಬೇಡಿ ಅಂತ. ಒಯ್ಯೋದವ್ರೆ, ನಾನು ಒಳ್ಳೇದು ಹೇಳಿದ್ದು ಹೌದು, ಇದೆ ಉಲ್ಟಾ. ಸತ್ಯ ನುಡಿಲೇಬಾರ್ದ, ನ್ಯಾಯ ಕಾಲನೇ ಇಲ್ವಾ? ಬಿಡು ಹೋಲಿ, ಯಾಕೆ ಕೇಳೋದು ಅಂತ. ನಾನು ಅವತ್ತಿಂದ ಬೇಕಾದಷ್ಟು ಸಲ ಸಿಕ್ಕಿದ್ರೆ ಫಂಕ್ಷನಾಗೆಲ್ಲ ಕೇಳಿದ್ರೆ 100% ಮಾಡೋರು ಅವರು. ಅವ್ರಿಗೆ ಯಾಕಂದರೆ ಕಷ್ಟದಿಂದ ಬಂದರು, ನಮ್ದೆಲ್ಲ ಗೊತ್ತು ಹಿಸ್ಟ್ರಿ. ಅವರು ಯೂನಿವರ್ಸಿಟಿನಾಗ ಯಾವಲ್ಲ ಅಂದಿರ್ಬೋದು, ಬಟ್ ನಾವು ಕೇಳಕ್ಕೆ ಹೋಗೋಕ್ಕಾಗಲಿಲ್ಲ, ಆ ಸಂದರ್ಭ ಒದಗಿ ಬರಲಿಲ್ಲ. ಚಿತ್ರದುರ್ಗದಲ್ಲಿ ಏನಿದೆ ಸರ್ ಅಂದರೆ ನಿಮ್ಮದು ಅಂತ? ನಮ್ಮದು ಆಯಿಲ್ ಮಿಲ್ಲು ಚೌಟ್ರಿ ಎಲ್ಲ ಇತ್ತು ಸರ್, ಎಲ್ಲ ಸೇಲ್ ಮಾಡಿಬಿಟ್ವಿ, ಕಮ್ಮಿ ಆಯ್ತು ನಡೆಯೋದು. ಏನೆಲ್ಲ ಮನೆ ಒಂದಿದೆ ಅದು ಅಷ್ಟೇ. ಮನೆ ಇದೆ ಅಲ್ಲೇ, ಹೋಗೋದಿದೆ, ಹೋಗಿ ಬರೋದು? ಹೋಗಿ ಬರ್ತೀನಿ. ನಮ್ಮ ತಾಯಿನೂ ಡೆತ್ ಆದ್ರೆ ಮೊನ್ನೆ, ಏನು ಸಂಬಂಧಿಕರು ಇದ್ದಾರೆ, ಅವನ ಕಾರ್ಯಕಲಾಪಗಳು ಮದುವೆ ಅವು ಕರೀತಾರಲ್ಲ, ಹೋಗಿ ಬರ್ತೀನಿ. ಇಲ್ಲಿ ಈಗ ಹೇಗಿದ್ದೀರಿ? ಈಗ ಏನು ರಿಟೈರ್ಡ್ ಲೈಫ್ ಇದ್ದಂಗೆ. ಮನೆ ಬಿಸಿದು ಊಟ ಮಾಡಿಕೊಡ್ತಾರೆ, ಮಾಡ್ತಾರೆ, ಊಟ ಮಾಡೋದು, ಟಿ ವಿ ನೋಡೋದು, ಫೋನ್ನಾಗ ಹೇಳ್ತಾರೆ ಮಾತಾಡೋದು, ಏನು ಇಂಪಾರ್ಟೆಂಟ್ ಇದ್ರೆ ಎಲ್ಲ ನಾವು ಹೋಗಿ ಬರೋದು. ಇಂಡಸ್ಟ್ರಿಯವರು ಯಾರಾದರೂ ಫೋನ್ ಮಾಡೋದು, ಆರೋಗ್ಯ ವಿಚಾರಿಸಿ ಮಾಡ್ತಾರೆ. ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ, ರಮೇಶ್ ಯಾದವ್, ಕೆ ಮಂಜು, ಇವರೆಲ್ಲ ಮಾಡ್ತಾರೆ ಫೋನು. ಹೊರಗೆ ಹೋಗಲ್ವ ಈಗ ನೀವು? ಕೆಲಸ ಇದ್ರೆ ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀರಿ? ಹಾಂ, ಕೆಲಸ ಇದ್ರೆ ಡ್ರೈವರ್ ಬರ್ತಾರೆ. ಚೇಂಬರ್ನಲ್ಲಿ ಏನಾಗಿದ್ರಿ ಈಗ? ಚೇಂಬರ್ಲಿ ಏನಿಲ್ಲ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಮೀಟಿಂಗ್ ಇದ್ರೆ ಅಲ್ಲಿ ಹೋಗ್ತೀನಿ. ಮನೆ ಬಣಕಾರ ಫೋನ್ ಮಾಡಿದ್ದ, ನಿಮ್ಮ ನಂಬರ್ ಕೊಟ್ಟೆ ಅಂತ ಅವನೇ ಹೇಳಿದ್ದ. ಹೌದು, ಕೇಳಿದೆ. ಮಾತಾಡಕ್ಕೆ ಬರಲ್ಲ, ಏನು ಮಾತಾಡ್ಬೇಕು ಅಂದೆ ನಾನು. ಸೀನಿಯರ್ ಬಣಕರ ಹತ್ರ, ಬಣಕರೇ ಮಾತಾಡ್ಲಿಕ್ಕೆ ಒಪ್ಪಿಲ್ಲ. ಬೇಡ ಸರ್, ಮಾತ್ರ ಬೇಡ ಅಂತೇಳಿ ಸೀನಿಯರ್ ಮಾತಾಡಿಸ್ಬೇಕು. ಅವ್ರದ್ದು ಸೀನಿಯರು ಬರ್ತಿದ್ರೆ ಅವ್ರಿಗೆ ಏನೇನೋ ಮಾತಾಡಬೇಡಿ, ಅಲ್ಲ ಏನು ಮಾತಾಡ್ಬೇಕು ಹೇಳ್ಕೊಡಯ್ಯ ಅಂತ ನಾನು ಕೇಳಿದೆ. ಅವನು ಹೇಳ್ದ, ಅಜ್ಜಿಗೆ ಮೊಮ್ಮಗಳು ಹೇಳಿದ್ದಂತೆ ಕೆಮ್ಮದ್ ಕಲಿಸು ಅಂತ. ಹಂಗೆ ನಿನಗೆ ನಾವು ಹೇಳಕ್ಕಾಗಲ್ಲ. ಸರ್, ನಿಮಗೆ ನಿಮ್ಮ ಸಮುದಾಯದವರು ಸಿನಿಮಾಕ್ಕೆ ಬಂದಿದ್ದಕ್ಕೆ ಏನಾದರೂ ಕಾಮೆಂಟ್ ಮಾಡಿದ ಆ ಕಾಲದಲ್ಲಿ? ಬೇಡ ಅಂದರು, ನಮ್ಮವ್ರು ಒಪ್ಪಲ್ಲ. ಅದೇ ಅದಕ್ಕೆ ಇಷ್ಟಪಡಲ್ಲ ಸಿನಿಮಾ, ಎಕ್ಸೈಜು ಇವೆಲ್ಲ. ಆದರೂ ನನಗೆ ಅದೇನೋ ದೇವ್ರಿಗೆ ಗೊತ್ತಿಲ್ಲ. ನಾನು ಸಣ್ಣನಿದ್ದ ಚಿಕ್ಕನಿದ್ದಣಿಂದ ಸಿನಿಮಾ ಅಂದರೆ ಒಂದು ಸಿನಿಮಾ ಬಿಡ್ತಿರ್ಲಿಲ್ಲ. ನನಗೆ ಬುದ್ಧಿ ಬಂದಾಳಿಂದ ರಾಜ್ಕುಮಾರ್ನ, ವಿಷ್ಣುವರ್ಧನ್ ಒಂದು ಸಿನಿಮಾನೂ ಬಿಟ್ಟಿಲ್ಲ. ಆ ನಾಗರಾವ್ ಪಿಕ್ಚರ್ ಬಂದಿದ್ದಕ್ಕೆ ನನ್ನ ಎಜುಕೇಷನ್ ಹೋಯ್ತು. ನಾನು ದಿನ ಚಕ್ಕರ್ ಹೊಡಿಯೋದು ಮುನ್ಸಿಪಲ್ ಹೈಸ್ಕೂಲ್ಗೆ ಶೂಟಿಂಗ್ ನೋಡೋಕೆ ಹೋಗೋದು. ಬೆಟ್ಟದ ಮೇಲೆ ಶೂಟಿಂಗು ನಾಗರಾವು. ನಾನು ಅವಾಗ SLC. ಬೆಳಗ್ಗೆ 10 ಗಂಟೆಗೆ ಒಂದು ಎಕ್ಸೈಸ್ ಇಟ್ಕೊಂಡು ಹೋಗಿ ಮನೆಗೇನೋ ಭಾಳ ಹೋಗ್ತಾನೆ ನನಗೆ. ಬೆಟ್ಟ ಹತ್ತಿ ಸಂಜೆವರೆಗೆ ಶೂಟಿಂಗ್ ನೋಡ್ಕೊಂಡು ಬರೋದು. ಅದೇನೋ ಮುಂಚೆಯಿಂದಲೂ ಬಂದ್ಬಿಡ್ತದು. ಆಗ ವಿಷ್ಣುವರ್ಧನ್ ಭೇಟಿಯಾಗಿಲ್ಲ? ಇಲ್ಲ, ಅವಾಗ ವಿಷ್ಣುವರ್ಧನ್ ಭೇಟಿಯಾಗಕ್ಕೆ ಏನಾಯಿತು ಅಂದರೆ, ಬೆಟ್ಟದ ಮೇಲೆ ಎಲ್ಲ ಆರ್ಟಿಸ್ಟ್ ಇರೋರು. ಹೌದು, ದೊಡ್ಡ ಇಲ್ಲ ಇರೋರು ಎಲ್ಲ ಇರೋರು. ಶಕ್ತಿ ಪ್ರಸಾದ್, ಲಕ್ಷ್ಮೀದೇವಿ, ಆರತಿ ಎಲ್ಲ ಇರೋರು. ಎಲ್ಲರ ಹತ್ರ ಜನ. ಪಾಪ ವಿಷ್ಣುವರ್ಧನ್ ಒಬ್ಬರೇ ಕೂತಿರೋರು, ಹೊಸ ಹೀರೋ ಅಲ್ಲ. ಹೌದು, ಯಾರು ಅಂತ ಗೊತ್ತಿಲ್ಲ, ಜನನೇ ಇರ್ತಿಲ್ಲ. ಹೌದು, ಎಸ್. ನಾವು ಇವರೇ ಅಂತ ನೋಡೋ, ಈ ಹುಡುಗ ಅಂತ ಹೀರೋ ಬರೀ ಮಾತಾಡ್ಸೋಣ, ಪಾಪ ಯಾರೂ ಇಲ್ಲ. ನಾವು ಮಾತಾಡಿಸ್ತಿದ್ವಿ, ಚೆನ್ನಾಗಿ ಮಾತಾಡೋರು. ಓಕೆ.
ಆಮೇಲೆ ಅಲ್ಲೆಲ್ಲರಿಗೂ ದೊಡ್ಡ ದೊಡ್ಡ ಲಾಡ್ಜ್ನಲ್ಲಿ ರೂಮು. ಪಾಪ ವಿಷ್ಣು ಸರ್ಗೆ ಒಂದು ಸಣ್ಣ ಲಾಡ್ಜ್ನಲ್ಲಿ ರೂಮು. ಇದರಲ್ಲಿ ಬಂದರು. ಯಾವ ಲಾಡ್ಜ್ ಅಂತ ನೆನಪಿದೆಯಾ ನಿಮಗೆ? ಇವರು ಬೃಂದಾವನ. ಬೃಂದಾವನ. ಹಾಂ. ಆಮೇಲೆ ಒಂದು ದಿವಸ ಸೆಟ್ ಹಾಕಿದ್ರು ಫಸ್ಟ್ ಎಲ್ಲ ರೋಡು ಮನೆ. ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ನಾವು ಸೆಟ್ ನೋಡೋಕೆ ಹೋಗೋದು ಖುಷಿ. ಓಕೆ. ಅದನ್ನೇ ಶೂಟಿಂಗ್ ನೋಡ್ದಂಗೆ. ಯಾವಾಗ ಶೂಟಿಂಗ್ ಅಂತ ಗಂಗಾಪುರ್ನ ಹೋಗಿ ಬರತ್ತೀವಿ ಒಂದು 5-6 ಜನ ಫ್ರೆಂಡ್ಸು. ನಾಳೆ ಬರೀ ಸುಳ್ಳು ಹೇಳೋದು ಹಿಂಗೆ. ನಾವೇನು ದಿನ ಸುಳ್ಳು ಹೇಳ್ತಾರೆ ಅಂದೆ. ಇಲ್ಲ ನಾಳೆ ಶೂಟಿಂಗು, ನಾಳೆ ಹೀರೋ ಬರ್ತದೆ. ಅದು ಫಸ್ಟ್ ಡೇ. ಓಕೆ. ನಾವು ಬೆಳಿಗ್ಗೆ 9 ಗಂಟೆಗೆ ರೆಡಿ ಇದ್ದೀವಿ. ಬಿಸಿಲು ಕಾದ್ಕೊಂಡು ರೆಡಿ ಇದ್ದೀವಿ. ಹೀರೋ ಬರ್ತಾನೆ ನೋಡ್ಬೇಕು ಹೀರೋ. ಅದೇ ಫಸ್ಟ್ ಟೈಮು. ಸಾಂಗ್ ಹಾಕಿದ್ರು, ಹಾವಿನ ದ್ವೇಷ. ಟಿನ್ 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 ಏನೋ ಬೆಟ್ಟದ ಸೌಂಡು. ಆ ರೋಡ್ನಾಗ ಹೆಂಗೆ ಕೇಳೋದು ಅಂದರೆ ನಮಗೆಲ್ಲ ಆಶ್ಚರ್ಯ. ಇದೇನೆ ಸಾಂಗ್ ಹಿಂಗಿದೆ ಅಂತ. ಹಿಂಗಂತ ಕ್ಯಾಮ್ರಾ ಹಿಂಗಿಟ್ರು ಆ ಡೌನ್ ಹಾಡಿಂದ ಕಾಮನ್ಬಾವಿ ರೋಡಿಂದ ಹಿಂಗೆ ಬರ್ತಾರೆ ವಿಷ್ಣು ಸರ್. ಹಾವಿನ ದ್ವೇಷ ಅಂತ. ಅಬ್ಬೋ ಏನೋ ಹಿಂಗದಾರ ಇವರು. ಓಹೋ ದೊಡ್ಡ ಹೀರೋ ಬಿಡಿಯವರು ಅಂದ್ಕೊಂಡ್ವಿ. ಅಲ್ಲೇ ಫ್ರೆಂಡ್ಸು ಅಲ್ಲೇ ತೀರ್ಮಾನ ಮಾಡಿದ್ವಿ ದೊಡ್ಡ ಹೀರೋ ಆಗ್ತಾರೆ ಇವರು. ಆ ಸ್ಪೀಡು, ಆ ಕಣ್ಣು, ಆ ನಡೆ ಹಬ್ಬ. ಅವ್ರ ಶೂಟಿಂಗ್ ನೋಡೋಕ್ಕೆ ಪ್ರತಿ ಸೀನ ನೋಡಿದ್ದೇನೆ ನೋಡಿ. ಸ್ಕೂಲ್ಗೆ ಚಕ್ಕರ್ ಶೂಟಿಂಗ್ ಹಾಜರ್. ಅಲ್ಲಿಗೆ ಎಜುಕೇಶನ್ ಹಾಳಾಗೋಯ್ತು. ನಿನ್ನ ಹಣೆ ಬಾರಿ ಇಷ್ಟೇ ಅಂತ ಬಿಡಿಸ್ಬಿಟ್ರು. ಆ ವಿಷ್ಣುವರ್ಧನ್ ಮೇಲೆ ಚಾಮರಾಜೇಶ್ವರಿ ಮೇಲೆ ಕಲ್ಲು ಎತ್ತಕ್ಕೆ ಹೋಗ್ತಾರೆ ನೋಡಿ. ಹೌದೌದು. ಏನು ಸೀನ್. 20 ಶಾಟ್ ತೆಗೆದು ನೋಡಿ. ಅವ್ರಿಗೆ ಸಿಟ್ಟು ಬಂದ್ಬಿಡ್ತು ಕೊನೆಗೆ ವಿಷ್ಣುವರ್ಧನ್ಗೆ. ನಾವು ಪ್ರತಿ ಶಾಟ್ ನೋಡ್ತಾ ಇದ್ವಲ್ಲ ಶೂಟಿಂಗ್. ಸಿಟ್ಟು ಬಂದ್ಬಿಡ್ತು. ನೋ ಇನ್ನೊಂದು ಶಾಟ್ ಪುಟ್ಟಣ್ಣ ಅದು ಸಮಾಧಾನಮ್ಮ, ಬೇಜಾರಾಗಬೇಡ ಮರಿ, ಇನ್ನೊಂದು ಶಾಟ್. ಅದು 6 ಗಂಟೆ ಆಗ್ತಾ ಬಂದಿದ್ರು. ಅಶ್ವತ್ತು ಬೇಜಾರಾಗ್ತಿದ್ದಾರೆ. ಅಂದು ಹಿಂಗೆ 10 ರೂಪಾಯಿ ಮಕ ಸೌರಿದ್ರು. ಹಿಂಗೆ ಸಮಾಧಾನ ಸಿಟ್ಟಾಗಬಾರ್ದು ಅಂದಿದ್ದು ಹೊಡೆದ್ಬಿಟ್ರು ಒಂದು ಎತ್ತಿ. ರೈಟ್ ತಗೋಕಲ್ಲ. ಅವಾಗ ಶಾಟ್ ತೆಗೆದ್ರು. ಹೆಂಗೆ ಬಂದಿದೆ. ಎಸ್, ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಅದೆಲ್ಲ ಸಿನಿಮಾ ಮಾಡಕ್ಕೆ ನೆನೆಸ್ಕೊಳಕ್ಕಾಗಲ್ಲ. ಆ ಚಾಮರಾಜೇಶ್ವರಿ ಬೆಟ್ಟ ಹೆಂಗೆ ಹತ್ತಿದ್ರಪ್ಪ ತುಪ್ಪದ ಕೊಳ ಮೇಲೆ ಅನ್ಸುತ್ತೆ. ಈಗ ಚೆನ್ನಾಗಿರೋ ಹತ್ತಕ್ಕಾಗಲ್ಲ. ಹಿಂಗೆ ತೆಗ್ದಿರೋದು ಎಲ್ಲರೂ ತಿಂದಾಕಿದ್ರು ಸರ್ ಅದರಲ್ಲಿ. ಚಾಮರಾಜೇಶ್ವರಿ ಕಮ್ಮಿನೇ, ಲೀಲಾವತಿಯನ್ನು ಕಮ್ಮಿ ಮಾಡಿದ್ರು. ನಾವು ಅದನ್ನೇ ವಿಷ್ಣು ಸರ್ ಹೇಳ್ತಾರೆ. ನಾವು ಹೋಗಿದ್ವಿ. ಅದಾದಮೇಲೆ ವಿಷ್ಣು ಸರ್ ನೋಡ್ಬೇಕಂತ ಮತ್ತೆ ಆಸೆ ಇತ್ತು. ಬಂದಾಲೆ ಪಿಕ್ಚರ್ ರಿಲೀಸ್ ಆಯಿತು. ಇನ್ನೊಂದು ಪಿಕ್ಚರ್ ಮಾಡಿದರು ಯಾವುದೋ ಒಂದು. ಅದಾದಮೇಲೆ ಮನೆಗೆ ಹೋದ್ವಿ ಮಾತಾಡ್ಸೋಣ ಅಂತ. ಅವ್ರ ತಾಯಿಯವರಿದ್ದರು. ಇಲ್ಲ ಮೈಸೂರು ಹೋದ್ರೆ ಕಣಪ್ಪ ಶೂಟಿಂಗ್ಗೆ ಅಂದರು. ನಾವು ಅಷ್ಟು ಹುಚ್ಚು, ನಡಿ ಮೈಸೂರಿಗೆ ಹೋಗ್ಬಿಡೋಣ ಶೂಟಿಂಗ್ ನೋಡ್ಕಮ್ಮ. ಮೈಸೂರು ಹೋಗ್ಬಿಟ್ಟು ಚಾಮುಂಡಿ ಬೆಟ್ಟದ ಹತ್ರ ಶೂಟಿಂಗ್ ಅಂದರು. ಜೋಸಮ್ಮನ್ ಡೈರೆಕ್ಟ್ರು. ಊರಿಗೆ ಉಪಕಾರಿ ಪಿಕ್ಚರು. ಫುಲ್ ಕ್ರೌಡ್ ಇದೆ ಜನ. ನಾವು ಹೋಗಿ ನಿಂತ್ಕೊಂಡ್ವಿ. ನಮಗೆ ನಮ್ಮದೊಂದು ಮುಗ್ಧ ಆಸೆ. ಸ್ವಲ್ಪ ದೂರ ಕಾಣ್ತಾರೆ ವಿಷ್ಣು ಸರ್. ನಾವು ಚಿತ್ರದುರ್ಗ ಅಂದರೆ ಕರಿ ಅಂತಾರೆ ಅಂತ ನಾವು ದುರ್ಗದಿಂದಲೆಲ್ಲ ನಾಗರಾವ್ ಬಂದಿದ್ದು. ಚಿತ್ರದುರ್ಗ ಅಂತ ಕೂಗಿದೆ. ಪೊಲೀಸ್ ನನ್ನ ಬಂದು ಒಂದು ಟ್ರಪ್ ಅಂತ ಹೊಡೆದ್ಬಿಟ್ಟ. ಹೊಡೆದೇಟಿಗೆ ವಿಷ್ಣು ಸರ್ ನೋಡಿದರು. ಕರ್ಕೊಂಬರ್ರಿ ಅವರಿಗೆ. ಏನು ಅಂದರು. ಏನಿಲ್ಲ ಸರ್, ನೋಡೋಕೆ ಬಂದರೆ ಏನು ಬದನೇಕಾಯಿ ಚಿತ್ರದುರ್ಗ ಕೂಗೋದು. ಕೂಗಿದ್ರೆ ಮಾತಾಡಿಸ್ತಾರ. ಏನೀಗ ಫೋಟೋ ಬೇಕು ಸರ್. ದುರ್ಗಾನ? ಹ್ಞೂ ಸರ್.
ನಿಮ್ಮ ಪಿಕ್ಚರ್ ಶೂಟಿಂಗ್ ಎಲ್ಲ ನೋಡೋಕೆ ಬರ್ತಿದ್ದೆ ಸರ್, ಭಾಳ ಒಳ್ಳೆಯದು. ಒಂದು ಫೋಟೋ ತೆಗಿಸ್ಕೊಂಡು ಬಂದೆ. ಆಮೇಲೆ ಇಲ್ಲಿ ಶೂಟಿಂಗ್ ನಡೀತಿತ್ತು ದಣಿ, ಅಲ್ಲಿ ಕ್ರೌಡ್ ಜನ, ವಿಷ್ಣು ಸರ್ ಬರೋದು, ಕಳಿಸಿ ಅಂದರು ಪೊಲೀಸ್ನವ್ರಿಗೆ. ಅವ್ರಿಗೆ ನಾನು ಸರ್ ಅದ್ರ ಯಾರನ್ನೋ ಪ್ರೊಡ್ಯೂಸರ್ ಇರ್ಬೋದು ಕರೀರಿ ಸರ್ ಅಂತ. ಅದ್ರಾಗ ಒಬ್ಬ ಪ್ರೊಡ್ಯೂಸರ್ ಯಾಕೆ ಅಂದರು, ನಾನು ಹಿಂಗೆ ಕೂಡ್ಕೊಂಬಂದಿದ್ದೆ ನಿಮ್ಮ ಹತ್ರ, ಈಗ ಪ್ರೊಡ್ಯೂಸರ್ ಆಗಿದ್ದೆ, ಅದ್ರಾಗ ಯಾರಾದ್ರೂ ಇರ್ಬೋದು. ಏನ್ರಿ ನೀವು ಹೇಳೋದು ಒಂದು ಅರ್ಥ ಇಲ್ಲ ಸರ್, ನಿಮ್ಮನ್ನು ನೋಡೋಕೆ ಬಂದ್ರೆ ಈಗ ಕೂಗಿದ್ದೆ, ನೀವು ಕರೆಸಿದ್ರಿ, ಫೋಟೋ ತೆಗೆಸಿದ್ರಿ, ಫೋಟೋ ತಾಮನೆ ಫೋಟೋ ನೋಡೋಣ. ತಿರುಗಿ ಬೆಳಗ್ಗೆ ತಗೊಂಡೋಗಿ ತೋರಿಸ್ತೆ ಫೋಟೋನ. ನೀವು ವಿಚಿತ್ರ ಕಂಡ್ರೆ ನೀವು ಭಾರಿ ಆಸೆ ಪಡೋರು. ರೆಹಮಾನ್ ಇವತ್ತು ಬೆಳಗ್ಗೆ 9ಕ್ಕೆ ಇರ್ತೀನಿ ಸ್ಪಾಟಲ್ಲಿ, ನೀನು 9:30 ಇರಬೇಕು, ಇಲ್ಲ ಅಂದರೆ ಮನೆಗೆ ಬರ್ತೀನಿ ವಾಪಸ್ಸು. ನಾ ಪ್ರತಿದಿನ ಶಾರ್ಟಲ್ಲಿ ಶೂಟಿಂಗ್ ಇರಲೇಬೇಕು. ಬ್ರೇಕ್ ಟೈಮಲ್ಲಿ ಆವಾಗ ಫ್ರೀ ಆದಾಗ ಸ್ವಲ್ಪ ಜೋಕ್ ಮಾತಾಡ್ಕೊಂಡು ನಗ್ತಾ ಇರಬೇಕು, ಅವ್ರಿಗೆ ಸ್ವಲ್ಪ ನಗಿಸಬೇಕು. ನಾವು ಚೆನ್ನಾಗಿ ಮಾತಾಡ್ತಿದ್ವಿ, ಭಾರಿ ನಗರು, ಭಾರಿ ಖುಷಿಯಾಗಿರೋರು. ಅಂಥ ಹೀರೋನ ಹಾಕ್ಕೊಂಡು ಯಜಮಾನ ಅಂತ ಸೂಪರ್ ಹಿಟ್ ಸಿನಿಮಾ ಮಾಡಿದ್ರಿ ಅಲ್ವಾ? ಮಾಡಿ ಅವ್ರನ್ನೇ ಕರ್ಕೊಂಡು ಚಿತ್ರದುರ್ಗ ಹೋಗಿದ್ದೆ. ಸಕ್ಸಸ್ಸಿಗೆ. ಸಕ್ಸಸ್ಸಿಗೆ ನೋಡಿ, ನಿಮ್ಮೂರ ಶೂಟಿಂಗ್ ನೋಡೋಕೆ ಬಂದು ನಿಮ್ಮೂರಿಗೆ ಕರ್ಕೊಂಬಂದಾರೆ ನನಗೆ. ಗ್ರೇಟ್ ಅಲ್ವಾ ನಿಮ್ಮ ರೆಹಮಾನ್ ಅಂತ ಹೇಳಿದ್ರು. ನೋಡಿ, ಸಿನಿಮಾ ಲೈಫೇ ಸಿನಿಮಾ ಆಗ್ಬಿಡ್ತದೆ ಸರ್. ಬೇರೆ ಎಲ್ಲದರಲ್ಲೂ ಒಂಥರ ಚೇಂಜ್ ಆಗುತ್ತೆ. ಈ ಹಿಸ್ಟ್ರಿ ಹೇಳ್ಕೊಳಂತ ಈಗ ಟಾಟಾ ಬಿರ್ಲಾ ಸಾಹುಕಾರ ಆದರೂ ದುಡಿತಾರೆ, ಅವ್ರ ಅಪ್ಪನ ಕಾಲದಿಂದ ದುಡಿದಿದ್ರು, ಅವರು ದುಡಿತಾರೆ, ಮಗ ದುಡಿತಾರೆ. ಆಮೇಲೆ ಅವ್ರು ದುಡಿದ್ರೆ ದುಡ್ಡೇ ದುಡಿಯುತ್ತೆ, ಅದು ದೊಡ್ಡ ವಿಷಯ ಅಲ್ಲ. ಈ ಕೆಲವು ತಿರುವುಗಳು ಸಿನಿಮಾದಲ್ಲಿ ಬಂದಂಗೆ ತಿರುವು ಬೇರೆ ಎಲ್ಲಿ ಬರಲ್ಲ. ಎಸ್, ಯಾವುದ್ರಲ್ಲೂ. ಚಂದ್ರಲೋಕಕ್ಕೂ ಭಾಳ ಜನ ಹೋಗಿ ಬಂದ್ದಾರೆ. ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ತಾರೆ, ಹೀರೋ ಆಗ್ತಾರೆ, ಪ್ರೊಡ್ಯೂಸರ್ ಆಗ್ತಾನೆ, ಏನು ಬೇಕಿರ್ಬೋದು, ಏನು ಬೇಕು ಹಾಗೆ ಕಣ್ಣೆದ್ರಿಗೆ ಸಹಜ. ನೀವೇ ಇದ್ರಲ್ಲ ಸರ್ ಶೂಟಿಂಗ್ ನೋಡ್ಲಿಕ್ಕೆ ಒಂದು ವಿಷ್ಣುವರ್ಧನ್ ಇದನ್ನು. ಆಮೇಲೆ ಅವರು ಎರಡು ಮೂರು ಸಿನಿಮಾ ನೀವು ಮಾಡಿದ್ದು? ಮೂರು ಸಿನಿಮಾ ಸರ್. ಇದು ಒಂದು ನಾವು ವೈಯಕ್ತಿಕವಾಗಿ ಒಂದು ಸೈಕಲ್ ಮಾರುವಾಗ ತುಂಬ ಬೇಜಾರಾಗ್ತದೆ ನಮಗೆ. ಅಯ್ಯೋ, ನಂದು ಇಷ್ಟು ದಿವಸ ನಾನು ಜೊತೆ ಇದ್ದೆ, ಇದ್ದಿದ್ದಾಗ ಮಾರ್ತೇನೆ ಅಂತೇಳಿ. ಒಂದು ಅದ್ಭುತವಾಗಿ ಕಟ್ಟಿದ ಮನೆ ಮಾರುವಾಗ ನಿಮ್ಗೆ ಏನು ಅನಿಸಿಲ್ಲ? ಅನಿಸಿತ್ತು. ಏನು ಮಾಡೋಕ್ಕಾಗಲಿಲ್ಲ, ತಡೆಯೋಕ್ಕಾಗಲಿಲ್ಲ. ನಾವು ಮನೆ ಮಕ್ಕಳೆಲ್ಲ ಹತ್ರು, ಹೆಂಡ್ತಿ ಹತ್ರು, ಆದರೂ ಸಾಲ, ಆ ಕಾಟ ಯಾವನಿಗೆ ಬೇಕು? ಬೆಳಿಗ್ಗೆ ಎದ್ದು ಸಾಯಂಕಾಲ ಮಲಗೋಷ್ಟೊತ್ತಿಗೆ 10 ಜನ ಸಾಲಗಾರರಿಗೆ ಓದೋದು, ಫೋನ್ಗಳು ಮಾಡೋದು, ಬಡ್ಡಿ ಏರ್ತಲೇ ಇರೋದು. ಏನು ಮಾಡೋಕ್ಕಾಗುತ್ತೆ? ನಮಗೂ ಆಸೆ, ಒಂದು ಇಂಚು ಅದರಲ್ಲಿ ಕಷ್ಟಪಟ್ಟಿರ್ತೀವಿ. ಹೌದು, ಅದನ್ನು ಹೇಳ್ತಾ ಇರೋದು. ಅದೇ ಒಂದು ಪ್ರೀತಿಯಿಂದ ಕಟ್ಟಿದ ಮನೆ, ಸಂಪಾದಿಸಿ ಮಾಡಿದ ಮನೆ. ಈಗ ಬಂದು ನಾವು ಲೀಸ್ ಮನೆಗೆ ಇದ್ದೀವಿ ಅಂದರೆ ಹೇಳೋಕ್ಕೆ ಸಂಕಟ. ಅದು ಸಿನಿಮಾನೇ, ಲೈಫು ಸಿನಿಮಾನೇ ಅಷ್ಟೇ. ಏನು ಬೇಕೋ ತಿರುವಾಗ್ಬೋದು. ಹೌದು, ಎಲ್ಲಿಗೆ ಬೇಕೋ ತಗೊಂಡೋಗುತ್ತೆ. ನಾನು ಹೇಳಿದ್ನಲ್ಲ, ಪರ್ವತಕ್ಕೆ ಹೋಗುತ್ತೆ, ಪಾತಾಳಕ್ಕೆ ಹೋಗ್ಬಿಡುತ್ತೆ. ನೀವು ಎರಡನ್ನೂ ನೋಡಿದ್ದೀರಿ? ಪಾತಾಳ ಗುಂಡೆಗೂ ಈಜಾಡ್ಬಿಟ್ಟಿದ್ನಿ, 4 ಹೊತ್ತು ಬಂದಿದ್ದೀನಿ ಹಿಮಾಲಯ. ಸರ್, ನಿಮ್ಮ ಬಾಳ ಸಂಗಾತಿ ಅಂತೇಳಿ ನಿಮ್ಮ ಜೊತೆನೇ ಇದ್ದವರು ಎಷ್ಟು ವರ್ಷ? 42 ಇಯರ್ಸ್. ಈ ಬೆಳವಣಿಗೆ ಬಗ್ಗೆ ನಿಮ್ಮ ಹತ್ರ ಏನೂ ಮಾತಾಡಿದ್ದು? ಅಯ್ಯೋ, ಮಾತಾಡೋಕ್ಕಿಲ್ವ ಸರ್? ಅದನ್ನೇ ನಾವು ಹೆಂಗೆ ಹೇಳ್ಕೊಳಕ್ಕಾಗುತ್ತೆ, ಗಲಾಟೆ ಆಗ್ತವೆ. ಯಾವುದನ್ನು ಸಂದರ್ಭ ಮಾತಿಗೆ ಮಾತು ಬಂದರೆ ಹೆಂಗೆ ಮಾಡಿದೆ, ಉಳಿಸ್ಬೋದಾಯಿತು, ನೀವು ತಪ್ಪು ಮಾಡಿದೆ. ಮದುವೆ ಮನೆ ಮಾಡ್ಬೇಕಾದ್ರೆ ನಾವೆಲ್ಲ ಹೇಳಿದ್ವಿ ಬೇಡ ಅಂತ, ಯಾರ ಮಾತು ಕೇಳಲಿಲ್ಲ. ಅಹಂಕಾರ, ನಮಗೂ ದುರಹಂಕಾರ ತಲೆಗೆ ಏರಿತ್ತು. ಅಹಂಕಾರ ಏರಿದಲ್ಲಿ ಇವೆಲ್ಲ ಮಾಡೋಕ್ಕಾಗಲ್ಲ. ಅಂದರೆ ನೀವು ಹೇಳೋ ಹೆಜ್ಜೆ ಬಗ್ಗೆ ನಿಮಗೆ ಪಕ್ಕ ಗೊತ್ತು? ಒಂದು ಸಲ ಗೊತ್ತಿದ್ದು ಹಿಡಿದ್ಬಿಡ್ತೀವಿ. ಈಗ ಗಣೇಶ ಮಾರ್ಕೆಟ್ ಇಲ್ಲ ಅಂತ ಗೊತ್ತು, ಪಿಕ್ಚರ್ ಹೋಗಲ್ಲ ಅಂತ ಗೊತ್ತು. ಮತ್ತೆ ಯಾಕೆ ನೋಡಿ, ಹೋಗಿ ಅದ್ರಾಗೆ ಹೋಗಿ ಅಡ್ವಾನ್ಸ್ ಕೊಟ್ಟು ನಾವು ಹೌದು ಸಿನಿಮಾ ಮಾಡಿದ್ವಿ ಅಂದರೆ, ಶೂಟಿಂಗ್ ಸ್ಟಾರ್ಟ್ ಆಗಿ 1 ವಾರ ಆದ್ಮೇಲೆ ಬೇಡ ಅಂದ್ರೆ ನಮ್ಮ ಮನೆಗೆ ನಮ್ಮ ಮಕ್ಕಳೆಲ್ಲ ಹೇಳಿದ್ರು. ಎಷ್ಟು ಜನ ಮಕ್ಕಳು ಸರ್ ನಿಮಗೆ? 4 ಜನ ಸರ್. ಏನು ಮಾಡ್ತಾರೆ? 3 ಜನ ಹೆಣ್ಮಕ್ಳು, ಒಬ್ಬ ಮಗ. 3 ಜನದ್ದು ಮದುವೆ ಮಾಡಿಕೊಂಡೆ. ಇಲ್ಲಿ ಬೆಂಗಳೂರಿನಲ್ಲಿ ಇದ್ದಾರಾ? ಬೆಂಗಳೂರಿನಾಗ ಇದ್ದಾರೆ 3. ಮಗ
ಮಗ ಇಲ್ಲೇ ಇದ್ದಾನೆ, ಅವನು ಕೆಲಸಕ್ಕೆ ಹೋಗ್ತಾನೆ, ಹಾಂ ಸಾಫ್ಟ್ವೇರ್ ಮಾಡಿದ್ದಾನೆ. ಹಾಂ ಅವನದು ಮದುವೆ ಆಗಿದೆ, ಹಾಂ ಅವನದು ಹೋದ ವರ್ಷ ಮಾಡಿದೆ ಮದುವೆ. ಲೈಫ್ ಎಲ್ಲ ಸೆಟ್ಲು. ಓಕೆ. ಈಗ ನಿಮಗೆ ನಾನು ಕೇಳದೇ ಇರುವಂಥ ಏನಾದರೂ ಪ್ರಶ್ನೆ ಇದೆ, ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಹೇಳಬೇಕು ಅಂತ ಅನಿಸುತ್ತಾ, ಯಾವುದಾದ್ರು ಬಿಟ್ಟು ಹೋದ್ದು ಏನಾದರೂ ಇದೆ ಅಂತ? ಈಗ ನಿಮಗೆ ನಾನು ಕೇಳದೇ ಇರುವಂಥ ಏನಾದರೂ ಪ್ರಶ್ನೆ ಇದೆ, ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಹೇಳಬೇಕು ಅಂತ ಅನಿಸುತ್ತಾ, ಯಾವುದಾದ್ರು ಬಿಟ್ಟು ಹೋದ್ದು ಏನಾದರೂ ಇದೆ ಅಂತ? ಏನಿಲ್ಲ, ಹೇಳ್ಬೇಕು ಅನ್ನೋದು ಸ್ವಲ್ಪ ಎಲ್ಲ ಕಡೆ ಕೃತಜ್ಞತೆ ಇರುತ್ತೆ, ಎಲ್ಲ ಕಡೆ ಸಹಾಯ ಮನೋಭಾವ ಇರುತ್ತೆ. ಏನಾದರೂ ಏನಾಯಿತು ನೋಡೋಣ ಕೇಳಿ ಅಂತಾರೆ. ಇಲ್ಲಿ ನಮ್ಮಲ್ಲಿ ಕೃತಜ್ಞತೆ ಇಲ್ಲ, ಒಂದು ಸಹಾಯ ಮನೋಭಾವ ಇಲ್ಲ. ದುಡ್ಡಿದ್ರೆ ನಡೆದ್ರೆ ಮನುಷ್ಯ, ಇಲ್ಲಿದ್ರೆ ಯಾರೂ ಇಲ್ಲ. ನೀವು ಮಾಡಿದ್ದೀರಾ ಸಹಾಯವನ್ನು? ನಾವು ಹೇಳ್ಕೊಬೇಡ, ನಮ್ಮ ಕೈಲಾಗಿದ್ದು ನಾನು ಮಾಡಿದ್ದೀನಿ ಸರ್. ನಮ್ಮ ಕೈಲಾಗಿದ್ದು ನಾನು ಮಾಡಿದ್ದೀನಿ, ಮದುವೆಗಳು ಮಾಡಿದ್ದೀನಿ. ನಮ್ಮ ಕೈಲಾಗಿ ಎಷ್ಟು ದೇವರು ಶಕ್ತಿ ಆ ಟೈಮಲ್ಲಿ ಕೊಟ್ಟಿರ್ತಾನೆ ಅಷ್ಟು ಸಹಾಯ ಅಂತ ಬೇಕಾದಷ್ಟು ಮಾಡಿದ್ದೀವಿ. ಬಟ್ ನಾವು ನಮಗೆ ಆ ರೀತಿ ಯಾರೂ ಬಂದಿಲ್ಲ. ಇಲ್ಲ. ರೆಹಮಾನ್ ಅವರೇ, ತುಂಬ ಕಷ್ಟದಲ್ಲಿದ್ದೀರಿ, ನಾನು ಇಷ್ಟು ಕೊಟ್ಟಿರ್ತೀನಿ, ಇಲ್ಲ ವಾಪಸ್ ಕೊಡಬೇಕಾಗಿಲ್ಲ. ಅಯ್ಯ ಹಂಗೆ ಇಲ್ಲ, ಕೊಡಬೇಕು ಅಂದ್ರೆ ಓಕೆ. ಅದು ಇಲ್ಲ. ಒಂದು ವರ್ಷ ಬಿಟ್ಟು ಕೊಡ್ರಿ ಬಡ್ಡಿ ಹಾಕಿ ಅಂದರೂ ಓಕೆ. ಅದು ಇಲ್ಲ. ಮಂಜು ಕೇಳ್ತಿರ್ತಾರೆ ಫೋನ್ ಮಾಡಿ, ಹೆಂಗೆ ಇದ್ದೀರಾ, ಏನು ಮಾಡ್ಕೊಂಡ್ರಿ ಅಂತ. ಇನ್ಯಾರೂ ಇಲ್ಲ. ವಿಷ್ಣು ಸರಿ ಇದ್ದಿದ್ರೆ 100 ಸರಿ ಕೇಳೋರು. ದುಡ್ಡು ಕೊಟ್ಟಿರೋರು, ಸಿನಿಮಾನೂ ಮಾಡಿರೋರು. ಸಿನಿಮಾ ಮಾಡಿದ್ರೆ ಸಾಕದು. ಅವ್ರದ್ದು ಡೇಟ್ ಆಯ್ತು ಅಂದರೆ ಬೆಳಗ್ಗೆನೇ ದುಡ್ಡು. ಈಗ ಭಾಳ ಜನ ಹೀರೋಗಳು ಮಾಡಿದ್ವಲ್ಲ, ಶಶಿಕುಮಾರ್ ಮಾಡಿದ್ವಿ, ಉಪೇಂದ್ರ ಸಿನಿಮಾ ಮಾಡಿದೆ. ಉಪೇಂದ್ರಗೆ ಒಂದು ರೆಸಾರ್ಟ್ ಕೊಡಿಸಿದ್ವಿ, ನಾನೇ ಕೊಡಿಸಿದ್ದದು. ಉಪ್ಪಿ ರೆಸಾರ್ಟ್. ಹೌದು 3,75,00,000 KSIDC ಇತ್ತದು ಸಾಲ. ಆ ಓನರು ಬಂಗಾಲಿ ಬಿಟ್ಟು ಹೋಗ್ಬಿಟ್ಟಿದ್ದ. ಓಕೆ. ಅವ್ರು KSIDC ಎಂಕ್ವೈರಿ ಮಾಡ್ಕೊಂಬಿಟ್ರು. ಮಾಡ್ಕೊಂಡು ಅವ್ರ ಹೆಸರಿಗೆ ಮಾಡ್ಕೊಂಬಿಟ್ರು. ಅವ್ರ 10 ಎಕರೆ ಅದು ಟೋಟಲ್ ಲ್ಯಾಂಡ್, ಅದ್ರ ಪಕ್ಕದಾಗ 10 ಎಕರೆ ಇವ್ರದ್ದು, ಸುದೀಪ್ ಅವ್ರದ್ದು ಅಲ್ಲ, ಉಪೇಂದ್ರದ್ದು. ಇವ್ರು 10 ಎಕರೆಗೆ ಹೋಗಕ್ಕೆ ರೋಡ್ ಇದ್ರಾಗೆ ಹೋಗ್ಬೇಕು. ಓಕೆ. ರೋಡ್ ಇರಲಿಲ್ಲ. ನಾವು ಬರೀ ಲ್ಯಾಂಡ್ ಅಂದ್ಕೊಂಡ್ವಿ ಅದನ್ನು. KSIDCಗೆ ವಿಠಲ್ ಮೂರ್ತಿ ಅಂತಿದ್ರು. ಹೌದು, ನಮ್ಮೂರು DC ಆಗಿದ್ರು. ಹೌದು, ಗೊತ್ತಾಯ್ತು. ಅವರಿಂದ ಪರಿಚಯ ಆಗಿ ಹಿಂಗೆ ಟೆಂಡರ್ಗೆಲ್ಲ ಹಾಕಿ, ಆ ಟೆಂಡರ್ನಾಗ 2-3 ನಮ್ಮರೇ ಹಾಕಿದ್ರು. ನಮ್ಮ ಈಗ ದಿನ ಪೇಪರ್ನ ಬರ್ತಾನೆ ನೋಡಿ ಸರ್, ಚಿಕ್ಕಪೇಟೆಗೆ ಎಲೆಕ್ಷನ್ ನಿಂತ್ಕೊಳಕ್ಕೆ ಬಂದಿದ್ದ ಅವನು, KGF ಬಾಬು. ಅವನು ಟೆಂಡರ್ ಹಾಕಿ ನನಗೆ, ಅವನಿಗೆ 25 ಲಕ್ಷ ಮಾತಾಡಿ ವಾಪಸ್ ತೆಗಿಸಿ, ನಾವು ತಾಣ್ತೀವಿ ಅಂತ ನನ್ನ ಹೆಸರು ಹೇಳಿ 3.75ಕ್ಕೆ ಟೆಂಡರ್ ನಿಲ್ಲಿಸಿ ಅದು ಕೊಡಿಸಿದ್ವಿ. ಒಳಗೆ ಹೋಗಿ ನೋಡಿದ್ರೆ ಒಂದು 20 ಬಿಲ್ಡಿಂಗ್ ಅದು. ನಾವು ಕಾಲೇಜ್ ಜಾಗ ಅಂತ, ಸ್ವಿಮ್ಮಿಂಗ್ ಪೂಲು, 20 ಬಿಲ್ಡಿಂಗು ಎಲ್ಲ ಇದಾವೆ. 3.75, ಒಂದು 4 ಕೋಟಿ ಬಿತ್ತು ಅವರಿಗೆ. ಇವತ್ತು ಒಂದು 400 ಕೋಟಿ ಆಸ್ತಿ. ಟೋಟಲಿ ಕನ್ನಡ ಚಿತ್ರರಂಗ ಅಂತಲ್ಲ, ಚಿತ್ರರಂಗ ಯಾವ ರೀತಿಯಲ್ಲೂ ಕೂಡ ಸ್ಪಂದಿಸೋದಿಲ್ಲ. ಸಾಧ್ಯನೇ ಇಲ್ಲ. ಬಟ್ ಇಂಡಸ್ಟ್ರಿಯನ್ನ ಬೈಲಿಕ್ಕೆ ನೀವು ರೆಡಿ ಇದ್ದೀರಾ? ಇಲ್ಲ, ಯಾಕೆ ಬೈಯಲ್ಲ ಸರ್, ಎಲ್ಲ ಕೊಟ್ಟಿದ್ದೆಲ್ಲ ನಿಮಗೆ. ಎಲ್ಲ ಕೊಟ್ಟಿದೆ. ನಾವು ಅದನ್ನ ಇಂಡಸ್ಟ್ರೀಸ್ನ ಪಾಪ ನಾವು ಮಾಡ್ಕೊಂಡು ತಪ್ಪಿಗೆ ಇಂಡಸ್ಟ್ರೀಸ್ನ ಯಾಕೆ ಬೈಯ ಅಲ್ವಾ? ಈಗ ನಾವು ಯೋಚನೆ ಮಾಡಿ 10 ಸಲ ಯೋಚನೆ ಮಾಡಿ 10 ಸಲ ಕೇಳಿ ಸಿನಿಮಾ ಮಾಡ್ತೀವಿ. ಹೌದು. ಈಗ ನಾನು ಈಗ 17 ಸಿನಿಮಾ ಮಾಡಿದೆ, ಒಂದು 35 ಜನ ಕೇಳಿರ್ತೀನಿ. ನಾವು ಗಾಂಚಲಿ ಮಾಡ್ಕೊಂಡು ನಮ್ಮ ಅಹಂಕಾರದಾಗ ಸಿನಿಮಾ ಮಾಡಿ ಕನ್ನಡ ಇಂಡಸ್ಟ್ರೀಸ್ ನನ್ನ ಹಾಳು ಮಾಡ್ತಂದ್ರೆ ನನ್ನಂತ ಮೂರ್ಖ ಯಾವಾಗ. ಖಂಡಿತ. ಆಮೇಲೆ 25 ವರ್ಷ 30 ವರ್ಷ ಅನ್ನ ಊಟ ಮಾಡಿದ್ವಿ, ಹೆಸರು ಮಾಡಿದ್ವಿ. ರೆಹಮಾನ್ ಯಾರು ಅಂದ್ರೆ ಗೊತ್ತಿಲ್ಲ, ಅದರಿಂದಲೇ ಹೆಸರು ಬಂದಿರೋದು. ಅದನ್ನು ಯಾವತ್ತೂ ನಾವು ಪೂಜ್ಯ ಸ್ಥಾನದಲ್ಲಿ ಇಡ್ಬೇಕು ಇಂಡಸ್ಟ್ರೀಸ್ನ. ಅದು ನೆನಿಬೇಕು ಅದನ್ನು. ಈಗ ತಾಯಿ ಆದಳು, ಮಕ್ಕಳಿಗೆ ತಾಯಿನೇ, ಗಂಡಿಗೆ ಹೆಂಡ್ತಿನೇ. ಮಕ್ಕಳು ವಾರದೇಟಿಗೆ ನನ್ನ ಹೆಂಡ್ತಿ ಭಾಳ ಒಳ್ಳೆಯಳು, ಮಕ್ಕಳಾಗಿಲ್ಲ ಅಂದ್ರೆ ನನ್ನ ಹೆಂಡ್ತಿ ಅಲ್ಲ ಅನ್ನೋಕ್ಕಾಗುತ್ತೆ. ಇಂಡಸ್ಟ್ರೀಸ್ನ ಯಾವತ್ತೂ ನಾವು ಮಾತಾಡಬಾರ್ದು. ಒಂದು ಇಂಡಸ್ಟ್ರೀಸ್ನಾಗ ಇರೋ ಜನ, ನಾನು ಹೇಳ್ತಿರೋದು ಇಂಡಸ್ಟ್ರೀಸ್ನಾಗ ಇರೋ ಜನ ಬೇರೆ. ನಾವೆಲ್ಲ ನೋಡ್ತೀವಲ್ಲ, ಬೇರೆ ಈಗ ರಾಜಕಾರಣ ನೋಡಿದ್ದೀವಿ,
ಇಂಡಸ್ಟ್ರೀಸ್ ನೋಡ್ತೀವಿ, ಬೇರೆ ಇಂಡಸ್ಟ್ರೀಸ್ಗಳು ಏನಾದರೂ ಆಯಿತು ಅಂದರೆ ಏನಾದರೂ ಒಂದು ಹೆಲ್ಪ್ ಮಾಡೋದು, ಒಂದು ಸಹಾಯ ಮಾಡೋದು. ಯಾರು ಹಾಸ್ಪಿಟ್ಲಿಗೆ ಸೇರಿದ್ದಾರೆ, ಹಾಸ್ಪಿಟ್ಲಿಗೆ ಇದ್ದಾರೆ ಅಂತ ಪಾಪ ದುಡ್ಡಿಲ್ಲಂತೆ, ನನ್ನೊಂದು 50,000 ನಿನ್ನೊಂದು 50,000 ಬರ್ಕೊಂಡೋಗಿ ಕೊಟ್ಬರಗಯ್ಯ ಅಂತಾರೆ. ಅವ್ರದ್ದು ಒಂದು ಸಂಘ ಇರ್ತದೆ. ಮಂಗಳಮುಖಿಯರು ಸಹಾಯ ಮಾಡ್ತಾರಲ್ಲ ಸರ್, ಬೇರೆ ಯಾವ ಫ್ಯಾಕ್ಟ್ರಿಗೆ ಹೋಗ್ತಾರೆ ನೀವು, ಅವ್ರು 2 ರೂಪಾಯಿ ಕೊಟ್ಟರೆ ಹಿಂಗಂದು ನಿನಗೆ ಒಳ್ಳೇದಾಗಲಿ ಅಂತ ಅರಿಸಿ ಹೋಗ್ತಾರೆ. ಇಲ್ಲಿ ಏನು ಬೇಡ, ಒಳ್ಳೇದಾಗಲಿ ಅಂತ ಹೇಳೋದು ಇಲ್ಲಲ್ಲ. ಅಬ್ಬಬ್ಬ ಏನು ಬೆಳೀತಿದ್ದ ಅಬ್ಬಬ್ಬ. ಈ ನಮ್ಮ ಮೈನಸ್ ಹುಡುಕ್ತಾರೆ ವಿನ ಪ್ಲಸ್ ಹುಡುಕಲ್ಲ ಅಲ್ವಾ? ಎಸ್, ಖಂಡಿತ ಸರ್. ನಾಗರಾವಿಗೆ ಸಂಬಂಧಪಟ್ಟು ನೀವು ಶೂಟಿಂಗ್ ಹೋಗ್ತಾಯಿದ್ರಿ, ಸ್ಕೂಲ್ ತಪ್ಪಿಸ್ಕೊಂಡು ಹೋಗ್ತಾಯಿದ್ರಿ, ಚಕ್ಕರ್ ಅಲ್ಲಿ ಹಾಜರು. ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ರು ನಿಮ್ಮ ತಂದೆ ಅಲ್ವಾ? ಹೌದು. ಆಮೇಲೆ ಯಾವುದೋ ಒಂದು ದಿವಸ ಅದೇ ವಿಷ್ಣುವರ್ಧನ್ ಹಾಕ್ಕೊಂಡು ನೀವು ಸಿನಿಮಾ ಮಾಡ್ತೀರಿ, ಆಗ ಅವರ ರಿಯಾಕ್ಷನ್ ಹೇಗಿತ್ತು? ಈಗ ಭಾರಿ ಖುಷಿ ಇತ್ತು. ನಾನು ಫಸ್ಟು ಪಿಕ್ಚರ್ ಮಾಡ್ತೀವಿ ಅಂತ ಗೊತ್ತಾಯ್ತು ನಮ್ಮ ತಂದೆಗೆ. ಗೊತ್ತಾದಾಗ ನನ್ನ ಮಗ ವಿಷ್ಣುವರ್ಧನ್ ಹಾಕೊಂಡು ಸಿನಿಮಾ ಮಾಡ್ತಾರೆ ನಮ್ಮಪ್ಪ ಊರೆಲ್ಲ ಹೇಳ್ಕೊಂಬರೋರು. ಅಷ್ಟು ಸಂತೋಷ. ವಿಷ್ಣುವರ್ಧನ್ ಒಂದು 3 ಪೀಸ್ದು 3 ಶೀಟ್ ಮಾಡಿಸಿದ್ದೆ, ಅವ್ನು ನಿಂತಿರೋದು ಹಿಂಗೆ ದಣಿದು. ಅದನ್ನು ತಗೊಂಡೋಗಿ ಕೊಟ್ಟಿದ್ದೆ ಮನೆಗೆ. ಅದನ್ನು ನಮ್ಮಪ್ಪ ಮಲಗೋ ಜಾಗದಾಗ ಹಾಕ್ಕೊಂಡು ಅಲ್ಲೇ ನೋಡ್ತಿರೋರು. ಆಮೇಲೆ ಪೂಜೆಗೆ ದಣಿ ಪೂಜೆಗೆ ಕಂಠೀರವ ಪೂಜೆಗೆ ನಮ್ಮಪ್ಪನ ಕರ್ಕೊಂಡು, ನಮ್ಮಪ್ಪಗೆ ಹೇಳಿದೆ, ನಿನ್ನ ಸ್ನೇಹಿತರು ನಿಮ್ಮ ಯಾರಾದರೂ ಎಲ್ಲ ಕರ್ಕೊಂಡು ಬರಪ್ಪ. ಒಂದು ವ್ಯಾನ್ ಮಾಡ್ಕೊಂಡು ನಮ್ಮ ತಂದೆಯವರು ಕರ್ಕೊಂಬಂದರು. ಅಲ್ಲಿ ನಮ್ಮ ತಂದೆಯವ್ರಿಗೆ ಹಾರ ಹಾಕಿ ಎಲ್ಲ ವಿಷ್ಣು ಸರ್ ಹತ್ರ ಹಾಕ್ಸ್ಬೇಕು ಅಂತಿತ್ತು. ಅವ್ರ ಪೂಜೆ ಮುಗಿದಿಟ್ಟಿಗೆ ಹಂಗೆ ಹೊರಟೋಗ್ಬಿಟ್ಟು ಓಕೆ. ಅಪ್ಪ ಭಾರಿ ಖುಷಿ ಪಟ್ಟರು. ನಿಮ್ಮ ಮಗ ಯಾಕೆ ಸರ್ ಸಿನಿಮಾ ಬರಲಿಲ್ಲ ಇಂಡಸ್ಟ್ರಿಗೆ? ಅವನು ನಮ್ಮ ಎಲ್ಲ ನೋಡ್ದ ಏರ್ ಹೇಳ್ತಾ ಮೇಡಮ್, ಅವನನ್ನು ಪ್ರೊಡ್ಯೂಸರ್ ಮಗ ಅಂತ ಹೇಳ್ಕೊಳಲ್ಲ ಎಲ್ಲಿ ಹೇಳಲ್ಲ. ಒಂದು ಖುಷಿ ಅಲ್ಲ ಸರ್, ಆಲ್ಮೋಸ್ಟ್ ಹೇಳಲ್ಲ ನೋಡಿ. ಅವನು ಬೇಡಪ್ಪ ಕೇಳ್ತಾರೆ, ಆಮೇಲೆ ಅಯ್ಯೋ ಪಾಪ ಅಂತಾರೆ. ಅದನ್ನೇ ಅವನು ಕೇಳ್ಬೇಕು. ಅಯ್ಯೋ ಯಜಮಾನ ಪ್ರೊಡ್ಯೂಸರ್ ಪಾಪ ಅಂತಾರೆ, ಆಮೇಲೆ ಪಾಪ ಹಿಂಗೆ ಆಗ್ಬಾರ್ದಾಯ್ತು ಅಂತಾರೆ. ಅದನ್ನು ಕೇಳೋಕ್ಕಾಗಲ್ಲ. ಆಮೇಲೆ ಏನೋ ಕೆಲಸಕ್ಕೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಏನೋ ಹೋಗ್ತಾನಲ್ಲ, ಅಲ್ಲಿ ಒಂದು 2-3 ಹತ್ರ ಹಿಂಗೆ ನಿಮ್ಮ ತಂದೆರು ಏನು ಮಾಡ್ತಾರೆ, ರೆಹಮಾನ್ ಅಂತ ನಿಮ್ಮ ತಂದೆ ಹೆಸರು, ಯಜಮಾನ ಪ್ರೊಡ್ಯೂಸರು. ಹೋಗ್ರಿ ಸುಮ್ಮನೆ ತಮಾಷೆ ಮಾಡೋಕ್ಕೆ ಯಾಕೆ ಬಂದಿರ, ನಿಮ್ಗೇನು ಕಮ್ಮಿ ಆಯ್ತು, ನಿಮ್ಮ ಅಪ್ಪ ಒಟ್ಬಿಟ್ಟದ ನನ್ನ ದುಡ್ಡು, ನೀನು ಯಾಕೆ ಕೆಲ್ಸಕ್ಕೆ ಬಂದಿದೆ ಅಂತ ಕಳಿಸಿದ್ರಂತ ವಾಪಸ್ಸು. ಅಯ್ಯೋ, ಅದಕ್ಕೆ ಅವ್ನು ಹೇಳೋದೇ ಇಲ್ಲ ಜಾಸ್ತಿ. ಇದ್ದ ಕೆಲಸ ಕಳ್ಕೊಳ್ತು. ನಿಮ್ಮ ಲೈಫೇ ಒಂದು ಸಿನಿಮಾ ಅಲ್ವಾ ಸರ್? ಜಾಸ್ತಿ ಆಗುತ್ತೆ, ಸಿನಿಮಾಗಿಂತಲೂ ಜಾಸ್ತಿ ಜಾಸ್ತಿ ಆಗುತ್ತೆ. ಪರದೆನೂ ಜನ ನೋಡಲ್ಲ, ಡೈಜೆಷನ್ ಆಗಲ್ಲ. ನಾವನ್ನ ಯಜಮಾನ ಪಡೆಯೋದು ಅಂತ ಹಿಂಗೆ ತೋರಿಸಿ ಖಾಲಿ ಆಗಿದ್ರೆ ಅಂತ ಹಿಂಗೆ ತೋರಿಸ್ಬಿಟ್ಟು ಜನ ಹೋದ್ರೆ ಎದ್ದು. ಬಟ್ ಹುಚ್ಚದಲ್ಲಿ ಸುದೀಪನ ಆಕ್ಸೆಪ್ಟ್ ಮಾಡಿದ್ದೀರಾ ಕ್ಯಾರೆಕ್ಟರ್ನ ಅಲ್ವಾ? ಆ ಥರ ಇದ್ದ ಹೀರೋ ಇದ್ದಕ್ಕಿದ್ದಾಗೆ ತಲೆ ಬೋಳಿಸ್ಕೊಂಡು ಹುಚ್ಚನಾಗಿ. ಬಟ್ ಅದು ಸಿನಿಮಾ ಆಕ್ಟಿಂಗು, ಇದು ಲೈಫ್. ಏನು ಬೋಡ ಹೊಡಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದನ್ರಿ ಅಂತಾರೆ. ಅವನ್ನ ಬೋಡ ಹೊಡಿಸಿದ್ರು. ಈಗ ಬೋಡ ಫಸ್ಟ್ ಡೇ ಸಾಗರದಾಗೆ ಬೋಡ ಹೊಡ್ಕೊಂಬಂದ್ಬಿಟ್ರು. ನನಗೆ ಒಂದು 5 ನಿಮಿಷ ನೋಡೋಕ್ಕಾಗಲಿಲ್ಲ. ಹಂಗೆ ನೋಡಿದ್ವಲ್ಲ ಫೈಟ್ ಆಕ್ಷನ್, ಸೀನ್ ಚೇಂಜು. ಸಡನ್ನಾಗಿ ರಾಮ್ ಹೋಗಿ, ಅಣ್ಣ ಈಗ ನೋಡಿ ನಿಮ್ಮ ಹೀರೋ ಬರ್ತಾನೆ ನೋಡೋಕ್ಕೆ ಅಂತ ಬಡ ಹೊಡಿಸಿ ಒಂದು ಕೆಸರು ಹಾಕಿದ್ದ ಹಂಗೆ ಹಾಕಿ ಹಿಂಗೆ ಬಂದರೆ ನನಗೆ ಒಂಥರ ಆಗ್ಬಿಡ್ತು ನೋಡೋಕ್ಕೆ. ಓಕೆ. ಬಟ್ ತಿಂದಾಕಿದ್ರು ಆ್ಯಕ್ಟಿಂಗ್ ಮಾತ್ರ. ಅದ್ರ ಬಗ್ಗೆ ಹೇಳಿ ಮಾತಿಲ್ಲ, ನಾವು ಮೆಚ್ಚಲೇಬೇಕು. ಒಳ್ಳೇದು ಮೆಚ್ಚಲೇಬೇಕಲ್ಲ ಸರ್, ಒಳ್ಳೆ ಗುಣ ಒಳ್ಳೆತನ. ನಾವು ಮೆಚ್ಚಿದ ನಮ್ಮ ಆತ್ಮಸಾಕ್ಷಿ ಆದರೂ ಮೆಚ್ಚಬೇಕು. ಹೌದು, ಖಂಡಿತ ಅಲ್ವಾ? ಖಂಡಿತ ಖಂಡಿತ. ಆಮೇಲೆ ರಿಲೀಸ್ ಆಗೋ ಟೈಮಿಗೆ ಅಭಿಮಾನಿಗಳು ಬೋರ್ಡ್ ಹೊಡ್ಸ್ಕೊಂಡು ಬಂದಿದ್ದಂತ ಮೊಟ್ಟೆ ಹಾಕ್ತಾನೆ. ಅದೆಲ್ಲ ಸುಳ್ಳು ಇಲ್ವಾ? ಅವೆಲ್ಲ ಅಭಿಮಾನಿಗಳು. ನಾನು ಸರ್ ಥಿಯೇಟ್ರಿಗೆ ಹೋಗಿ ಹೆದರಿಕೊಂಡು ಮನೆಗೆ ಆಫೀಸ್ನಾಗ ಕೂತ್ಕೊಂಡಿದ್ದೆ. ನಾವು ವಿನಾಯಕ ಇದು ಮೇನಕಟ್ ರಿಲೀಸು, ನಮ್ಮ ಮ್ಯಾನೇಜರ್ ಗುರುಮೂರ್ತಿಗೆ ಹೇಳಿದೆ, ನಾನು ರೂಮ್ನಾಗ ಮಲಗಿರ್ತೀನಿ 10:30 ತನಕ ನೋಡು, ಜನ ಬಂದ್ರ ಇದ್ರ ನನಗೆ ಫೋನ್ ಮಾಡು, ಬರ್ತೀನಿ. ಜನ ಇಲ್ಲ ಅಂದರೆ ಫೋನ್ ಮಾಡಬೇಡ. ಯಾವನಿಗೆ ಗೊತ್ತು, ಫಸ್ಟ್ ಡೇ ಜನ ಬರ್ತಾರೆ ನಾನೇ ಶೋಗೆ ಅಂತ.
ಆದರೆ ನೋಡಿದ್ದೀವಿ ನಾವು ಜನ ಇಲ್ದಿದ್ದು. ಅಂದೆ ಅವನು 9:45 ಫೋನ್ ಮಾಡ್ದ, ಅಣ್ಣ ಅರ್ಜೆಂಟ್ ಬಂದ್ಬಿಡಿ ಥಿಯೇಟರ್. ನಾನೇನೋ ಗಲಾಟೆ ಆಯಿತು, ಏನಾದ್ರು ಜನ ಬಂದಿಲ್ಲೇನೋ ಅಂದೆ. ಇಲ್ಲ ಬಾರಣ ಅಂದ. ಕರೆಕ್ಟಾಗಿ ಹೇಳ ಬಂದರೆ ಇಲ್ಲ ಜನ, ನೀವು ಬರ್ರಿ ದಯವಿಟ್ಟು ಅಂದ. ಹೋದರೆ ಮೇಲಕ ಥಿಯೇಟ್ರಿಂದ ಸಾಗರ್ ಥಿಯೇಟ್ರ್ವರೆಗೂ ಜನ ಕ್ಯೂ ಇತ್ತು. ಎಸ್, ಅವತ್ತು ತೀರ್ಮಾನ ಆಗೋದು ದೊಡ್ಡ ಹೀರೋ ಆಗ್ಬಿಟ್ರು. ಬೋಡೆ ಹೊಡಿಸಿದ್ದು ನಮ್ಮ ಮೇಲ್ಕೋಟೆ ಶೂಟಿಂಗ್ ಹೋಗಿದ್ವಲ್ಲ, ಅಲ್ಲೊಂದು ಜೂನಿಯರ್ಸ್ ಬೇಕಾಯ್ತಲ್ಲ, ಎಲ್ಲ ಬೋಡ ಹೌದೌದು ಆಸ್ಪತ್ರೆಗೆ ಒಂದು 100 ಜನಕ್ಕೆ ಕರ್ಕೊಂಡು ಹೋಯ್ತಿ ಬೋಡಿ ಹೊಡಿಸಿ. ಊರು ತುಂಬ ಬೋಡಿ ಹೊಡಿಸ್ಕೊಂಡು ಮೆರವಣಿಗೆ ಹೋದಂಗೆ ಹೋದ್ರೆ ಜನ ಎಲ್ಲ ನಗರ ಯಾರು ಇವರು ಹಿಂಗೆ ಬಂದಾರಲ್ಲ ಅಂತ. ಶೂಟಿಂಗಲ್ಲಿ ಎಲ್ಲಿ ಶೂಟಿಂಗ್ ಆಯ್ತು ಸರ್? ಮೇಲ್ಕೋಟೆ. ಎಸ್ ರೇಮಂಜಿ, ತುಂಬ ಮಾತಾಡಿದ್ರು. ತುಂಬ ವಿಷಯ ನೀವು ಹೇಳಬೇಕು ಅಂತಿದ್ರೂ ಕೂಡ ಹೇಳಲಿಲ್ಲ. ಇಲ್ಲ ಎಲ್ಲ ಹೇಳಿದ್ದು ನಾನು. ಅಲ್ಲಿಗೂ ನಿಮ್ಗೆ ಆಗಲೇ ಕೇಳಿದೆ ನಾನು, ಏನಾದರೂ ಇದ್ರೆ ಕೇಳಿ ಸರ್ ಹೇಳ್ತೀನಿ. ನಮಗೆ ಕೆಲವು ಎಲ್ಲ ನಮ್ಮದೇನು ಭಂಡಾರ ಸರ್. ನಾನು ಓದಿರೋದು 9ನೇ ಕ್ಲಾಸು, ನಮಗೆ ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ. ನೀವೇನೋ ಕೇಳಿದರೆ ಇದು ಹೆಂಗೆ ಅಂದರೆ ಅದಕ್ಕೆ ಉತ್ತರ ಹೇಳ್ಬೋದು. ಅಲ್ಲ, ಇಂಡಸ್ಟ್ರಿಗೆ ಸಂಬಂಧಪಟ್ಟು ನನ್ನ ಒಂದು ಕಾಮೆಂಟ್ ಒಂದಿದೆ. ಅಂದರೆ ಹೊಸ ಹುಡುಗರು ಬರ್ತಾರಲ್ಲ, ಪ್ರೆಸ್ ಮೀಟ್ ಅಟೆಂಡ್ ಮಾಡಿರ್ತೇನೆ ಸಾವಿರಾರು ಈವರೆಗೆ 46 ವರ್ಷದಲ್ಲಿ. ಅಲ್ಲಿ ನಿಂತ್ಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ಇಂಡಸ್ಟ್ರಿಯನ್ನು ನಂಬಿ ನಾನು ಹಾಳಾದೆ, ಗಾಂಧಿನಗರ ನಂಬಿಕೊಂಡು ಫುಟ್ಪಾತ್ ಆದೆ, ಹಿಂಗೆಲ್ಲ ಮಾತಾಡ್ಲಿಕ್ಕೆ ಹೊಡ್ತಾರೆ. ನಾನು ತಕ್ಷಣ ಎದ್ದು ಹೇಳ್ತೇನೆ, ಸ್ಟಾಪ್, ನಿಲ್ಲಿಸು. ಕರೆಕ್ಟ್. ಇಂಡಸ್ಟ್ರಿ ಏನು ಮಾಡಿಲ್ಲ, ತಾಕತ್ತಿದ್ರೆ ಯಾರು ಅನ್ಯಾಯ ಮಾಡಿದಾರೋ ಅವ್ರ ಹೆಸರು ಹೇಳು ಅಲ್ವಾ? ನೀವೀಗ ಹೇಳಿದ್ರಲ್ಲ, ಒಬ್ಬ ವ್ಯಕ್ತಿ ಹೆಸರು ಹೇಳು. ಇಂಡಸ್ಟ್ರಿ ಏನು ಮಾಡಿಲ್ಲ. ಅದೇ ಇಂಡಸ್ಟ್ರಿಯಲ್ಲಿ ಬೆಳೆದವರು ತುಂಬ ಜನ ಇದ್ದಾರೆ, ನೂರಾರು ಜನ ಇದ್ದಾರೆ. ಉಪೇಂದ್ರ, ಸುದೀಪ್ ಅಲ್ಲ ಸರ್, ದೇವಸ್ಥಾನ ಅಂತ ಪೂಜೆ ಮಾಡಿದ್ರು ಅಣ್ಣವರು. ಹೌದು ಅಲ್ವಾ? ಶೂಟಿಂಗ್ ಹೋಗೋ ದೇವಸ್ಥಾನ ಕಂಠೀರವ ಸ್ಟುಡಿಯೋ, ಚಾಮುಂಡೇಶ್ವರಿ ಸ್ಟುಡಿಯೋ ಒಳಗೆ ಬಂದರೆ ಆ ಸಣ್ಣ ವಿಗ್ರಹ ಐತಲ್ಲ ಗಣೇಶಂದು, ಸೀದಾ ಅಡ್ಡ ಬಿದ್ದೇ ಒಳಗೆ ಹೋಗ್ತಿದ್ದು. ಅದು ನಾವು ತಿಳ್ಕೊಂಡಂಗಿರುತ್ತಲ್ವ ಸರ್? ಹೌದು. ನೀವು ಮಾಡೋಕ್ಕಾಗದ ಇಂಡಸ್ಟ್ರಿ ಬೈತಾರೆ ಹುಡುಗರು, ಹೊಸ ಹುಡುಗರು. ಹೊಸ ಸ್ಕೂಟ್ರ್ ತಗೊಂಡು ನೀನು ಕಲ್ತಿರ್ಬೇಕು ಹೊಡಿಯೋದ. ನೀನು ಹೊಡಿಯೋಕೆ ಬರ್ದಂಗೆ ಸ್ಕೂಟ್ರ್ ಸರಿ ಇಲ್ಲ ಇದು ಅಲ್ವಾ? 100%. ಆ ಕಂಪ್ನಿನೇ ಬೈಯೋದು, ಸ್ಕೂಟ್ರನ್ನೇ ಬೈದ್ರೆ ಏನು ಬಂತು? ಫಸ್ಟ್ ನೀನು ಯುವತಿಗೆ ಕಲ್ತ್ಕೊಂಡು ಗೇರ್ ಯಾವುದು ಒಳ್ಳೇದು ಯಾವುದು ಹೋಗಿ, ಅದು ಬಿಟ್ಟು ದೊಡ್ಡದ ಭಾಷಣ ಮಾಡ್ತಾರೆ ಕೇಳಿದ್ದೀನಿ ನಾನು. ನಾವು ಮಠ ಎಲ್ಲ ಮಾರಿ ಕನ್ನಡ ಇಂಡಸ್ಟ್ರೀಸ್ ಏನೋ 25 ಸಿನಿಮಾ ಇವ್ರ ಅಪ್ಪ ಮಾಡಿದ್ನೇನೋ, ಎಲ್ಲ ಕಳೆದ್ನೇನೋ ತೋಟ ಮಾಡಿ ಅನ್ನಂಗೆ ಮಾತಾಡ್ತಾರೆ. ಏನಿಲ್ಲ, ನಾವೆಲ್ಲ ಸುಳ್ಳು. ನೀನು ಈ ಶೋಕಿ, ನೀನು ತೀಟೆ, ನೀನು ಬಂದಿರ್ತೀಯ, ನೀನು ಬಾ ಮಾಡ್ಕೊಂಡು ಹೋಗಷ್ಟೇ. ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ. ಈಗ ನಮ್ಮ ಫ್ರೆಂಡು ಪ್ರೊಡ್ಯೂಸರ್, ತೆಲುಗು ಪ್ರೊಡ್ಯೂಸರ್, ಅವನಿಗೆ ಅವನ ಫ್ರೆಂಡ್ ಶೂಟಿಂಗ್ ಬರ್ತೀನಿ, ಶೂಟಿಂಗ್ ಹೋಗಂಗೆ ಆಯ್ತು. ಬೇಡ ಕಣ, ನಿನಗೆ ಯಾಕೆ ತೋಟ ಮಾಡ್ಕೊಂಡೆ ಆರಾಮ ಇದೆಯಾ? ಇಲ್ಲ ನೋಡಲೇಬೇಕು, ನಾನು ಬರ್ತೀನಿ ಬಾ ಅಂದ. ಬಂದಾನೆ. ಒಂದು 100-200 ಎಕರೆ ದಾಳಂಬ್ರಿ ತೋಟ ಅಂತ ಒಂದು. ದಾಳಂಬ್ರಿ ತೋಟದ ಓನರ್ ಅವನು. ಬಂದೇಟಿಗೆ ನೋಡ್ದ, ಹೀರೋಯಿನ್ಗಳೆಲ್ಲ ಈ ಪ್ರೊಡ್ಯೂಸರಿಗೆ ಕೈ ಕೊಡ್ತಿದ್ರೆ ಚೇರ್ ಪಕ್ಕದಾಗ ಹಾಕ್ಸ್ಕೊಂತಾರೆ. ಇವು ನೋಡಪ್ಪ, ನಂದು 200 ಎಕರೆ ಐತಲ್ಲಯ್ಯ, ಒಬ್ಬ ಅಜ್ಜಿ ಯಾರು ಕೈ ಕೊಟ್ಟಿಲ್ಲ ಇಲ್ಲಿವರೆಗೂ. ಇಲ್ಲಿ ನೋಡಿ ಎಂತೆಂಥ ಹುಡುಗಿಯರು ಇವನಿಗೆ ಕೈ ಕೊಡ್ತಾರೆ ಅಂತ ಒಂಥರ ಆಸೆ ಬಂತು. ಕೂತ್ಕೊಂಡ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ದಾಳಂಬ್ರಿ ಹಣ್ಣಿನ ಬೀಜನ ಒಂದು ಕಪ್ನಾಗ ಹಾಕ್ಕೊಂಡು ಸ್ಪೂನ್ ಹಾಕಿ ತಂದು ಕೊಟ್ರು. ಹಿಂಗೆ ನೋಡ್ದ, 100 ಎಕರೆ ದಾಳಂಬ್ರಿ ತೋಟ ಐತೆ ನಂದು. ಒಂದು ದಿವಸ ಹಿಂಗೆ ಬೀಜ ತಿಂದಿಲ್ಲ. 100 ಎಕರೆ ತೋಟ ಇದ್ರು ಒಂದಿನ ಹಿಂಗೆ ನಾವೇ ತಗೊಂಡು ಸುಲ್ಕೊಂಡು ಕೈಯೆಲ್ಲ ಗಲೀಜು ಮಾಡ್ಕೊಂಡು ತಿನ್ಬೇಕು ಹಿಂಗೆ ಸ್ಪೂನ್ನಾಗಿ. ಒಬ್ಬ ಇದೆಂತ ಇಂಡಸ್ಟ್ರೀಸ್ ಇದು ಮಗ್ಗ ಅಲ್ಲೇ ಫೋನ್ ಮಾಡಿ ಹೇಳಿದಂತೆ, 50 ಎಕರೆ ಎಮ್ಮೆ ಪಿಕ್ಚರ್ ತೀಸ್ತಾವ. ಹಂಗೆ ಒಂದೊಂದು ರೀತಿ ಬರ್ತಾರೆ. ಇಂಡಸ್ಟ್ರೀಸ್ ನೋಡಿ ಸರ್, ಯಾರನ್ನ ಕೆಡಿಸ್ಬೇಕು ಅಂತಿಲ್ಲ, ನೀವು ಬರೋ ರೂಟ್ ಸರಿ ಇಲ್ಲ. ಈಗ ನಾವು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ತೀವಿ,
ಕರೆಕ್ಟ್ ರೂಟ್ ಯಾವುದು ಅಂದರೆ ಶಿವಮೊಗ್ಗ ರೂಟ್ ಹೇಳ್ತಾರೆ, ಹೋಗ್ಬೇಕು ನೀನು. ಇಲ್ಲಪ್ಪ ನಾನು ಹಿಂಗೆ ಈ ಕಡೆಯಿಂದ ಹೋಗ್ತೀನಿ, ಭದ್ರಾವತಿ ಮೇಲಿಂದ ಸೊಂದೆಗೆ ಹೋಗ್ತೀನಿ, ಹೊನ್ನಾಳಿ ಮೇಲೆ ಹೋಗ್ತೀನಿ ಅಂದರೆ ಹೋಗು, ತಲುಪ್ತಿ ಭದ್ರಾವತಿ. ಬಟ್ ನೋವು ಅಲ್ವಾ? ಎಸ್, ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.